ಕಾಳಿದಾಸನ ಮೇಘದೂತ ಕುರಿತ ವ್ಯಾಖ್ಯಾನಮಾಲೆ ಅದರ ಎರಡನೇ ಕಂತು, ಎರಡನೇ ಪರ್ಯಾಯ ಈಗ ಪ್ರಾರಂಭ ಆಗ್ತಾ ಇದೆ. ಈಗ ಸುಮಾರು 9 ತಿಂಗಳ ಹಿಂದೆ ಮೇಘದೂತದ ವ್ಯಾಖ್ಯಾನಮಾಲೆ ಒಂದು ಕಂತು ಡಾಕ್ಟರ್ ಗಣೇಶ್ ಅವರು ನಡೆಸ್ಕೊಟ್ಟಿದ್ದರು. ಆದರೆ ರಾಮಗಿರಿಯಿಂದ ಅಲಕಾಪುರಿ ತನಕ ಭಾಳ ದೂರ ಇರೋದರಿಂದ ಮಧ್ಯ ಬ್ರೇಕ್ ಆಫ್ ಜರ್ನಿ ಆಯಿತು ಸ್ವಲ್ಪ. ಹೀಗಾಗಿ ಈಗ ಆ ವ್ಯಾಖ್ಯಾನಮಾಲೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅಲಕಾಪುರಿ ಹೋಗಿ ಅಲ್ಲಿಯ ಮಣಿಮಯ ಭೂಪ್ರಸರ ಮತ್ತು ಅತುಲ್ಯವಾದ ಪ್ರಾಸಾದಗಳು ಇದನ್ನೆಲ್ಲ ಇರುವ ಅಲಕಾಪುರಿಯ ವರ್ಣನೆ ಮತ್ತು ಸಂದೇಶದ ವಿಷಯ ಮೊದಲಾದ ಭಾಗವನ್ನು ಒಳಗೊಂಡ ಉತ್ತರ ಮೇಘ ಅದರ ವ್ಯಾಖ್ಯಾನ ಈ 6 ದಿವಸಗಳಲ್ಲಿ ನಡೆಯೋದಿದೆ. ಒಂದು ದೃಷ್ಟಿಯಿಂದ ಈ ಮೇಘದೂತ ಇದನ್ನು ಪ್ಯೂರ್ ಪೊಯಿಟ್ರಿ ಅಂತ ಕರೀಬಹುದು. ಯಾಕೆಂದರೆ ಇದರಲ್ಲಿ ರೋಚಕವಾದ ಕಥಾವಿನ್ಯಾಸ, ಜಟಿಲವಾದ ಕಥೆ ಆ ತರಹದ್ದೇನೂ ಇಲ್ಲ. ಇಲ್ಲಿ ಆಲ್ ದಿ ಆ್ಯಕ್ಷನ್ ಈಸ್ ಇನ್ ದಿ ಮೆಂಟಲ್ ಪ್ಲೇನ್. ಕವಿಗಳು ಸಾಮಾನ್ಯವಾಗಿ ಸ್ವಲ್ಪವಾದರೂ ಒಂದು ನ್ಯಾರೇಟಿವ್ ಎಲಿಮೆಂಟ್ ಅದನ್ನು ಆಶ್ರಯಿಸಬೇಕಾಗತ್ತೆ. ವಿಕ್ರಮೋರ್ವಶೀಯ, ಶಾಕುಂತಲ, ಕುಮಾರ ಸಂಭವ, ರಘುವಂಶ ಅದರಲ್ಲೆಲ್ಲ ಕಥೆಯ ಎಳೆ ಇದೆ. ಆದರೆ ಮೇಘದೂತದಲ್ಲಿ ಕಾಳಿದಾಸ ಅದನ್ನು ಪೂರ್ತಿ ನಿವಾರಿಸಿಕೊಂಡಿದ್ದಾನೆ. ಇಲ್ಲಿ ಸಹಜವಾಗಿ ಪ್ರಾಸಂಗಿಕವಾಗಿ ಹೇಳಬಹುದಾಗಿದ್ದ ಸ್ಪೆಸಿಫಿಕ್ಸನ್ನು ಕೂಡ ಇವನು ಪೂರ್ತಿ ಕೈಬಿಟ್ಟುಬಿಟ್ಟಿದ್ದಾನೆ. ಇಲ್ಲಿ ಈ ಕಾಂತೆ ಯಾರು, ಯಕ್ಷ ಯಾರು, ಅವರು ಮಾಡಿದ ಸ್ವಾಧಿಕಾರ ಪ್ರಮಾದ ಏನು, ಯಾವುದನ್ನೂ ಹೇಳಕ್ಕೆ ಹೋಗಲ್ಲ ಇವನು ಈ ಮಹಾನುಭಾವ. ಇಂಥ ಅಮೂರ್ತವಾದ ವಿಷಯ ಇಟ್ಕೊಂಡು ಒಂದು ಲೋಕೋತ್ತರವಾದ ಕಾವ್ಯವನ್ನು ಕಾಳಿದಾಸ ಬರೆದಿದ್ದಾನೆ. ಮತ್ತು ಬರೆದಿರೋದಷ್ಟೇ ಅಲ್ಲ, ಏನು ಪೃಥಿವಿಯ ಇವ ಮಾನದಂಡ ಅಂದ ಹಾಗೆ ಈ ಶ್ರೇಷ್ಠ ಕಾವ್ಯಕ್ಕೆ ಒಂದು ಮಾನದಂಡವಾಗಿದೆ ಮೇಘದೂತ. ಮತ್ತು ಸುಂದರವಾದ ಪ್ರೌಢ ಸಂಸ್ಕೃತಕ್ಕೆ ಇಟ್ ಸೆಟ್ಸ್ ದಿ ನಾರ್ಮ್ ಅಂತ ಹೇಳಬಹುದು. ಇಲ್ಲಿಯ ಕಾವ್ಯ ಭಾಷೆ ಇಟ್ ಲೀವ್ಸ್ ದಿ ಅದರ್ ಪೊಯೆಟ್ಸ್ ಡೆಸ್ಪರೇಟ್. ಮತ್ತು ಇದರ ಒಂದೊಂದು ವಾಕ್ಯ, ಒಂದೊಂದು ಪದ್ಯ ನೋಡಿದಾಗಲೂ ಇದು ಮನವರಿಕೆ ಆಗತ್ತೆ. ಬಾಹ್ಯೋಧ್ಯಾನ ಸ್ಥಿತ ಹರಶಿರಶ್ಚಂದ್ರಿಕಾ ಧೌತ ಹರ್ಮ್ಯ ಅಂತ ಪದ್ಯದ ಒಂದು ಇಡೀ ಸಾಲು ಒಂದು ಸಾಮೋಸ ಆಗಿಬಿಟ್ಟಿದೆ ಅಲ್ಲಿ. ಈಗ ಈ ತರಹದ್ದು ಮೇಘ ಸಂದೇಶದ ಉದ್ದಕ್ಕೂ ನೋಡ್ತೀವಿ. ಶತಾವಧಾನಿ ಗಣೇಶ್ ಅವ್ರ ಜೊತೆಗೆ ನಾವು ಈಗ ಈ ಆಕಾಶಯಾನವನ್ನು ಮುಂದುವರಿಸಬಹುದು. ಇಷ್ಟಾನ್ ದೇಶಾನ್ ವಿಚರ ಜಲದ ಮೇಘದೂತದ ಕಡೆ ಸಾಲದು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮೇಘದೂತವನ್ನು ಕುರಿತು ಈಗ 9 ತಿಂಗಳ ಮುಂಚೆ ಆರಂಭ ಮಾಡಿದ್ದು ಒಂದು 8-10 ದಿವಸಗಳ ಮಾಲಿಕೆ 50 ಪದ್ಯಗಳಿಗೆ ನಿಂತುಕೊಳ್ತು. ನವಮಾಸ ಧೃತಂ ಗರ್ಭಂ ದ್ಯೌಃಪ್ರಸೂತೆ ರಸಾಯನಂ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. 9 ತಿಂಗಳು ಗರ್ಭ ಧರಿಸಿದ ಆಗಸ ಈಗ ಮಳೆಯ ರೂಪದಲ್ಲಿ ರಸಾಯನವನ್ನು ಹೆರತಾ ಇದೆ ಅಂತ. ಮಳೆಯೂ ಬರ್ತಾ ಇದೆ. ಹಾಗೆ 9 ತಿಂಗಳಾಗಿ ಈಗ ಮೇಘದೂತ, ಮತ್ತೆ ಮೇಘದ ದೂತ ಯಾವುದು ಅಂದರೆ ಮಳೆಯೇ ಅಂತ ತೆಗೆದುಕೊಳ್ಬೇಕು. ಪರಮಾತ್ಮನ ಕರುಣೆ ಸಾಕಾರವಾದದ್ದು. ನನಗೆ ಬಹಳ ಬಹಳ ಪ್ರಿಯವಾದ ಕಾವ್ಯವನ್ನು ಕುರಿತು ಮತ್ತೆ ಮಾತಾಡುವಂಥ ಅವಕಾಶವನ್ನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಕೊಟ್ಟಿದೆ. ಅದಕ್ಕೆ ಮಾಧ್ಯಮವಾದಂಥವರು, ನಿಮಿತ್ತವಾದವರು ಗೆಳೆಯರಾದಂತಹ ಶ್ರೀಯುತ ಜಗದೀಶ್ ಮಯ್ಯ ಅವರು, ಇವರ ಇಬ್ಬರಿಗೂ ನನ್ನ ವಂದನೆ ಸಲ್ಲುತ್ತವೆ. ಯಾಕೆಂದರೆ ಪುರಾಣ ಪುಣ್ಯಕಥೆಗಳಿಗೆ ಪ್ರಾಯೋಜಕರು ಬಹಳಷ್ಟು ಜನ, ಪ್ರಯೋಜಕರು ಮತ್ತೂ ಹೆಚ್ಚಿನ ಜನ. ಆದರೆ ಕಾವ್ಯಕ್ಕೆ ಅಪ್ರಯೋಜಕರೇ ಸಿಗುವುದು. ಅಪ್ರಾಯೋಜಕರು ಅಪ್ರಯೋಜಕರೇನೆ. ಆದರೆ ಯೋಜಕರಾಗಿ ರಸಿಕರು ಬಂದಿದ್ದಾರೆ.
ಅದು ತುಂಬ ಕೃತಾರ್ಥತೆಯನ್ನು ತಂದುಕೊಡುವುದು. ನಾನಂತೂ ಕಾವ್ಯಾಸ್ವಾದ ಕಾಲದಲ್ಲಿ ರಸಕ್ಕಿಂತ ಮಿಗಿಲಾದದ್ದು ಇನ್ಯಾವ ಪ್ರಯೋಜನವೂ ಇಲ್ಲ. ಇದ್ದರೆ ಅದೆಲ್ಲ ಅದರ ಮೇಲೆ ಇರುವಂಥ ಬಡ್ಡಿ ಅಷ್ಟೇ, ಬೋನಸ್ ಅನ್ನುವಂಥದ್ದನ್ನು ನಿಶ್ಚಯವಾಗಿ ಮಾಡಿಕೊಂಡವನು. ಅಲ್ಲದೆ ಕಾಳಿದಾಸ ಮಹಾಕವಿಯ ಒಂದು ಉನ್ನತೋನ್ನತವಾದ ಕಾವ್ಯಸಿದ್ಧಿ ಇದು. ಈಗಷ್ಟೇ S.R. ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಹೇಳಿದ್ರು, ಇಟ್ ಮೇಕ್ಸ್ ಅದರ್ ಪೋಯಿಟ್ಸ್ ಡೆಸ್ಪರೇಟ್ ಅಂತ. ಖಂಡಿತವಾಗಿ ಮೈ ಪರಿಚಿಕೊಳ್ಳೋ ಥರ ಆಗುತ್ತೆ. T.S. ಎಲಿಯಟ್ ಹೇಳ್ತಾನೆ, ಭಾಷೆ ಮಹಾಕವಿಯೊಬ್ಬ ಬಳಸಿದ ಮೇಲೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಮುಂದಿನವರಿಗೆ ಏನೂ ಇಲ್ಲದಂತೆ ಹೀರಿ ತಿಂದು ತೇಗಿಬಿಡ್ತಾನೆ ಅಂತ. ಒಂದು 200-300 ವರ್ಷ ಡೊಗರ ಬಿದ್ದುಬಿಡುತ್ತೆ, ಆ ಭಾಷೆ ಬಂಜರಾಗಿಬಿಡುತ್ತೆ ಅಂತ. ಆ ದೃಷ್ಟಿಯಿಂದ ಮಹಾಕವಿಗಳು ಹುಟ್ಟಬಾರದು ಅಂತ. ಆದರೆ ಮಹಾಕವಿಗಳು ಹುಟ್ಟದೇ ಇದ್ದ ಮೇಲೆ ಆ ಭಾಷೆ ಯಾಕೆ ಬದುಕಿರಬೇಕು, ಸತ್ತು ಹೋಗ್ಬಿಡಬೇಕು ಆ ಭಾಷೆ. ಕಾಳಿದಾಸ ಸಂಸ್ಕೃತವನ್ನು ಬಳಸಿದ ಮೇಲೆ 1500 ವರ್ಷ ಆದಮೇಲೂ ಕನಿಷ್ಠ ಇನ್ನೂ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕಿಂತ ಉತ್ತಮವಾದ ಆಯಾಮಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಮೇಘದೂತ ಮೊದಲಾದ ಮಹಾಕೃತಿಗಳು ಹೇಗೆ ಹಿಂಡಿ ತಿಂದು ತೇಗಿಬಿಟ್ಟಿವೆ ಸಂಸ್ಕೃತದಂಥ ಬಹಳ ಸರ್ವಪ್ರಸು ಕಾಮಪ್ರಸು ಆಗಿರುವ ಭಾಷೆಯನ್ನೇ ಅಂತನ್ನುವುದು ಆಶ್ಚರ್ಯ ತರುವಂಥ ವಿಷಯ. ಆ ಕವಿ ಮಾಡಿರುವ ಸಾಧನೆ ಊಹೆಗೂ ಎಟಕದೇ ಇರುವಂಥದ್ದು. ಶಬ್ದಾರ್ಥ ಪಾರಮ್ಯದಲ್ಲಿ ಅನನ್ಯ ಸಾಧಾರಣ. ಕಾಳಿದಾಸ ಗಿರಾಂಸಾರ ಕಾಳಿದಾಸ ಸರಸ್ವತಿ ಚತುರ್ಮುಖೋತವ ಸಾಕ್ಷಾತ್ ವಿದುರ್ ನಾಣ್ಯಸ್ತು ಮಾದೃಶಃ ಅನ್ನುವುದು ನಿಜವಾಗಿ ಸತ್ಯ. ಅವನ ಮಾತಿನ ಸಾರವನ್ನು ಅವನು ಸರಸ್ವತಿ ಅಥವಾ ಸರಸ್ವತಿ ಒಲಿದಾಗ ಬ್ರಹ್ಮ, ಈ 3 ಜನ ಹೇಳಬಲ್ಲರು. ನನ್ನಂಥವ್ರಿಗೆ ಸಾಧ್ಯ ಇಲ್ಲ ಅಂತ ಮಲ್ಲಿನಾಥನಂಥ ಮಹಾವಿದ್ವಾಂಸ ಹೇಳ್ದ. ನಾನಿನ್ನೇನು ಹೇಳೋದಿದೆ. ಆದರೆ ಚಾಪಲಾಯ ಪ್ರಚೋದಿತ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ. ಕಾಳಿದಾಸನ ಮೆಚ್ಚೋದಿಕ್ಕೆ ಅವನ ಮಾತನ್ನೇ ಬಳಸ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಸ್ತೋತುಂ ಯಾಂ ಉಪಯುಂಜತೆ ಸುಕವಯ ಯಾಮೇವ ಶಬ್ದಾತ್ಮಿಕಾಂ. ಸುಕವಿಗಳು ಶಬ್ದಾತ್ಮಕವಾದಂಥ ವಾಕ್ಸ್ವರೂಪವನ್ನೇ ವಾಗ್ದೇವತಿನ ಸ್ತೋತ್ರ ಮಾಡೋಕ್ಕೆ ಬಳಸ್ಕೊಳ್ತಾರೆ. ಹಾಗೆ ಕಾಳಿದಾಸನ ಬಗ್ಗೆ ಮೆಚ್ಚುಗೆಯನ್ನು, ಅಸಹನೆಯನ್ನು, ಅಸಹಾಯಕತೆಯನ್ನು ಹೇಳೋದಕ್ಕೂ ಅವನ ಮಾತೆ. ರಘುವಂಶದ ಬಗ್ಗೆ ಅವನು ಹೇಳ್ತಾ, ಆ ರಘುವಂಶದ ಮಹನೀಯರುಗಳ ಕಥೆಯನ್ನು ಕೇಳಿ ನಾನು ಚಾಪಲ್ಯದಿಂದ ಪ್ರಚೋದಿತನಾಗಿ ಬರಿತಾ ಇದ್ದೀನಿ ಅಂತ. ಮೇಘದೂತದ ಬಗ್ಗೆಗೂ ಅದೇ ಮಾತು ಸಲ್ಲುವಂಥದ್ದು. ಮೇಘವನ್ನು ಯಕ್ಷ ಎಲ್ಲಿವರೆಗೂ ಕೊಂಡೊಯ್ದಿದ್ದ ಅಂತಂದರೆ ಹರದ್ವಾರ ಅಥವಾ ಹರಿದ್ವಾರ ಎಂದು ಈಗ ಹೆಸರಾದ ಗಂಗಾದ್ವಾರ ಅಂತ ಮಹಾಭಾರತಗಳಲ್ಲಿ ಪ್ರಸಿದ್ಧವಾದ ಆ ಪ್ರದೇಶ. ಗಂಗೆ ಪರ್ವತ ಸಾನು ಪ್ರದೇಶಗಳಿಂದ ಭೂಮಿಯ ಮಟ್ಟಕ್ಕೆ ಸಮತಲಕ್ಕೆ ಬರುವಂಥದ್ದು, ಹರಡಿಕೊಳ್ಳುವಂಥದ್ದು. ಅಂದರೆ ಗಂಗೆ ಬಾಗಿಲು ತೆರೆದುಕೊಂಡು ವಿಸ್ತಾರವಾಗುವಂಥ ಒಂದು ಸ್ಥಳ. ಅದು ಕನಕಲ ಅಂತ, ಈಗಲೂ ಅದನ್ನು ಕನ್ಕಲ್ ಅಂತ ಅಲ್ಲಿಯೇ ಕರೀತಾರೆ. ತಸ್ಮಾತ್ ಗಚ್ಚೇರನು ಕಲಕಲಂ ಅಂತ ಯಾವುದಿತ್ತು ಅಲ್ಲಿಂದ ಮುಂದೆ ಬಂದ್ವಿ. ಆ ಕನಕಲ ಪ್ರಾಂತದ ಗಂಗಾ ನದಿಯ ನೀರನ್ನು ಹೀರು ಅಂತ ಹೇಳ್ತಾನೆ. ಅದು ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಕಲ್ಪನೆ ಕೊಡ್ತಾನೆ. ತಸ್ಯಾಹ್ ಪಾತುಂ ಸುರಗಜ ಇವ ವ್ಯೋಮ್ನಿ ಪಶ್ಚಾರ್ಧಲಂಬಿ ತ್ವಂಚೇತ್ ಅಚ್ಛಸ್ಫಟಿಕ ವಿಶದಂ ತರ್ಕಯೇ ಸ್ಥಿರ್ಯಗಂಭ ಸಂಸರ್ಪಂತ್ಯ ಸಪದಿ ಭವತಃ ಸ್ರೋತಸಿ ಛಾಯೆಯ ಅಸೌ ಅಸ್ಥಾನೋಪಗತ ಯಮುನಾ ಸಂಗಮೇ ಅಭಿರಾಮ ಸ್ಯಾದಸ್ಥಾನೋಪಗತ ಯಮುನಾ ಸಂಗಮೇ ವಾಭಿರಾಮ ಅನ್ನುವ ಮಾತನ್ನು ಹೇಳ್ತಾನೆ. ನೀನು ಆ ಒಂದು ದಿವ್ಯವಾದ ಗಂಗಾಜಲವನ್ನು ಕುಡಿಯೋದಕ್ಕೆ ಆಕಾಶದಿಂದಲೇ ಮುಂಭಾಗವನ್ನು ಚಾಚಿ ಬಾಗಿಸಿ ಹಿಂದಿನ ಭಾಗವನ್ನು ಆಕಾಶಕ್ಕೆ ಅಂಟಿಸಿ ಮುಂದಿನ ಭಾಗವನ್ನು ಭೂಮಿಗೆ ಅಂಟಿಸಿಕೊಂಡು ಹೀರುವಾಗ ಹೇಗೆ ಕಾಣಿಸ್ತೀಯ ಅಂದರೆ ಐರಾವತ ಆಕಾಶಗಂಗೆಯ ನೀರನ್ನು ಹೀರೋದಕ್ಕೆ ಸೊಂಡೆಲು ಚಾಚಿದಂತೆ ಕಾಣಿಸ್ತೀಯ ಅನ್ನುವ ಮಾತು ಕೊಡ್ತಾನೆ. ಅಲ್ಲಿ ಮತ್ತೆ ಆನೆಯ ಕಲ್ಪನೆ. ಮೊದಲಿಗೆ ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂ ದದರ್ಶ ಅಂತ 2ನೇ ಪದ್ಯದಲ್ಲಿಯೇ ಹೇಳಿದ್ದೇನೆಂದರೆ, ಆ ಮಣ್ಣಿನ ಗುಡ್ಡಗಳನ್ನು ತನ್ನ ದಂತಗಳಿಂದ ತಿವಿದು ಆಟ ಆಡುವ ಆನೆಯಂತೆ ಕಾಣಿಸುವ ಹಾಗೆ ರಾಮಗಿರಿಯ ಹತ್ತಿರದಿಂದ ಈ ಒಂದು ಮೋಡ ಕಾಣಿಸಿತು ಅಂತ. ಈಗ ಮತ್ತೆ ಪೂರ್ವಮೇಘವನ್ನು ಮುಗಿಸುವ ಹೊತ್ತಿಗೆ ಅದೇ ರೀತಿಯಾದ ಚಿತ್ರಣ ಕೊಡ್ತಾನೆ. ಮತ್ತೊಂದು ಯಕ್ಷನಿಗೆ ಶಾಪ ಬಂದು ಈ ರೀತಿಯಾದ ಒದ್ದಾಟಕ್ಕೆ ಕಾರಣ ಅಂತ ಊಹೆ ಕೆಲವರು ಪೂರ್ವದ ರಸಿಕರು ವ್ಯಾಖ್ಯಾನಕಾರರು ಮಾಡಿರುವುದೇನೆಂದರೆ, ಕುಬೇರನ ಐರಾವತ ಬಂದು ಯಕ್ಷ ಕಾಪಾಡ್ತಾ ಇದ್ದ, ಕುಬೇರನ ಉದ್ಯಾನವನ್ನು ಬಂದು ಯಕ್ಷ ಕಾಪಾಡ್ತಾ ಇದ್ದ, ಅಲ್ಲಿಗೆ ಇಂದ್ರನ ಐರಾವತ ಬಂದು ಧ್ವಂಸ ಮಾಡ್ತು ಆ ಹೂವಿನ ತೋಟವನ್ನು ಎಲ್ಲ, ಅದರಿಂದ ಇವನಿಗೆ ಶಾಪ ಬಂತು ಅಂತ. ಹಾಗಾಗಿ ಮತ್ತೆ ಆನೆಯ ಕಲ್ಪನೆ, ಈಗಾದರೂ ಆನೆ ಪ್ರಸನ್ನವಾಗಲಿ ಅನ್ನುವಂಥದ್ದು ಆ ಊಹೆಯನ್ನು ಕೂಡ ರೇವಾಪ್ರಸಾದ್ ದ್ವಿವೇದಿಗಳಂಥ ಆಧುನಿಕ ಸರಸ ವ್ಯಾಖ್ಯಾನಕಾರರು ಮಾಡ್ತಾರೆ. ಆ ಆನೆ, ಮೋಡದ ನೀರು, ಈ ಬಣ್ಣವನ್ನೆಲ್ಲ ಗಮನಿಸಿಕೊಂಡ್ರೆ ಗೊತ್ತಾಗುತ್ತೆ.
ಮತ್ತು ನೀನು ಶ್ಯಾಮ. ಈ ನೀರು ಶುದ್ಧ ಸ್ಫಟಿಕ, ಸ್ವಚ್ಛವಾದಂತಹ ಸ್ಫಟಿಕ ವಿಷದವಾದಂಥ ನೀರನ್ನು ನೀನು ಹಾಗೆ ಹೀರ್ತೀಯ. ಮತ್ತು ಈ ಒಂದು ನೀರಿನ ನೆರಳಿನಲ್ಲಿ ನೀನು ಯಾವ ರೀತಿಯಾಗಿ ಕಾಣಿಸ್ತೀಯ ಅಂತಂದರೆ, ನೀರು ಪ್ರತಿಫಲಿಸುತ್ತಲ್ವ ಇವನನ್ನು, ಮೋಡವನ್ನು ಪ್ರತಿಫಲಿಸುತ್ತೆ. ಕಪ್ಪು ಬಣ್ಣದ ಮೋಡ ನೀರಿಗೆ ಸೇರಿಕೊಂಡಂತೆ ತೋರುತ್ತೆ. ಆಗ ಅಸ್ಥಾನದಲ್ಲಿ ಅಂದರೆ ಪ್ರಯಾಗದಲ್ಲಿ ಆಗಬೇಕಾದ ಗಂಗಾ ಯಮುನಾ ಸಂಗಮ ಕನಕಲದಲ್ಲಿಯೇ ಆಯಿತು ಅನ್ನುವಂತೆ ತೋರುತ್ತೆ ಅಂತ. ಅದ್ಭುತವಾದಂಥ ಉತ್ಪ್ರೇಕ್ಷೆ. ಸ್ಯಾದಸ್ಥಾನೋಪಗತ ಯಮುನಾ ಸಂಗಮ ಇವ ಅಭಿರಾಮ. ಅಂದರೆ ಎಷ್ಟು ಚೆನ್ನಾಗಿ ಗಂಗಾ ಯಮುನಾ ಸಂಗಮ ಪೂರ್ವದಲ್ಲಿಯೇ ಆಯಿತು ಅನ್ನುವಂತೆ ಈ ಕಪ್ಪು ಬಣ್ಣದ ಮೋಡ ಬೆಳ್ಳಗಿರ್ತಕ್ಕಂಥ ಗಂಗಾ ನೀರಿನ ಜೊತೆಗೆ, ಗಂಗಾ ಜಲದ ಜೊತೆಗೆ ಸೇರುವಂಥದ್ದು ಅಂತ ಕಲ್ಪನೆ ಮಾಡ್ತಾನೆ ಕವಿ. ಒಂದೇ ಪದ್ಯದಲ್ಲಿ ಅದನ್ನು ಆನೆಗೂ ಹೋಲಿಸ್ತಾನೆ, ಯಮುನೆಗೂ ಹೋಲಿಸ್ತಾನೆ. ಕವಿ ಏನನ್ನೂ ಕೂಡ ಮಾಡಬಲ್ಲ. ಇದು ಆಕಾಶ ಮತ್ತು ಭೂಮಿ ಎರಡರ ಲೆವೆಲಲ್ಲಿ ಆಗುವಂಥದ್ದು. ಮೇಘದೂತದ ಕಾವ್ಯದ ಒಂದು ಸ್ವಾರಸ್ಯ, ಅನೇಕ ಸ್ತರಗಳಲ್ಲಿ ಅದು ಚಿತ್ರಣವನ್ನು ಕೊಡ್ತಾ ಬರುತ್ತೆ. ಆಕಾಶದಲ್ಲಿ ಸುರಗಜ ಇವ ಅಂತ ಹೇಳ್ಬಿಟ್ಟು ಬರುತ್ತೆ, ವ್ಯೋಮ್ನಿ ಪಶ್ಚಾರ್ಧಲಂಬಿ ಅಂತ. ಕೆಳಗಡೆ ಭೂಮಿಯಲ್ಲಿ ಆಗುವಂಥದ್ದು ಗಂಗಾ ಯಮುನಾ ಸಂಗಮದಂತೆ ಅಂತ. ಕಾಳಿದಾಸನ ಪ್ರತಿಭೆ ಕೂಡ ಹಾಗೇನೆ. ಭೂಮಿಯ ಮೇಲೆ ನಿಂತು ಆಕಾಶವನ್ನು ನೋಡ್ತಾನೆ, ಆಕಾಶದ ಮೇಲೆ ನಿಂತು ಭೂಮಿಯನ್ನು ಕಾಣಿಸ್ತಾನೆ. ಅವನಿಗೆ ಎರಡೂ ತುಂಬ ಸಹಜ. ಭಗವಾನ್ ಶ್ರೀಕೃಷ್ಣ ಮಾನುಷ ಅತಿಮಾನುಷಗಳನ್ನು ಲೀಲಾಜಾಲವಾಗಿ ನಿರ್ವಾಹ ಮಾಡ್ತಾ ಇದ್ದನಲ್ಲ, ಆ ರೀತಿಯಾದದ್ದು. ಅಂದರೆ ಬೌದ್ಧಿಕ ಭಾವುಕ ಅಂತ ಎರಡು ಪ್ರತ್ಯೇಕವಾದ ಮುಖಗಳಲ್ಲ, ಅವು ಎರಡು ಒಂದೇನೆ. ಲೀಲಾಜಾಲವಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಓಡಾಡುವಂಥ ರೀತಿಯಲ್ಲಿ ಓಡಾಡುವುದು ಅನ್ನುವುದು ಅವನ ಕಲ್ಪನೆಯಲ್ಲಿ ಕಾಣಿಸುತ್ತೆ. ಮುಂದೆ ಇನ್ನೊಂದು ಸಂಗತಿಯನ್ನು ಹೇಳ್ತಾನೆ. ಆಸೀನಾನಾಂ ಸುರಭಿತಶಿಲಂ ನಾಭಿಗಂಧೈರ್ ಮೃಗಾಣಾಂ ತಸ್ಯಾಯೇವ ಪ್ರಭವಮಚಲಂ ಪ್ರಾಪ್ಯ ಗೌರಂ ತುಷಾರೈಃ ವಕ್ಷಸ್ಯಧ್ವ ಶ್ರಮ ವಿನಯನೆ ತಸ್ಯ ಶೃಂಗೇ ನಿಷಣ್ಣಃ ಶೋಭಾಂ ಶುಭ್ರತ್ರಿನೇನ ವೃಷೋತ್ಖಾತ ಪಂಕೋಪಮೇಯಾಂ ಅಂತ. ತುಂಬ ಅದ್ಭುತವಾದ ಚಿತ್ರಣ, ವಿನೂತನವಾದದ್ದು, ಅಂದರೆ ಬಹಳ ಒರಿಜಿನಲ್ ಆದದ್ದು ಕೂಡ. ನೀನೀಗ ಹಿಮಾಲಯದ ಹತ್ತಿರಕ್ಕೆ ಬಂದಿದ್ದೀಯಾ, ಹಿಮಾಲಯದ ಕೋಡುಗಲ್ಲಿನ ಮೇಲೆ ನೀನು ನಿಂತುಕೋಬೇಕು. ಯಾಕೆಂದರೆ ನೆಲ ಬಿಟ್ಟು ಇನ್ನು ನೀನು ಬೆಟ್ಟದ ಕಡೆಗೆ ಹೊರಡ್ತಾ ಇದ್ದೀಯಾ. ಕನಕಲ ಆದಮೇಲೆ ನೆಲ ಮುಗೀತಲ್ಲ, ಇನ್ನಿರುವುದೆಲ್ಲ ಪರ್ವತ. ಅದು ಎಂಥದ್ದು ಹಿಮಾಲಯದ ಪರ್ವತ! ಒಂದೊಂದು ಕಲ್ಲಿನ ಮೇಲೂ ಆ ತುಂಬ ಪರಿಮಳಭರಿತವಾದಂತಹ ಕಸ್ತೂರಿಯನ್ನು ಚಿಮ್ಮಿಸುವ ಕಸ್ತೂರಿ ಮೃಗಗಳ ಸಂಚಾರ ಇರುತ್ತದೆ. ಕಸ್ತೂರಿ ಮೃಗಗಳ ನಾಭಿಯಲ್ಲಿ ಕಸ್ತೂರಿ ಸಿಗುವುದು ಅನ್ನೋದು ಲೋಕಪ್ರಸಿದ್ಧವಾದ ತಥ್ಯ. ಅವು ಅಲ್ಲಲ್ಲಿ ಶಿಲಾತಲಗಳ ಮೇಲೆ ಮಲಗಿದ್ದಾಗ ಅವುಗಳ ಹೊಕ್ಕಳ ಸ್ಪರ್ಶದಿಂದ ಆ ಶಿಲಾತಲಕ್ಕೆಲ್ಲ ಕಸ್ತೂರಿ ಪರಿಮಳ ಬಂದಿರುತ್ತೆ. ಅಂಥ ಒಂದು ಕಸ್ತೂರಿಯ ಪರಿಮಳ ಬಂದಿರತಕ್ಕಂಥ ಒಂದು ಕೋಡುಗಲ್ಲಿನ ಮೇಲೆ ಬೆಳ್ಳಗೆ ಹಿಮ ಕೂಡ ಹಬ್ಬಿಕೊಂಡಿರುತ್ತೆ. ಗೌರಂ ತುಷಾರೈಹಿ. ಅಲ್ಲಿ ನೀನು ನಿನ್ನ ಪ್ರಯಾಣದ ಬಳಲಿಕೆಯನ್ನು ವಿಚಾರಿಸುವಂಥ ರೀತಿಯಲ್ಲಿ ಆ ಇಡೀ ಪರಿಸರ ವರ್ತನೆ ಮಾಡ್ತಾ ಇರುತ್ತೆ. ವಕ್ಷಸಿ ಅಧ್ವಶ್ರಮ ವಿನಯನೆ ತಸ್ಯ ಶೃಂಗೇ ನಿಷಣ್ಣಃ. ನೀನು ಪ್ರಯಾಣದ ಸೌಖ್ಯ ಎಲ್ಲ ಎಂಥದ್ದು ಅನ್ನೋದನ್ನು ಆಸ್ವಾದಿಸಿಕೊಳ್ಳಬಹುದು, ಅನುಭವಿಸಿಕೊಳ್ಳಬಹುದು. ಆಗ ಶೋಭಾಂ ಶುಭ್ರ ತ್ರಿನಯನ ವೃಷೋತ್ಖಾತ ಪಂಕೋಪಮೇಯಾಂ. ನಿನ್ನದು ಶೋಭೆ ಎಂಥದ್ದಾಗತ್ತೆ ಅಂದರೆ ನಂದಿಕೇಶ್ವರನ ಕೊಂಬಿಗೆ ಅಂಟಿಕೊಂಡ ಕೆಸರಿನಂತೆ ಅಂತ. ಇಡೀ ಹಿಮಾಲಯವನ್ನೇ ಮಹಾವೃಷಭ ನಂದಿಕೇಶ್ವರನಿಗೆ ಹೋಲಿಸಿ ಅದರ ಒಂದು ಕೋಡುಗಲ್ಲನ್ನು ನಂದಿಕೇಶ್ವರನ ಕೊಂಬಿಗೆ ಹೋಲಿಸ್ತಾನೆ. ಅಲ್ಲಿ ನೋಡಿ ಸ್ವಾರಸ್ಯ. ನಮಗೆ ನಂದಿಕೇಶ್ವರನ ಕೊಂಬೆ ಎದ್ದು ಮೊದಲಿಗೆ ಮುಖ ನೋಡುವಾಗ ಕಾಣುವಂಥದ್ದು. ಹಿಮಾಲಯದ ಮುಖವನ್ನು ಇವನು ಪ್ರವೇಶ ಮಾಡ್ತಾ ಇದ್ದಾನೆ. ಆ ಹಿಮಾಲಯದ ಮುಖದಲ್ಲಿ ಏನೇ ಗಂಗಾದ್ವಾರ, ಆಮೇಲೆ ಸ್ವಲ್ಪ ಮೇಲಕ್ಕೆ ಹೋದರೆ ನಂದಿಯ ಕೊಂಬುಗಳು. ನಂದಿಕೇಶ್ವರನ ಕೊಂಬುಗಳು ತುಂಬ ಉದ್ದಕ್ಕಿರೋದಿಲ್ಲ, ಚಿಕ್ಕದಾಗಿರುತ್ತವೆ. ಮೊದಲು ಸಣ್ಣ ಶಿಖರಗಳು, ಆಮೇಲೆ ದೊಡ್ಡ ಶಿಖರ. ಈ ನಂದಿಕೇಶ್ವರನ ಹಿಳಲು ಕಕುತ್ತ ಅಂತ ಏನು ಕರೀತಾರಲ್ಲ, ಕಕುತ್, ಅದು ಎತ್ತರವಾದದ್ದು. ಅಲ್ಲಿವರೆಗೂ ಹೋಗಬೇಕು, ಅದು ಕೈಲಾಸದಂತೆ ಇರುವಂಥದ್ದು ಮುಂದೆ ಬರುತ್ತೆ. ಈಗ ಕೊಂಬು, ಆ ಕೊಂಬಿನಿಂದ ಮೊದಲು ಪರಮಾತ್ಮನ ದರ್ಶನ ಮಾಡಬೇಕು ಅಂತಲೂ ಹೇಳ್ತಾರೆ. ಶಿವನ ದರ್ಶನ ಮಾಡಬೇಕಾದ್ರೆ ಶೃಂಗಾಂತರದಲ್ಲಿ ಮಾಡಬೇಕು ಅಂತ, ಕೊಂಬಿನ ಮಧ್ಯದಿಂದ ಅಂತ. ಇಡೀ ಕೈಲಾಸವೇ ಪರಮಪಾವನವಾದಂತಹ ಶಿವಸ್ವರೂಪ, ಆ ಶಿವಲಿಂಗವೇ ಹೌದು. ಅದನ್ನು ಕಾಣಬೇಕು ಅಂದರೆ ಕನಕಲದ ಹತ್ತಿರ ಇರತಕ್ಕಂಥ ಕೋಡುಗಲ್ಲಿನ ಮೇಲೆ ನಿಂತು ನೋಡುವಾಗ ಕಾಣಿಸುತ್ತೆ. ಈ ದೃಷ್ಟಿಯಿಂದ ಕಂಡಾಗ ನಂದಿಕೇಶ್ವರನ ಶೃಂಗಾಂತರದ ದರ್ಶನವೂ ಆಗುತ್ತೆ. ಜೊತೆಗೆ ಆ ನಂದಿಕೇಶ್ವರನೂ ಈ ವಪ್ರಕ್ರೀಡೆಯನ್ನು, ಗೂಳಿಗಳಾಗಲಿ ಆನೆಗಳಾಗಲಿ ತಮ್ಮ ದಂತಗಳಿಂದ ಇಲ್ಲ ಕೋಡುಗಳಿಂದ ಮಣ್ಣಿನ ಗಡ್ಡೆಗಳನ್ನು ತಿವಿಯುವಂಥದ್ದು, ಅವುಗಳಿಗೆ ತುರಿಕೆ ಆಗುತ್ತೆ, ಅದನ್ನು ಅವು ಆ ರೀತಿಯಲ್ಲಿ ತೀರಿಸ್ಕೊಳ್ಳುತ್ತವೆ. ಹಾಗೆ ತಿವಿದಾಗ ಶುಭ್ರಶ್ವೇತವಾದಂಥ ನಂದಿಕೇಶ್ವರನ ಕೊಂಬು
ಅವನ ಮೈಯೂ ಕೂಡ ಹಾಗೆ ಹಿಮಾಲಯದಂತೆಯೇ ತೋರುವಂಥದ್ದು. ಅಲ್ಲಿ ಮೇಲೆ ಕಪ್ಪಗೆ ಆ ಮಣ್ಣು ಅಂಟಿಕೊಳ್ಳುತ್ತೆ. ಉತ್ತರ ಭಾರತದ ಮಣ್ಣು ಕಪ್ಪು ಬಣ್ಣದ್ದು, ಅದು ನಮ್ಮ ದಕ್ಷಿಣ ಭಾರತದ ಎಷ್ಟೋ ಕಡೆ ಇರುವಂತೆ ಕೆಂಪಲ್ಲ. ತುಂಗಭದ್ರಾ ನದಿ ದಾಟದ ಮೇಲೆ ಎರೆಮಣ್ಣಿನ ಸೀಮೆಯೇ, ಕಪ್ಪು ಮಣ್ಣಿನ ಸೀಮೆಯೇ ಕಾಣಿಸುತ್ತೆ. ಅಂದರೆ ಅವನು ಅದನ್ನೆಲ್ಲ ಎಷ್ಟೆಷ್ಟು ಗಮನಿಸಿ ಎಷ್ಟೆಷ್ಟು ರೀತಿಯಾಗಿ ನೋಡಿದ್ದಾನೆ ಅಂದರೆ ಬರಿಯ ಕಲ್ಪನೆಯಲ್ಲ ಅವನು ಮಾಡಿರುವಂಥದ್ದು ವಾಸ್ತವ. ಆದರೆ ಬರೀ ವಾಸ್ತವ ಆದರೆ ಕ್ರಾನಿಕಲ್ಲು, ಬರೀ ಕಲ್ಪನೆ ಆದರೆ ಕಾಲಿಲ್ಲದ್ದು. ಇವನು ಕಾಲಿದ್ದು ತಲೆಯುಳ್ಳ, ಇವೆರಡಿದ್ದು ರೆಕ್ಕೆ ಇರುವಂತಹ ಒಂದು ಗಂಧರ್ವ ಜಾತಿಯ ದಿವ್ಯವಾದ ಅತಿಲೋಕ ಮಾನುಷ ವ್ಯಾಪಾರದ ಸೌಂದರ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಹಾಗೆ ನೋಡಿದಾಗ ನಂದಿಕೇಶ್ವರನ ಕೊಂಬಿನ ಮೇಲೆ ಅಂಟಿಕೊಂಡಂಥ ಮಣ್ಣಿನ ಹಾಗೆ ಕಾಣಿಸ್ತೀಯ ಅಂತ. ಅಲ್ಲಿ ಮತ್ತೊಂದು ಸ್ವಾರಸ್ಯ ನೋಡಿ, ಎಷ್ಟು ಎತ್ತರಕ್ಕೆ ಹೋದರೂ ಆ ಮಣ್ಣಿನ ಸಾಹಚರ್ಯವನ್ನು ಬಿಡೋಕ್ಕಾಗೋದಿಲ್ಲ. ಮೋಡಕ್ಕೂ ಮಣ್ಣಿಗೂ ಬಲುದೊಡ್ಡ ನಂಟು. ಮಣ್ಣು ಮೋಡದಿಂದ ಪರಿಮಳಿಸುತ್ತೆ, ಮೋಡ ಮಣ್ಣಿಂದ ಸಾರ್ಥಕ್ಯ ಪಡೆಯುತ್ತೆ. ಈ ರೀತಿಯಾಗಿ ಮತ್ತೆ ಒಂದು ಅವಿನಾಭಾವವಾದಂಥ ಲೋಕ ವ್ಯಾಪಾರದ ಸಾಂಗತ್ಯವನ್ನು ಕೂಡ ಕವಿ ಕಾಣಿಸ್ತಾ ಬರ್ತಾನೆ. ಪರಿಭಾವಿಸ್ತಾ ಹೋದರೆ ಮೇಘದೂತದ ಒಂದೊಂದು ಪಂಕ್ತಿಯಲ್ಲಿಯೂ ಜೀವನ ದರ್ಶನ ಪರಿಶೀಲನ ಅಷ್ಟಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅವನ ಭಗವದ್ಭಕ್ತಿ ನೋಡಿ, ಎಲ್ಲಿಯೂ ಕೂಡ ಅವನು ಹೇಳುವಾಗ ಆಯಾ ಸಂದರ್ಭದ ದೇವತೆಗಳನ್ನು ಮರೆಯೋದಿಲ್ಲ. ಬೆಟ್ಟ ಅಂತ ಹೇಳೋದಿಲ್ಲ ಅವನು. ರಘುಪತಿ ಪದೈರ್ ಅಂಕಿತೈರ್ ಮೇಖಲಾಸು ಅಂತ, ಒಂದೇ ಪುಂಸಾಂ. ಆ ಒಂದು ರಾಮಗಿರಿ ಪರ್ವತ ರಘುಪತಿ ಪದೈರ್ ಅಂಕಿತೈರ್ ಮೇಖಲಾಸು, ರಾಮನ ಹೆಜ್ಜೆಯ ಗುರುತಿಂದ ಪಾವನವಾಗಿರುವಂಥದ್ದು ಅಂತ. ಅದರ ಹತ್ತಿರದಲ್ಲೇ ಇರುವಂಥ ಕೆರೆ ಜನಕತನಯ ಸ್ನಾನ ಪುಣ್ಯೋದಕ ಅಂತಾನೆ. ಎಲ್ಲಿ ಕೂಡ ಅವನು ಬಿಡೋದಿಲ್ಲ. ಇದು ಸೀತೆ ಸ್ನಾನ ಮಾಡಿದಂಥ ಒಂದು ಸರೋವರ, ಇದು ರಾಮ ಅಡಿಯಿಟ್ಟಂಥ ನೆಲ, ರಾಮನ ಅಡಿಯಿಟ್ಟ ನೆಲ. ಭೀಮ ನುಸುರಿದ ಗಾಳಿ, ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಂಗಳಿರೆ ನಾವೆಂತೂ ಪೊಸಬರಲು ಮಂಕುತಿಮ್ಮ. ನಮ್ಮ ಪರಂಪರೆ ರಾಮನನ್ನು ಕೃಷ್ಣನನ್ನು ಆ ಕ್ಷಣಕ್ಕೆ ಆ ಸ್ಥಳಕ್ಕೆ ದೇಶ ಕಾಲಗಳಲ್ಲಿ ಮತ್ತೆ ಆತ್ಮೀಯವಾಗಿ ನಮ್ಮವರನ್ನಾಗಿ ಮಾಡಿಕೊಂಡಿದ್ದು ಅಲ್ವ. ಕಾಳಿದಾಸ ಇದಕ್ಕೆ ಪ್ರಥಮ ದ್ರಷ್ಟಾರ. ಅಲ್ಲಿವರೆಗೂ ನಮ್ಮ ಕವಿಗಳು ಇಷ್ಟು ವ್ಯಾಪಕವಾಗಿ ಬಳಸ್ಕೊಂಡಿದ್ದಿರಲಿಲ್ಲ. ವ್ಯಾಸ ವಾಲ್ಮೀಕಿಗಳು ಅವರು ಓಡಾಟವನ್ನು ಚಿತ್ರಿಸ್ತಾ ಇದ್ದಾರೆ. ಅದು ಆಗೋದ ಮೇಲೆ ಬಂದಂಥ ಅತ್ಯುಚ್ಚ ಕವಿ ಅಂದರೆ ಕಾಳಿದಾಸ. ರವೀಂದ್ರನಾಥ್ ಟ್ಯಾಗೂರ್ ಹೇಳ್ತಾರೆ, ವ್ಯಾಸ ವಾಲ್ಮೀಕಿಗಳ ಆದಮೇಲೆ ಎಷ್ಟೋ ಜನ ಕವಿಗಳು ಬಂದಿರಬಹುದು, ನಿತ್ಯದ ದೀಪಾರಾಧನೆಗೆ ಎಷ್ಟೋ ಮಣ್ಣಿನ ಹಣತೆಗಳನ್ನು ಬಳಸ್ಕೊಳ್ತೀವಿ, ಆದರೆ ಉಳಿದಿರುವ ಒಂದು ದಿವ್ಯವಾದಂಥ ಲೋಹದ ದೀಪ ಅಂದರೆ ಕಾಳಿದಾಸ ಅಂತ. ಎಷ್ಟೋ ಪಾಪ ಇದ್ದಿರಬೇಕು ಕವಿಗಳು, ಕತಿ ಕವಯ ಕತಿ ಕೃತಯ ಕತಿಲುಪ್ತಾ ಕತಿಚರಂತಿ ಕತಿಶಿಥಿಲಾ ಹೊರಟೋದ್ರು. ಆದರೆ ಇವನು ಮಾತ್ರ ದೀಪಸ್ತಂಭ ಇದ್ದಂತೆ, ಅದು ಅಖಂಡವಾದ ನಂದಾದೀಪದಂತೆ, ಸ್ವರ್ಣದೀಪದಂತೆ, ರತ್ನದೀಪದಂತೆ ಉಳ್ಕೊಂಡ. ಆ ಕಾರಣ ಇವನು ಒಟ್ಟಿಗೆ ಭಾರತೀಯ ಸಂಸ್ಕೃತಿಯ ಸಾರವನ್ನೇ ಹಿಡಿದಿಟ್ಟ ಅನ್ನುವುದನ್ನು ಎಷ್ಟೋ ಬಾರಿ ನಾನು ಹೇಳಿದ್ದೀನಿ. ಅದು ಹೇಗೆ ಅಂದರೆ ನಮ್ಮ ಸ್ಥಳೀಯವಾದ ವಿಶ್ವಾಸಗಳನ್ನು ಕಾಪಾಡಿಕೊಳ್ತಾನೆ. ಇಲ್ಲಿ ನೋಡಿ, ಶಂಭೋಹೋ ವೃಷೋತ್ಖಾತ ಪಂಕೋಪಮೇಯಾಂ, ಶಿವನ ಎತ್ತು ಅಂತ ಹೇಳ್ಬಿಟ್ಟು ಅಂತಾನೆ. ಬರೀ ಎತ್ತು ಅಂತ ಹೇಳ್ಬೋದಾಗಿತ್ತು, ಅದು ಶಿವನ ಎತ್ತು ಅಂತ ಬರುತ್ತೆ. ಎಲ್ಲೆಲ್ಲಿ ಕೂಡ ದೇವಗಿರಿಗೆ ಹೋಗಬೇಕು, ಅಲ್ಲಿ ಕುಮಾರಸ್ವಾಮಿ ನವಿಲನ್ನು ನೀನು ಕುಣಿಸು ಅಂತಾನೆ. ಅಂದರೆ ಎಲ್ಲಿಯೂ ಬಿಡುವಂಥದ್ದಲ್ಲ ಅವನು. ಅಲ್ಲೆಲ್ಲಿ ಸಲ್ಲಬೇಕಾದದ್ದು ಪೂಜೆ ಸಲ್ಲಬೇಕು, ಭಾವ ನಿಲ್ಲಬೇಕು. ಈ ರೀತಿಯಾದದ್ದು ಅವನ ವ್ಯವಸ್ಥೆ. ಮುಂದೆ ಆ ಮೇಘಕ್ಕೆ ಇನ್ನೊಂದು ಸ್ವಾರಸ್ಯವನ್ನು ತೋರಿಸ್ಕೊಡ್ತಾನೆ. ತಂಚೇದ್ವಾಯವು ಸರತಿ ಸರಳ ಸ್ಕಂಧ ಸಂಘಟ್ಟ ಜನ್ಮ ಬಾಧೇತೋಲ್ಕ ಕ್ಷಪಿತ ಚಮರಿ ಬಾಲ ಭಾರೋ ದವಾಗ್ನಿ ಅರ್ಹಸ್ಯೇನಂ ಶಮಯಿತುಮಲಂ ವಾರಿಧಾರಾ ಸಹಸ್ರೈ ಆಪನ್ನಾರ್ತಿ ಪ್ರಶಮನ ಫಲಾ ಸಂಪದೋ ಹ್ಯುತ್ತಮಾನಾಂ. ಅರ್ಥಾಂತರನ್ಯಾಸ ಮೇಘದೂತದ ಒಂದು ವಿಶೇಷವಾದ ಅಲಂಕಾರ. ರಘುವಂಶದಲ್ಲಿ ಉಪಮಾಲಂಕಾರವನ್ನು ತುಂಬ ಬಳಸ್ತಾನೆ. ಅರ್ಥಾಂತರನ್ಯಾಸವನ್ನು ಮೇಘದೂತದಲ್ಲಿ ವಿಶೇಷವಾಗಿ ಬಳಸ್ತಾನೆ. ಅರ್ಥಾಂತರನ್ಯಾಸದ ಸ್ವಾರಸ್ಯಗಳನ್ನು ಮತ್ತು ಅದನ್ನು ನಿರ್ಮಾಣ ಮಾಡೋದಕ್ಕೆ ಕವಿಗೆ ಎಂಥ ಶಕ್ತಿ ಇರಬೇಕು ಅನ್ನೋದನ್ನು ಹಿಂದೆಯೇ ನಾನು ತಿಳಿಸಿದ್ದೆ, ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಸಾಮಾನ್ಯವನ್ನು ವಿಶೇಷದಿಂದಲೂ ವಿಶೇಷವನ್ನು ಸಾಮಾನ್ಯದಿಂದಲೂ ಸಮರ್ಥನ ಮಾಡುವುದು ಅರ್ಥಾಂತರನ್ಯಾಸದ ಸ್ವಾರಸ್ಯ. ಅಂದರೆ ಪರ್ಟಿಕ್ಯುಲರ್ ಟು ಜನರಲ್ ಆ್ಯಂಡ್ ಜನರಲ್ ಟು ಪರ್ಟಿಕ್ಯುಲರ್. ಕವಿಗೂ ಅದೇ ಬೇಕು ಶಕ್ತಿ. ಕವಿಯ ಶಕ್ತಿಯೇ ಅರ್ಥಾಂತರನ್ಯಾಸದಲ್ಲಿದೆ. ಉಪಮಾಲಂಕಾರದಲ್ಲಿಯೂ ಹಾಗೇ ಇದೆ. ಆ ಮಾತ್ರಕ್ಕೆ ಬಂದರೆ ಅಲಂಕಾರದಲ್ಲಿಯೇ ಇರುವಂಥದ್ದು. ನಮಗೆ ಜನರಲ್ನ ಕಂಡಾಗ ಪರ್ಟಿಕ್ಯುಲರ್ ಗೊತ್ತಾಗೋಲ್ಲ, ಪರ್ಟಿಕ್ಯುಲರ್ನ ಕಂಡಾಗ ಜನರಲ್ ಗೊತ್ತಾಗೋಲ್ಲ. ನಾಯಿದ್ದಾಗ ಕಲ್ಲು ಕಾಣಿಸ್ಲಿಲ್ಲ, ಕಲ್ಲಿದ್ದಾಗ ನಾಯಿ ಕಾಣಲಿಲ್ಲ. ಎರಡೂ ಇದ್ದಾಗ ಅದು ಯಜಮಾನನ ನಾಯಿ ಹೊಡೆಯುವಂತೆ ಇಲ್ಲ ಅಂತ ಒಂದು ಸುಭಾಷಿತ ಉಂಟು. ಹಾಗೆ ನಮಗೆ ಇವು ಎರಡರ ಸಾಂಗತ್ಯ ಸಮ್ಮೇಳ ಬರುವಂಥದ್ದಲ್ಲ. ಆದರೆ
ಮಹಾಕವಿಗಳು ಹಾಗಲ್ಲ. ಎಂಥ ಜಾಗದಿಂದಲೂ ಕೂಡ ಅವರು ಯೂನಿವರ್ಸಲ್ ಆಗಬಲ್ಲರು ಮತ್ತು ಎಂಥ ಯೂನಿವರ್ಸಲ್ ಲೆವೆಲಿಂದಲೂ ಪರ್ಟಿಕ್ಯುಲರ್ ಆಗಿ ಸಲ್ಲಬಲ್ಲರು. ಕಾಳಿದಾಸ ನಿಂತದ್ದು ಹಾಗೆ ತಾನೆ. ಯಾವುದೋ ಒಂದು ಕಾಲದವನಾಗಿದ್ದಿದ್ದರೆ ಈಗ ನಮಗೆ ಯಾತಕ್ಕೆ ಅವನು ಬೇಕಾಗ್ತಾ ಇದ್ದ. ಅದೇ ರೀತಿ ಎಲ್ಲ ಕಾಲಕ್ಕೂ ಸಲ್ಲುವವನು ಅವನ ಕಾಲಕ್ಕೂ ಸಲ್ಲದೇ ಇರಬಹುದು. ಕಾಳಿದಾಸ ತನ್ನ ಕಾಲದಲ್ಲಿಯೇ ಸಲ್ಲಿಸಿಕೊಂಡ, ಎಲ್ಲ ಕಾಲಕ್ಕೂ ಸಲ್ಲುವಂತೆ ಆದ. ಇದು ಭಾರತೀಯ ಜೀವನ ದೃಷ್ಟಿಯೂ ಆಗಿದೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ ಅಂದರೆ ಅಭ್ಯುದಯ ನಿಶ್ರೇಯಸ, ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನೂ ಸಾಧಿಸಬೇಕು, ಅಪವರ್ಗ ಅನ್ನುವಂಥ ಮೋಕ್ಷವನ್ನೂ ಸಾಧಿಸಬೇಕು. ಇಲ್ಲಿಯೂ ಸಲ್ಲಬೇಕು, ಅಲ್ಲಿಯೂ ಸಲ್ಲಬೇಕು, ಯಾವುದಕ್ಕೂ ಕೂಡ ಕೊರತೆ ಮಾಡಬಾರದು ಅನ್ನುವಂಥದ್ದು. ಅಂದರೆ ತ್ರಿವರ್ಗದಿಂದ ಜೀವನ ಸಮೃದ್ಧಿ, ಅಪವರ್ಗದಿಂದ ಜೀವನ ಸಿದ್ಧಿ, ಇದು ಎರಡೂ ಆಗುವಂತೆ ಕವಿ ಮಾಡ್ತಾನೆ. ಮಹಾಕವಿಯ ಲಕ್ಷಣ ಅದಾಗಿರುತ್ತೆ. ನಿಜವಾದ ಸಫಲ ಜೀವನ ಅಂದರೆ ಅದೇ ತಾನೆ. ಗೋಳಾಡಲೂ ಬೇಡ, ಲೋಲಾಪ್ತಿಯೂ ಬೇಡ ಅಂತ ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳಿದ್ದು ಆ ದೃಷ್ಟಿಯಿಂದ ಕಾಳಿದಾಸನಿಗೆ ತುಂಬ ಚೆನ್ನಾಗಿ ಒಗ್ಗುವಂಥದ್ದು. ಅರ್ಥಾಂತರ್ನ್ಯಾಸದಲ್ಲಿ ಹಾಗೆ ಮಾಡ್ತಾನೆ. ಈಗ ಒಂದು ಸಾಮಾನ್ಯ ಒಂದರಿಂದ ವಿಶೇಷಕ್ಕೆ ಹೋಗುವ ಅರ್ಥಾಂತರ್ನ್ಯಾಸಕ್ಕೆ ಬದಲಾಗಿ ವಿಶೇಷದಿಂದ ಸಾಮಾನ್ಯಕ್ಕೆ ಹೋಗುವಂಥದ್ದು ಮಾಡ್ತಾ ಇದ್ದಾನೆ. ಅಂದರೆ ಎಲೆ ಮೋಡ, ನೀನು ಮುಂದೆ ಹೀಗೆ ಹೋಗುವಾಗ ಅಲ್ಲಿ ನಿನ್ನ ಗರ್ಜನೆಯನ್ನು ಕೇಳಿ ಶರಭ ಅನ್ನುವಂಥ ಪ್ರಾಣಿಗಳು ಕೋಪಗೊಳ್ಳುತ್ತವೆ ಅಂತ. ಶರಭ ಒಂದು ಪೌರಾಣಿಕ ಪ್ರಾಣಿ, ಮಿಥಿಕಲ್ ಅನಿಮಲ್ ಅಂತ. ಇದನ್ನು ಯಾತಕ್ಕೆ ಇಟ್ಕೊಳ್ಬೇಕು? ಕಾಳಿದಾಸನಿಗೆ ಫ್ಲೋರಾ ಗೊತ್ತಿಲ್ಲ, ಫಾನಾ ಗೊತ್ತಿಲ್ಲ, ಝುವಾಲಜಿ ಗೊತ್ತಿಲ್ಲ, ಬಾಟ್ನಿ ಗೊತ್ತಿಲ್ಲ ಅಂತ ಗೂಬೆ ಕೂಡಿಸೋದಕ್ಕೆ ಬೇಕಾದಷ್ಟು ಜನ ಗೂಬೆಗಳೇ ಆದಂಥವ್ರು ನಿಂತಿರ್ತಾರೆ. ಆದರೆ ಸೌಂದರ್ಯಕ್ಕೆ ಪುರಾಣ ಇಲ್ಲದೇ ಇದ್ದರೆ ಸಾಧ್ಯವಾ? ಪುರಾಣ ಇಲ್ಲದೇ ಇದ್ದರೆ ನಮ್ಮ ಸಂಸ್ಕೃತಿ ಅದೆಷ್ಟು ಬಡಕಲಾಗ್ತಾ ಇತ್ತು, ತರಕಲಾಗ್ತಾ ಇತ್ತು ಅಂತಂದರೆ ಊಹೆಗೂ ಸಿಗುವಂಥದ್ದಲ್ಲ. ಶರಭ ಅನ್ನುವುದು ಒಂದು ರೀತಿಯಾಗಿ ನಾವು ಊಹಿಸಿಕೊಳ್ಳಬಲ್ಲ ಎಲ್ಲ ಶಕ್ತಿಶಾಲಿಗಳು, ಭಯಾನಕವೂ ಆದ ಪ್ರಾಣಿಗಳ ಸಮಾಹಾರ. ಮಾನವನ ಕಲ್ಪನೆ 2 in 1, 3 in 1, 4 in 1 ಮಾಡುವಂತೆ ಶರಭವನ್ನು ಮಾಡಿದ್ದು. ಶರಭಕ್ಕೆ ಸಿಂಹದ ಕಾಲುಗಳಿರುತ್ತವೆ, ಮೈ ಇರುತ್ತೆ, ಆದರೆ ಮುಖದಲ್ಲಿ ಮಾತ್ರ ಸಿಂಹದ ಬಾಯಿಯ ಜೊತೆಗೆ ಆನೆಯ ದಂತ ಸೊಂಡಿಲುಗಳು ಸೇರಿಕೊಂಡಿರ್ತವೆ. ಬಾಲದಲ್ಲಿ ಹಾವು ಇರುತ್ತದೆ ಮತ್ತು ಒಂದಲ್ಲ ಎರಡಲ್ಲ 8 ಕಾಲುಗಳು ಇರುತ್ತವೆ. ಇನ್ನು ಕೆಲವು ಕಡೆ ಅದಕ್ಕೆ 2 ಗರುಡನ ರೆಕ್ಕೆಗಳನ್ನು ಕಲ್ಪಿಸುವುದುಂಟು. ಅಂದರೆ ನಮಗೆ ಸ್ಥಳಚರಗಳಲ್ಲಿ, ಖೇಚರಗಳಲ್ಲಿ ಹೆದರಿಕೆ ತರುವಂಥದ್ದು ಯಾವುದು? ಹದ್ದಿನ ಜಾತಿಯ, ಗರುಡನ ಜಾತಿಯ ಪ್ರಾಣಿಗಳು, ಪಕ್ಷಿಗಳು, ಸಿಂಹ ಮತ್ತು ಆನೆ, ಘಟಸರ್ಪ, ಇಂಥವು. ಇವುಗಳನ್ನೆಲ್ಲ ಸೇರಿಸಿ ಮಾಡಿದಂಥದ್ದು ಶರಭ. ಯಾಳಿ, ಗಂಡಬೇರುಂಡ ಇವೆಲ್ಲ ಅದೇ ವರ್ಗಕ್ಕೆ. ಸಾಳ್ವ ಅನ್ನುವಂಥ ಮತ್ತೊಂದು ಮಿಥಿಕಲ್ ಅನಿಮಲ್. ನಮ್ಮ ವಿಜಯನಗರದ ವಿಶೇಷವಾಗಿ ದೇವಸ್ಥಾನಗಳ ಸ್ತಂಭಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಶರಭಗಳ ಮೇಲೆ, ಸಾಲ್ವಗಳ ಮೇಲೆ, ಬೇರುಂಡಗಳ ಮೇಲೆ ಯಾವ ರೀತಿ ಸೈನಿಕರು ನಿಂತು ಯುದ್ಧ ಮಾಡೋದಕ್ಕೆ ಹೋದಂತೆ ಅವು ಹಿಂದಿನ ಕಾಲುಗಳನ್ನು ನೆಲಕ್ಕೆ ಊರಿ ಮುಂದಿನ ಕಾಲುಗಳನ್ನು ಆಕಾಶದಲ್ಲಿ ಏರಿಸಿ ನೆಗೆಯುವುದಕ್ಕೆ ಸಿದ್ಧವಾದಂತೆ ಅತ್ಯದ್ಭುತವಾಗಿ ಒಂದು ಕಾಂಪೋಸಿಟ್ ಪಿಲ್ಲರ್, ಸಂಕೀರ್ಣ ಸ್ತಂಭಗಳನ್ನು ಮಾಡಿರ್ತಾರೆ. ಅದು ವಿಜಯನಗರದ ಇಂಪೀರಿಯಲ್ ಪವರ್, ಶಕ್ತಿಯನ್ನು ತೋರಿಸುವಂಥದ್ದಾಗಿದೆ. ಒಂದು ಕಂಬ ಒಂದು ಚಿಕ್ಕ ರೂಮನ್ನು ಆಕ್ರಮಿಸುವಂಥದ್ದು, ಅಷ್ಟು ಗಾತ್ರದ್ದು. ಅದು ಹಾರ್ಡ್ ಗ್ರಾನೈಟಲ್ಲಿ ಮಾಡಿರುವಂಥದ್ದು. ಏನು ತೋರಿಸುತ್ತೆ? ವಿಜಯನಗರದವರು ತಮ್ಮ ಆಧಿಕ್ಯವನ್ನು ತೋರಿಸೋದಕ್ಕೆ ನೋಡಿದ್ರು, ರಕ್ಷಣೆಯನ್ನು ತೋರಿಸೋಕ್ಕೆ ನೋಡಿದ್ರು. ಮಿಕ್ಕವರೆಲ್ಲರೂ ಕೂಡ ಸೋಪ್ ಸ್ಟೋನು, ಸ್ಯಾಂಡ್ ಸ್ಟೋನು ಇತ್ಯಾದಿಗಳಲ್ಲಿ ಮಾಡಿದ್ರೆ, ಇವರು ಗ್ರಾನೈಟ್ ಅಂದರೆ ಮರಳುಗಲ್ಲಲ್ಲಿ, ಬಳಪದ ಕಲ್ಲಲ್ಲಿ ಮಾಡಿದ್ರೆ ಸುಕುಮಾರವಾಗುತ್ತೆ. ಇದು ಪ್ರಕೃಷ್ಟವಾಗಿ, ನಿಬಿಡವಾಗಿ, ಪ್ರೌಢವಾಗಿ, ದೃಢವಾಗಿ ಮಾಡಬೇಕು ಅಂತ. ಆಗ ಬಂದ ಸನಾತನ ಧರ್ಮಕ್ಕೆ ಒದಗಿದ ಕುತ್ತಿಗೆ ಉತ್ತರವೋ ಎಂಬಂತೆ ವಿಜಯನಗರ ಬಂದದ್ದಲ್ವೇ. ಹಾಗಾಗಿ ಅದಕ್ಕೆ ತಕ್ಕಂತೆ ಗಟ್ಟುಮುಟ್ಟಾಗಿರುವಂಥದ್ದೇ ಮಾಡಿದ್ರು. ಅಲ್ಲಿ ಈ ರೀತಿಯಾದದ್ದು ಬಳಸ್ಕೊಳ್ತಾರೆ. ಹಾಗಲ್ಲದೆ ನಾವು ಎಷ್ಟು ನಮ್ಮ ಪ್ರಾಣಿಗಳನ್ನು ಮಾಡಿದ್ರೂ ಕೂಡ ಅದು ಇನ್ನೊಂದು ಪ್ರಾಣಿಶಾಲೆಯನ್ನು ನೋಡದಂತೆ ಇರುತ್ತೆ ಹೊರತು ಅತಿಲೋಕ ಮನೋಹರವಾದ ದೇವಸ್ಥಾನ ನೋಡದಂತೆ ಆಗೋದಿಲ್ಲ. ನಾವು ಜಗತ್ತನ್ನು ಕಾಣಬೇಕು, ಜಗದತೀತವನ್ನು ಕಾಣಬೇಕು ಅಂತಂದರೆ ಇಂಥ ಒಂದು ವಿಲಕ್ಷಣವಾದ ಪ್ರಾಣಿಗಳು ಬೇಕು. ಇದು ನಮ್ಮ ದೇಶಕ್ಕೆ ಮಾತ್ರ ಅಂತಲ್ಲ. ಚೀನಿಯರ ಡ್ರ್ಯಾಗನ್ ಇರ್ಬೋದು, ಗ್ರೀಕರ ಗ್ರಿಫಿನ್ ಇರ್ಬೋದು, ಆಮೇಲಿಂದ ಈಜಿಪ್ಷಿಯನರ ಸ್ಪಿಂಕ್ಸ್ ಇರ್ಬೋದು. ಇಲ್ಲೆಲ್ಲ ಅದೇ ತಾನೇ ಕಾಣುವಂಥದ್ದು. ವಿಶೇಷವಾಗಿ ಗ್ರೀಕರಲ್ಲಂತೂ ಅದು ಹೈಡ್ರಾ ಇರ್ಬೋದು, ಕಿಮಿಯರ ಇರ್ಬೋದು, ಆಮೇಲಿಂದ ಇನ್ನೂ ಅದ್ಭುತವಾದಂಥ ಆ ಒಂದು ಸರ್ಬೆರೆಸ್ ಅನ್ನುವ ನಾಯಿ ಪಾತಾಳ ಲೋಕದಲ್ಲಿದ್ದದ್ದು. ಇಲ್ಲೆಲ್ಲ ನಾವು ಅದನ್ನೇ ಕಾಣ್ತೀವಿ. ಅತಿಶಯತ್ವ ಅನ್ನೋದು ಬೇಕು. ನಮ್ಮ ಸಾಮಾನ್ಯ ಪ್ರಪಂಚ ಕಂಡುಕೊಂಡಿದ್ದನ್ನು ಈ ದುರ್ಬುದ್ಧಿಜೀವಿ ಪ್ರಪಂಚ ಕಾಣಲಿಲ್ಲ. ಅದು ದೊಡ್ಡ ದುರಂತ. ಮಕ್ಕಳಿಗೆ ನೋಡಿ ಫ್ಯಾಂಟಸಿ ಬೇಕು. ಫ್ಯಾಂಟಸಿ ಏನು ಮಾಡುತ್ತೆ ಅಂದರೆ ಲೋಕವನ್ನು ಇನ್ನಷ್ಟು ಅಂತರದಲ್ಲಿಟ್ಟು ನೋಡುವಂಥ ಶಕ್ತಿಯನ್ನು ಬೆಳೆಸುತ್ತೆ. ವಾಸ್ತವ ಏನು ಮಾಡುತ್ತೆ? ಲೋಕವನ್ನು ನಮಗೆ ಮತ್ತಷ್ಟು ಅಂಟಿಸುತ್ತದೆ.
ಕೊಳೆಯನ್ನು ತೊಳ್ಕೊಳ್ಬೇಕು ಅಂತಿದ್ದವರು ಕೊಳೆಯಲ್ಲೇ ಮುಳುಗದಂತೆ ಆಗುತ್ತೆ. ಒಂದು ಸ್ವಲ್ಪ ಅಂತರ ಬೇಕು. ಅದಕ್ಕಾಗಿ ಈ ಥರ ಅತಿಲೋಕವಾದಂಥವು ಬೇಕು. ಆದರೆ ನಮ್ಮ ಭಾರತೀಯ ಪರಂಪರೆಯ ವೈಶಿಷ್ಟ್ಯ ಎಲ್ಲರಿಗೂ ಎಲ್ಲವೂ ಬೇಕಾದ್ದನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಈ ಶರಭಗಳು ಆ ಒಂದು ಮೋಡದ ಗರ್ಜನೆಯನ್ನು, ಗುಡುಗನ್ನು, ಮೊಳಗನ್ನು ಇಷ್ಟಪಡೋದಿಲ್ಲ. ಅವು ಮತ್ತೆ ಹಾರಿ ಬೀಳತ್ವೆ. ಆದರೆ ನೀನೇನು ಮಾಡಬೇಕು? ತಂಚೆ ದ್ವಾಯವು ಸರತಿ ಸರಳ ಸ್ಕಂಧ ಸಂಘಟ್ಟ ಜನ್ಮ. ನೀನು ಚೆನ್ನಾಗಿ ಗಾಳಿಗೆ ತೇಲಾಡಿಕೊಂಡು ಮೇಲೆ ಹೋಗ್ತಾ ಇರುವಾಗ ಈ ಶರಭಗಳು ಆಕ್ರೋಶ ಮಾಡುತ್ತವೆ, ಗಲಾಟೆ ಮಾಡುತ್ತವೆ. ಮುಂದಿನ ಪದ್ಯದಲ್ಲಿ ಅದು ಬರುತ್ತೆ. ಯೇ ಸಂರಂಭೋತ್ಪತನ ರಭಸಾಹ ಸ್ವಂಗಭಂಗಾಯ ತಸ್ಮಿನ್ ಮುಕ್ತಾಧ್ವಾನಂ ಸಪದಿ ಶರಭಾಹ ಲಜ್ಜಯೇಯುರ್ಭವಂತಂ ತಾನ್ಕುರ್ವೀಥಾ ತುಮುಲ ಕರಕ ವೃಷ್ಟಿ ಪಾತಾವಕೀರ್ಣಾನ್ ಕೇವಾನಸ್ಯು ಪರಿಭವ ಪದಂ ನಿಷ್ಫಲಾರಂಭ ಯತ್ನಾಹ. ಇಲ್ಲಿ ನಿಗ್ರಹ ಅನುಗ್ರಹ ಎರಡರ ಚಿತ್ರವನ್ನು ಕವಿ ಕೊಟ್ಟಿದ್ದಾನೆ. ಮೊದಲು ಅನುಗ್ರಹ, ಆಮೇಲೆ ನಿಗ್ರಹ. ಚಮರಿ ಮೃಗಗಳು ಹಿಮಾಲಯದಲ್ಲಿರುತ್ತವೆ, ಅದು ವಾಸ್ತವ. ಚಮರ ಮೃಗಗಳು ಬಾಲ ಸೊಂಪಾಗಿ ಬೆಳ್ಳಗೆ ಬೆಳೆದಿರುತ್ತದೆ. ಅದನ್ನು ಕತ್ತರಿಸಿ ಚಾಮರಗಳನ್ನಾಗಿ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಸ್ವಾಮಿಗಳಿಗೆ ಎಲ್ಲ ವಿಶೇಷವಾಗಿ ಪೂಜೆಗೆ ಆ ಒಂದು ಸೇವೆಯಾಗಿ ಚಾಮರ ಸೇವೆ ಅಂತ ಮಾಡ್ತಾರೆ. ಚಮರಿಯಿಂದ ಬಂದದ್ದು, ಚಮರ ಮೃಗದಿಂದ ಬಂದದ್ದು ಚಾಮರ ಅಂತಾಯಿತು. ಆರ್ ನರಸಿಂಹಾಚಾರ್ಯರ ಒಂದು ಚಾಟಪದ್ಯವನ್ನು DVG ಅವರು ರೆಫರ್ ಮಾಡ್ತಾರೆ. ಚಾಮರೀ ವಾಮರೀ ಭಾಷಾ ಕಾಶಿದೇವಂ ವನಾಂತರೆ ರಾಜತೆ ಪಾಮರೀ ಭಾಷಾ ಸೂಕರೀವ ಗೃಹೇ ಗೃಹೇ ಅಂತ. ಅಮರೀ ಭಾಷೆ ಸಂಸ್ಕೃತವಾಣಿ, ಚಾಮರಿ ಅಂದರೆ ಚಮರ ಮೃಗದ ಹಾಗೆ ಎಲ್ಲೋ ಹಿಮಾಲಯದಲ್ಲಿ ಪಾಪ ಬದುಕಿದೆ ಕುಟುಕ ಜೀವ ಇಟ್ಟುಕೊಂಡು. ಈ ಪಾಮರಿ ಭಾಷಾ, ಪಾಮರ ಭಾಷೆ, ಲೋಕಭಾಷೆ ಮನೆಮನೆಯಲ್ಲಿ ನಾಯಿಗಳ ತರಹ, ಹಂದಿಗಳ ತರಹ ಇದೆ ಅಂತ ಹೇಳ್ಬಿಟ್ಟು. ಚಮರಿ ಮೃಗಗಳು ಹಾಗೆ ವಿಲಕ್ಷಣವಾಗಿರುವಂಥವು ಹಿಮಾಲಯದಲ್ಲಿ ಇರುತ್ತವೆ. ಅದು ನ್ಯಾಚುರಲ್ ಹ್ಯಾಬಿಟೇಷನ್ ಅಲ್ಲಿಯೇ ಇರುವಂಥದ್ದು. ಆ ಒಂದು ಚಮರ ಮೃಗಗಳು ದವಾಗ್ನಿಗೆ ತುತ್ತಾಗಿ ಅವುಗಳ ಬಾಲಕ್ಕೆ ಬೆಂಕಿ ಬರುವಂತಾದರೆ ತುಂಬ ಕಷ್ಟ. ಅವುಗಳಿಗೆ ಶೋಭೆಯೇ ಬಾಲ. ಆ ಬಾಲವನ್ನೇ ಮೆರೆಸಿಕೊಂಡು ತಿರುಗ್ತಾ ಇರ್ತವಂತೆ. ಶ್ರೀಹರ್ಷ ಬರಿತಾನೆ, ಈ ತಮ್ಮ ಬಾಲದ ಸೊಬಗನ್ನು ತುಂಬ ಮೆರೆಸ್ತಾ ಇದ್ವು. ದಮಯಂತಿಯ ಒಂದು ತಲೆ ಕೂದಲಿನ ಸೊಬಗನ್ನು ನೋಡಿದ ಮೇಲೆ ತಮ್ಮ ಬಾಲವನ್ನು ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡಿದ್ವು ಅಂತ, ಹಿಂದೆ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ವು ಅಂತ. ಕಾಳಿದಾಸ ಕೂಡ ಈ ಭಾವವನ್ನು ತನ್ನ ಕುಮಾರ ಸಂಭವದಲ್ಲಿ ಪಾರ್ವತಿಯ ಸೌಂದರ್ಯದ ಬಗ್ಗೆ ಹೇಳುವಾಗ ಹೇಳ್ತಾನೆ. ಅಂದರೆ ಚಮರಿ ಮೃಗಗಳಿಗೆ ಬಾಲ ಹಿಂದೆಯೇ ಇರೋದು. ಅದಕ್ಕೆ ಕವಿ ಕೊಡುವಂಥ ವಿಲಕ್ಷಣವಾದ ಕಾರಣ. ಇದನ್ನು ಕಾವ್ಯಲಿಂಗಾಲಂಕಾರ ಅಂತ ಹೇಳ್ತಾರೆ. ಅಂದರೆ ಕವಿಯೇ ಕೊಡುವಂಥ ರೀಸನ್ನು. ಇಟ್ ಈಸ್ ನಾಟ್ ಎ ರಿಯಲಿಸ್ಟಿಕ್ ರೀಸನ್, ಇಟ್ ಇಸ್ ಎ ಪೊಯೆಟಿಕ್ ರೀಸನ್. ಆ ರೀತಿಯಾದದ್ದು. ಹಾಗೆ ಚಮರ ಮೃಗಗಳು ತಮ್ಮ ಬಾಲಕ್ಕೆ ಬೆಂಕಿ ಬಿದ್ದಾವು ಅಂತ ಒದ್ದಾಡತ್ವೆ. ಬಾಧೇ ತೋಲ್ಕಾ ಕ್ಷಪಿತ ಚಮರಿ ಬಾಲ ಭಾರೋ ದವಾಗ್ನಿ ಅರ್ಹಸ್ಯೇನಂ ಶಮಯಿತು ಮಲಂ ವಾರಿಧಾರ ಸಹಸ್ರೈ. ನೀನಾಗ ಸಾವಿರ ಸಾವಿರ ಧಾರೆಗಳಾಗಿ ಮಳೆಯನ್ನು ಸುರಿಸಿ ಆ ಚಮರ ಮೃಗಗಳ ಬಾಲವನ್ನು ಕಾಪಾಡು. ಯಾಕೆ? ಆಪನ್ನಾರ್ತಿ ಪ್ರಶಮನ ಫಲಾಹ ಸಂಪದೋ ಹ್ಯುತ್ತಮಾನಾಂ. ಉತ್ತಮರ ಸಂಪತ್ತಿನ ಫಲವೇ ಆಪನ್ನರ, ಕಷ್ಟದಲ್ಲಿರುವವರ ಸಂಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ ಅಂತ. ಧನಕ್ಕೆ ಪ್ರಯೋಜನ ಅದು ಅಂತ, ವಿದ್ಯೆಯ ಪ್ರಯೋಜನ ಇದು. ಹೇಳ್ತಾರಲ್ಲ, ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ದುಷ್ಟನ ವಿದ್ಯೆ ವಿವಾದಕ್ಕೆ, ದುಷ್ಟನ ಧನ ಅಹಂಕಾರಕ್ಕೆ, ದುಷ್ಟನ ಶಕ್ತಿ ಪರಪೀಡನೆಗೆ. ಆದರೆ ಶಿಷ್ಟನ ವಿದ್ಯೆ ವಿದ್ಯಾದಾನಕ್ಕೆ, ಧನ ಲೋಕಹಿತಕ್ಕೆ, ಶಕ್ತಿ ಲೋಕ ಸಂರಕ್ಷಣೆಗೆ ಬಳಕೆ ಆಗುತ್ತದೆ ಅಂತ. ಈ ರೀತಿಯಲ್ಲೇ ನಿನ್ನ ಸಂಪತ್ತನ್ನು, ಜಲವೇ ನಿನ್ನ ಸಂಪದ, ಅದನ್ನು ಚಮರ ಮೃಗಗಳ ಆಪನ್ನತೆಯನ್ನು ನಿವಾರಣೆ ಮಾಡೋದಕ್ಕೆ ಬಳಸಬೇಕು ಅಂತ. ಇವೆಲ್ಲ ಸಾರ್ವಕಾಲಿಕವಾದ ಸೂಕ್ತಿಗಳು. ಆಪನ್ನಾರ್ತಿ ಪ್ರಶಮನ ಫಲಾಹ ಸಂಪದೋ ಹ್ಯುತ್ತಮಾನ ಅಲ್ವೇ? ಆ ಹಿ ಅನ್ನೋದ್ರಿಂದ ಅಂದರೆ ನಾನು ನಿನಗೆ ಹೇಳಬೇಕಾಗಿಲ್ಲ, ನಿನಗದೆಲ್ಲ ಗೊತ್ತಿರೋದೇ ಹೌದು. ನಾನು ಕೇವಲ ಜ್ಞಾಪಿಸ್ತಾ ಇದ್ದೀನಿ, ಪಾಠ ಹೇಳ್ತಾ ಇಲ್ಲ. ಸ್ಮಾರಯೇ ನತು ಶಿಕ್ಷೆಯೇ ಅನ್ನುವ ರಾಮಾಯಣದ ಸೀತಾದೇವಿಯ ನಯ ಮೇಘದ ಬಗೆಗೆ ಯಕ್ಷನಿಗೆ ಉಂಟು. ಕಾರಣ ಕಾರ್ಯಾರ್ಥಿಯಾದವನು ಒರಟು ಮಾತಾಡುವಂತೆ ಇಲ್ಲ. ನೈದಿಂದ ತಮಗೆ ತಿಳಿಯದ್ದು ಯಾವುದು? ವಿದಿತ ವೇದಿತವ್ಯಾನಾಂ ಕಿಂವಾ ವಕ್ತವ್ಯಂ. ತಿಳಿಯಬೇಕಾದ್ದೆಲ್ಲ ತಿಳಿದವರಿಗೆ ಇನ್ನೇನು ಹೇಳುವಂಥದ್ದಿದೆ? ಸಂಸ್ಕೃತದ ಸಂಭಾಷಣೆಯ, ಸಂಸ್ಕೃತಿಯ ನಯವೇ ಅಲ್ಲಿರುವಂಥದ್ದು. ಕೃತಕವಲ್ಲದ ಕೃತಿಯಾದ, ಕೃತಕೃತ್ಯವಾದ ನಯ ಅದು. ಆಮೇಲೆ ನಿನ್ನನ್ನು ಕಂಡು ಆರ್ಭಟ ಮಾಡಿ ಹಾರಬೇಕು ಅಂತ ಈ ಶರಭಗಳು ಬಂದರೆ ಆಗ ಏನು ಮಾಡಬೇಕು? ಮುಕ್ತಾಧ್ವಾನಂ ಸಪದಿ ಶರಭಾಹ ಲಜ್ಜಯೇಯುರ್ಭವಂತಂ.
ಲಜ್ಜೆಗೆಟ್ಟು ಅವು ನಿನ್ನ ದಾರಿಗೆ ತೊಡಕಾಗಬೇಕು ಅಂತ ಬಂದರೆ ತಾನ್ ಕುರ್ವೀಥ ಸ್ತುಮಲ ಕರಕ ವೃಷ್ಟಿಪಾತಾವಕೀರ್ಣಾನ್, ನೀನು ಅಲಿಕಲ್ಲಿನ ಮಳೆ ಸುರಿಸಿ ದಬ ದಬ 4 ಕಲ್ಲು ಅವುಗಳ ಮೇಲೆ ಹಾಕಿದ್ರೆ ಅವು ಸುಮ್ಮನೆ ಆಗುತ್ತವೆ. ಯಾಕೆ? ಕೇವಾ ನಸ್ಯುಹು ಪರಿಭವ ಪದಂ ನಿಷ್ಫಲಾರಂಭ ಯತ್ನ. ಆಕಾಶ ನೋಡಿ ಒಗ್ಯೋಕ್ಕೆ ಹೋದವ್ರ ಗತಿ ಆಗುತ್ತೆ. ತಮ್ಮ ಯೋಗ್ಯತೆಗೆ ಮೀರಿದ್ದನ್ನು ಯಾವುದನ್ನಾದರೂ ತೆಗೆದುಕೊಂಡು ಅದನ್ನು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ನೋಡಿದ್ರೆ ಯಾರಿಗೆ ತಾನೇ ಪರಾಭವ ಆಗೋದಿಲ್ಲ ಅಂತ ನಾವು ನಿತ್ಯವೂ ನೋಡ್ತಾ ಇರ್ತೀವಿ. ಅಂಥ ಸಂದರ್ಭಗಳನ್ನು, ದೊಡ್ಡ ಮನುಷ್ಯರನ್ನು, ಮಹನೀಯರನ್ನು, ಮಹಾತತ್ವಗಳನ್ನು ಗೇಲಿ ಮಾಡೋಕ್ಕೆ ಹೋಗ್ಬಿಟ್ಟಿದ್ವೇ ಕಡೆಗೆ ಮಹಾಕವೀನಾಂ ದೋಷೋದ್ಘಾಟನಂ ಆತ್ಮನೇಯವ ದೂಷಣಾಯ ಅಂತ ಆನಂದವರ್ಧನ ಬರೀತಾನೆ. ಮಹಾಕವಿಗಳಲ್ಲಿ ದೋಷವನ್ನು ತೋರಿಸೋಕೆ ಹೋಗೋದು ತನ್ನದೇ ದೋಷವನ್ನು ತೋರಿಸಿದಂತೆ ಅಂತ. ದೋಷ ಇಲ್ಲದೇ ಇದ್ದರೂ ಕೂಡ ದೋಷವನ್ನು ಎತ್ತಿ ಎತ್ತಿ ಖಲನಂತೆ ಮಹಿಮೆ ಪಟ್ಟ ಹೇಳ್ತಾನೆ. ದುಷ್ಟ ಒಬ್ಬ ಮಾಡುವಂತೆ ತೋರಿಸೋಕೆ ಹೋಗೋದ್ರೊಳಗೆ ಏನು ಫಲ ಉಂಟು? ಹಾಗಾಗಿ ಅಂಗೈ ತೋರಿಸಿ ಅವಲಕ್ಷಣ ಅಂತ ಅನಿಸ್ಕೊಳ್ಬಾರ್ದು ಅಂತ. ಇಲ್ಲಿ ಮತ್ತೊಂದು ಪ್ರಖರವಾಗಿ ಎದ್ದು ತೋರುವಂಥದ್ದು ಏನಂದರೆ ಭಾರತೀಯತೆಯ ಇನ್ನೊಂದು ಮುಖ. ಅದೇನು? ಶಿಷ್ಟರ ರಕ್ಷಣೆ ಹೇಗುವೋ ಅಶಿಷ್ಟರ ದಂಡನೆ ಕೂಡ ಅಷ್ಟೇ ಮುಖ್ಯ ಅಂತ. ಪರಿತ್ರಾಣಾಯ ಸಾಧೂನಾಂ ಮೊದಲು ಚಮರಮೃಗಗಳಿಗೆ ಕಾಪಾಡುವಂಥದ್ದು ಇದೆ. ಅದೇ ತರಹ ವಿನಾಶಾಯ ಚ ದುಷ್ಕೃತಾಂ ಅದೂ ಇದೆ. ಪರಮಾತ್ಮ ಅದನ್ನು ಹೇಳಿದ ಉಸಿರಲ್ಲೇ ಮುಂದಿನ ಸಾಲನ್ನು ಹೇಳಿದ್ದಾನೆ. ಕಾಳಿದಾಸ ಕೂಡ ಪರಿತ್ರಾಣಾಯ ಸಾಧೂನಾಂ ಅಂತ ಚಮರಮೃಗಗಳ ರಕ್ಷಣೆ ಹೇಳಿದಂತೇನೆ ಶರಭಗಳು ಸುಮ್ಮನೆ ಬಂದುಬಿಟ್ಟು ಗರ್ಜನೆ ಮಾಡಿ ಹುಚ್ಚು ಕೋಲಾಹಲ ಮಾಡಿದ್ರೆ, ಬೀದಿ ನಾಯಿಗಳ ಕೂಗೋ ಥರ ಕೂಗಾಡಿದ್ರೆ, ಒಂದು ಜಾಥಾ ಹೊರಡಿಸ್ತೀವಿ, ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಮೇಲೆ ಖಂಡನ ಸಭೆ ಮಾಡ್ತೀವಿ, ಧಿಕ್ಕಾರ ಮಾಡ್ತೀವಿ ಅಂತಂದರೆ ಸಾರ್ವಜನಿಕರೇ ಸೇರಿ ಸಾವಿರ ಪತ್ರಗಳ ರೂಪದಲ್ಲಿ ಆಲಿಕಲ್ಲಿನ ಮಳೆ ಸುರಿಸ್ತಾರೆ. ಅವರಿಗೆ ಅದಕ್ಕೂ ಹೋಗಲಿಲ್ಲ ಅಂತಂದರೆ ಆಲಿಕಲ್ಲಿನ ಮಳೆ ಹೋಗ್ಬಿಟ್ಟು ಇನ್ಯಾವುದಾದ್ರೂ ಒಂದು ಬುಲೆಟ್ನ ಮಳೆಯೇ ಆಗಬಹುದು. ಯಾತಕ್ಕೆ ಅಂದರೆ ಮಹಾಜನಗಳ ಅಭಿಪ್ರಾಯಕ್ಕೆ ಅಷ್ಟು ಬೆಲೆ ಉಂಟು. ಶ್ರೀರಾಮನಂತವನೇ ಬೆಲೆ ಕೊಟ್ಟ. ಅದನ್ನು ಕಾಳಿದಾಸ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾನೆ. ಅಂದರೆ ಕಾಳಿದಾಸ ಮೃದು ಮಧುರವಾದದ್ದು ಚಂದನ, ಚಂದ್ರ, ಚಂದ್ರಿಕೆ, ಸುಂದರಿ ಇಷ್ಟು ಮಾತ್ರವೇ ಅಲ್ಲ. ಅವನು ವೇಣುವನ್ನು ಹೇಗೋ ಶಂಖವನ್ನೂ ಹಾಗೆ ಊದಬಲ್ಲ, ವೀಣೆಯನ್ನು ಹೇಗೋ ಖಡ್ಗವನ್ನೂ ಹಾಗೆ ಜಳಪಿಸಬಲ್ಲ, ರಸರಂಗದಲ್ಲಿ ಹೇಗೆ ನರ್ತನ ಮಾಡಬಲ್ಲನೋ ರಣರಂಗದಲ್ಲಿ ಹಾಗೆ ವೀರವಿಹಾರ ಮಾಡಬಲ್ಲ. ಅಂದರೆ ಕವಿಯಾಗಿ ಅವನು ಭಾರತೀಯತೆಯ ಸಮಸ್ತ ಸ್ವರೂಪಗಳನ್ನು ಮೈಗೂಡಿಸಿಕೊಂಡಿದ್ದಾನೆ. ಹಿ ಈಸ್ ಎ ಮಿನಿಯೇಚರ್ ಇಂಡಿಯಾ ಅಂತ ಅನ್ಬೋದು. ಹಿ ಈಸ್ ಇಂಡಿಯಾ ಇನ್ ಲೆಟರ್ಸ್ ಅಂತ ಕರೀಬಹುದು. ಭಾರತಕ್ಕೆ ಮತ್ತೊಂದು ಪರ್ಯಾಯಭೂತವಾದಂಥ ಮಹಾಕವಿ. ಅವನಾದ ಮೇಲೆ ಆ ಮಟ್ಟದ ರಾಷ್ಟ್ರಕವಿ ಈವರೆಗೂ ಹುಟ್ಟಿಲ್ಲ. ಆಯಾ ರಾಜ್ಯದ ಕವಿಗಳು ರಾಷ್ಟ್ರಕವಿಗಳಾಗಿದ್ದಾರೆ ಹೊರತುನುವೆ ದಿ ಟೋಟಲ್ ಈಥೋಸ್ ಆಫ್ ಇಂಡಿಯಾ ಅನ್ನೋದು ಇನ್ನೆಲ್ಲಿಯೂ ಈ ರೀತಿಯಾಗಿ ಡೆಪಿಕ್ಟ್ ಆದಂಥದ್ದಿಲ್ಲ. ಮತ್ತು ನೋಡಿ, ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲಿ ಕಥೆಯೇ ಇಲ್ಲ, ಕಥಾಂಶವೇ ಇಲ್ಲ. ಮಿಕ್ಕವರು ತತ್ತರಿಸುವ ಜಾಗದಲ್ಲಿ ಇವನು ಎತ್ತರಿಸ್ತಾನೆ, ಬಿತ್ತರಿಸ್ತಾನೆ ಪ್ರತಿಭೆಯನ್ನು. ಅಲ್ಲಿ ಕಾಣುವ ಸ್ವಾರಸ್ಯ ಒಂದು ಸಾಮಾನ್ಯವಾದ ಯಕ್ಷನ ಸಂಕಟದಲ್ಲಿ ಎಷ್ಟೆಲ್ಲ ಜೀವನ ಮೌಲ್ಯಗಳನ್ನು ಮಂದ್ರಶ್ರುತಿಯ ಸಂಗೀತದ ಹಾಗೆ ನೀರಿನಲ್ಲಿ ನುಡಿದ ವೀಣೆಯಂತೆ ತುಂಬ ಸೂಕ್ಷ್ಮವಾಗಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಅದನ್ನು ಗಮನಿಸಿದರೆ ಅವರವರಿಗೆ ಕಾಣಬಲ್ಲಂಥ ಕಣ್ಣಿದ್ದವರಿಗೆ ಆ ಸತ್ಯವೆಲ್ಲ ಕಾಣಿಸುತ್ತೆ. ಕೇವಾ ನಸ್ಯುಹು ಪರಿಭವ ಪದಂ ನಿಷ್ಫಲಾರಂಭ ಯತ್ನ. ಆ ಭಾಷೆಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಪರಿಭವ ಪದಕ್ಕೆ ಯಾರು ತಾನೇ ಕಾಲಿಡೋಲ್ಲ. ನಿಷ್ಫಲಾರಂಭ ಯತ್ನ, ಆರಂಭ ಅನ್ನೋದಕ್ಕೆ ಪ್ರಯತ್ನ ಅಂತ ಮಾತ್ರವಲ್ಲದೆ ಫಲ ಅಂತಲೂ ಅರ್ಥ ಉಂಟು, ವಿವೇಕ ಅಂತಲೂ ಅರ್ಥ ಉಂಟು. ಯಾರಿಗೆ ಒಳ್ಳೆಯ ರೀತಿಯಲ್ಲಿ ಪರಿಣಮಿಸೋದಿಲ್ಲ ಅಂತ ಗೊತ್ತಿದ್ದೂ ಕೂಡ ದುರ್ಬುದ್ಧಿಯಿಂದ ಕೈ ಹಾಕ್ತಾರೋ ಅವಿವೇಕಕ್ಕೆ, ಅಂಥವರು ವೇರ್ ಏಂಜಲ್ಸ್ ಸ್ಕೇರ್ ದೇರ್ ಡೆವಿಲ್ಸ್ ಡೇರ್ ಅಂತ ಹೇಳ್ತಾರಲ್ಲ, ಆ ರೀತಿ ದೆವ್ವಗಳ ಸಾಹಸ ಮಾಡಿದಂತೆ ಆಗುತ್ತದೆ ಎನ್ನುವುದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಈ ರೀತಿ ಶಿಷ್ಟ ರಕ್ಷಣ, ದುಷ್ಟ ದಂಡನ ಅದನ್ನು ತೋರಿಸಿದ ಮೇಲೆ ಅವೆಲ್ಲದರ ಪರಿಪಾಕ ಭಗವದ್ಭಕ್ತಿಯಲ್ಲಿ, ಶಿವಸಾಯುಜ್ಯದಲ್ಲಿ ಮುಗಿಯಬೇಕಲ್ಲ. ಆ ಅಧ್ಯಾತ್ಮದ ಧ್ವನಿಯನ್ನು ಹೇಳ್ತಾನೆ. ಈ ಮೊದಲ 2 ಪದ್ಯಗಳಲ್ಲಿ ಕಾಣುವಂಥದ್ದು ಧರ್ಮಾರ್ಥ ಕಾಮದ ತ್ರಿವರ್ಗ ವ್ಯವಸ್ಥೆಯಾದರೆ, ಮುಂದೆ ಕಾಣುವಂಥದ್ದು ಅಪವರ್ಗ. ಮತ್ತೆ ಆ ಪುರುಷಾರ್ಥಗಳ ಜೊತೆಗೆ ಎಷ್ಟು ಚೆನ್ನಾಗಿ ರಿಲೇಟ್ ಮಾಡ್ಕೊಳ್ತಾನೆ ನೋಡಿ. ತತ್ರ ವ್ಯಕ್ತಂ ದೃಶದಿ ಚರಣನ್ಯಾಸಮರ್ಧೇಂದು ಮೌಲೇಹೇ ಶಶ್ವತ್ ಸಿದ್ಧೈ ಉಪಚಿತ ಬಲಿಂ ಭಕ್ತಿ ನಮ್ರಃ ಪರೀಯಾ ಯಸ್ಮಿನ್ ದೃಷ್ಟೇ ಕರ್ಣ ವಿಗಮಾದೂರ್ಧ್ವಮುದ್ಧೂತ ಪಾಪಾಹ ಸಂಕಲ್ಪಂತೆ ಸ್ಥಿರಗಣಪದ ಪ್ರಾಪ್ತಯೇ ಶ್ರದ್ಧದಾನಾಹ ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಅಲ್ಲಿ ಮಹಾದೇವನ ಪಾದ ಚಿಹ್ನೆ ಕಾಣಿಸುತ್ತೆ. ತತ್ರ ವ್ಯಕ್ತಂ ದೃಶದಿ, ದೃಶತ್ ಅಂದರೆ ಕಲ್ಲು, ಕಲ್ಲಿನಲ್ಲಿ ಚರಣನ್ಯಾಸ ಅರ್ಧೇಂದು ಮೌಲೇಹೆ, ಚಂದ್ರಮೌಳಿಯ, ಅದು ಏನು ಅರ್ಧಚಂದ್ರಮೌಳಿ, ಅವನು ಬಾಲೇಂದುವನ್ನು ಧರಿಸಿಕೊಂಡಿದ್ದಾನೆ.
ಅದು ಒಂದು ಸೊಗಸಾದ ತಾತ್ಪರ್ಯ. ಶಿವನ ಆ ಒಂದು ಚಂದ್ರನನ್ನು ಧರಿಸಿದ ಲೀಲೆ ಸಾಮಾನ್ಯವಾಗಿ ಪೂರ್ಣವಾಗಿ ಬೆಳೆದವರನ್ನು ದೊಡ್ಡವರನ್ನು ಕೊಂಡಾಡಿದರೆ ನಮಗೂ ಹೂವಿನಿಂದ ನಾರು ಸ್ವರ್ಗ ಸೇರಿತು ಅಂತ ಯೋಗ್ಯತೆ ಬರುತ್ತೆ. ಹಾಗಲ್ಲದೆ ಉದಯೋನ್ಮುಖರಾದವರನ್ನು ಎತ್ತಿ ಹಿಡಿದು ಕೊಂಡಾಡುವುದಕ್ಕೆ ತುಂಬ ವಿಶಾಲ ಹೃದಯ ಬೇಕು, ಉದಾರವಾದ ಮನಸ್ಸು ಬೇಕು. ಶಿವ ಬಾಲೇಂದುವನ್ನು ತಲೆ ಮೇಲೆ ಏರಿಸಿಕೊಂಡಿದ್ದು ಹಾಗೆ. ಪೂರ್ಣೇಂದುವನ್ನು ತಲೆ ಮೇಲೆ ಏರಿಸ್ಕೊಳ್ಳೋಕ್ಕೆ ದೇವತೆಗಳೇ ಇದ್ದಾರೆ. ಯಾಕೆಂದರೆ ಪೂರ್ಣೇಂದುವಿನಿಂದ ಅವರು ಅಮೃತವನ್ನು ಪಡ್ಕೊಳ್ಬೇಕು. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಪರಿಪೂರ್ಣ ಮಂಡಲನಾದಂಥ ಚಂದ್ರನನ್ನು ಕೃಷ್ಣ ಪಕ್ಷದಲ್ಲಿ ಎಲ್ಲ ದೇವತೆಗಳು ಹೀರಿ 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 ಖಾಲಿ ಮಾಡಿಬಿಡ್ತಾರೆ ಅಂತ ಪುರಾಣ ಕಥೆ. ಬೇರೆ ದೇವತೆಗಳೆಲ್ಲ ಪೂರ್ಣಮಂಡಲನಾದ ಚಂದ್ರನನ್ನು ಹಿಡ್ಕೊಳ್ಳೋದಕ್ಕೆ ಕಾತರರಾಗಿದ್ದರೆ ಅಭ್ಯುದಯಕ್ಕೆ ಕಾಲಿಡ್ತಾ ಇರತಕ್ಕಂಥವನನ್ನು, ಆಗಷ್ಟೇ ಅಮಾವಾಸ್ಯೆ ದಾಟಿ ಬಂದವನನ್ನು ಎತ್ತಿ ಹಿಡಿಯೋದಕ್ಕೆ ಆದಿಭಿಕ್ಷುವಲ್ಲದೆ, ಸ್ಮಶಾನವಾಸಿಯಲ್ಲದೆ, ಸಕಲ ವೈರಾಗ್ಯಶಾಲಿಯಲ್ಲದೆ ಇನ್ಯಾರಿಗೆ ಸಾಧ್ಯವಾಗುತ್ತೆ? ನಿಸ್ಪೃಹನಿಗೆ ಮಾತ್ರ ಸರ್ವಜನರನ್ನು, ಅಭ್ಯುದಯಾರ್ಹರನ್ನು, ಕರುಣಾರ್ಹರನ್ನು ಕೂಡ ಉದ್ಧರಿಸುವಂಥ ಮನಸ್ಸು ಬರುತ್ತೆ. ಸ್ಪೃಹೆ ಇದ್ದವರಿಗೆ ಆಗುವುದಿಲ್ಲ. ಅಂಥವನು ಅರ್ಧೇಂದು ಮೌಲಿಯಾಗಿರುವವನು. ಅವನ ಚರಣನ್ಯಾಸ, ಪಾದಗಳ ಮುದ್ರಿಕೆ ಕಾಣಿಸುತ್ತದೆ. ಶಿವ ಹಿಮಾಲಯವನ್ನು ಪೂರ್ತಿ ಓಡಾಡಿದ್ದಾನೆ, ಆ ಭಗವಂತನ ಸ್ಪರ್ಶ ಆಗಿದೆ ಅಂತ. ಭಗವದ್ ರಾಮಾನುಜಾಚಾರ್ಯರಿಗೆ ತಿರುವೇಂಗಡದ ಪರ್ವತವನ್ನು ಕಂಡಾಗ ಅದು ಅಖಂಡ ಶಾಲಗ್ರಾಮ ರೂಪವಾಗಿ ಕಾಣಿಸ್ತಂತೆ. ಇದರ ಮೇಲೆ ಹೆಜ್ಜೆ ಇಡುವುದು ಹೇಗೆ ಅಂತ ಮೊಣಕಾಲುಗಳಿಂದ ಮೊಣಕೈಗಳಿಂದ ಅದನ್ನು ತೆವಳಿಕೊಂಡು ಹತ್ತಿದ್ರು ಅಂತ ಐತಿಹ್ಯ ಉಂಟು. ಕಾರಿಕಾಲಮ್ಮೆ 63 ಪುರಾತನರಲ್ಲಿ ಬರ್ತಕ್ಕಂಥ ತಮಿಳುನಾಡಿನ ಮಹಾಭಕ್ತಾಗ್ರಗಣ್ಯೆ. ಆಕೆ ಹಿಮಾಲಯವನ್ನು ತಾನು ಕಾಲು ಮುಟ್ಟಿ ಮೇಲೆ ಸೇರುವುದೇ ತಪ್ಪು ಅಂತ ಹೇಳಿಬಿಟ್ಟು ತಲೆಯಿಂದಲೇ ನಡೆದುಕೊಂಡು ಬಂದಳು ಅಂತ ಐತಿಹ್ಯ ಉಂಟು. ಅಂದರೆ ನಾವು ನೆಲಕ್ಕೆ, ಜಲಕ್ಕೆ, ಗಿರಿಗೆ, ವನಕ್ಕೆ, ದರಿಗೆ, ಝರಿಗೆ ಎಷ್ಟು ಬೆಲೆ ಕೊಡ್ತೀವಿ, ಎಷ್ಟು ಗೌರವ ಕೊಡ್ತೀವಿ ಅಂತ. ಇಲ್ಲಿ ಕಾಲಿಡಬಾರ್ದು, ಇಲ್ಲಿ ತುಳಿಯಬಾರ್ದು ಅಂತನ್ನುವಂಥದ್ದು ನಮ್ಮ ಒಂದು ಭಾವನೆ. ಅಂದರೆ ಪ್ರತಿಯೊಂದರೊಳಗೂ ಗೌರವ, ಭಗವತ್ ಸಾನ್ನಿಧ್ಯವನ್ನು ಕಾಣಬೇಕು ಅನ್ನುವುದು. ಹಾಗಾಗಿ ಇವನು ಶಿವ ಹೆಜ್ಜೆ ಇಟ್ಟಿದ್ದಾನೆ. ಅದರಿಂದಾಗಿ ಶಶ್ವತ್ ಸಿದ್ಧೈಹಿ ಉಪಚಿತ ಬಲಿಂ, ಅಲ್ಲಿ ಸದಾಕಾಲ ಸಿದ್ಧರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಚಾರಣರು ಎಲ್ಲ ಶಿವನ ಪಾದ ಮುದ್ರಿಕೆಗಳಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ನೀನು ಭಕ್ತಿ ನಮ್ರ ಪ್ರಿಯ, ಭಕ್ತಿಯಿಂದ ಬಾಗಿ ಪ್ರದಕ್ಷಿಣೆ ಮಾಡು ಅಂತಾನೆ. ನಮ್ಮಲ್ಲಿ ಒಂದು ಪರ್ವತವನ್ನು ಕಂಡ್ರೆ ಪರಿಕ್ರಮ ಮಾಡಬೇಕು ಅಂತ ಉಂಟು. ಅದು ಹಲವು ವಿಧವಾಗಿ ನೋಡಿ. ಒಂದು ಬೆಟ್ಟದ ದರ್ಶನ ಸುಮ್ಮನೆ ಹೀಗೆ ಯಾವುದೋ ಒಂದು ದಿಕ್ಕಲ್ಲಿ ನೋಡಿಬಿಟ್ಟು, ಒಂದು ಮೂಲೆಯಿಂದ ನೋಡಿಬಿಟ್ಟು ಬಂದರೆ ಆಗತ್ತೆ. ಭಾರತೀಯ ಸಂಸ್ಕೃತಿನ ಹಾಗೆ ಒಂದು ಮೊಡಕಿಂದ ನೋಡ್ತೀವಿ, ಒಂದು ಮೂಲೆಯಿಂದ ನೋಡ್ತೀವಿ, ಒಂದು ಕೋಣದಿಂದ ನೋಡ್ತೀವಿ, ಒಂದು ಎಮ್ಮೆ ಕೋಣದಿಂದ ನೋಡ್ತೀವಿ ಅಂತ ನೋಡಿ ಗ್ರಂಥಗಳನ್ನು ಬೃಹತ್ತರವಾಗಿ ಬರೆದು ಅದಕ್ಕೆ ಅಪವ್ಯಾಖ್ಯಾನ ಮಾಡುವಂಥವರಿದ್ದಾರೆ. ಹಾಗಲ್ಲ, ಸರ್ವತಃ ನೋಡಬೇಕು. ಪರೀಕ್ಷಾ ಅಂದರೆ ಪರಿತಃ ಈಕ್ಷಣಂ ಪರೀಕ್ಷಣಂ, ಎಲ್ಲ ಕಡೆಯಿಂದಲೂ ನೋಡುವುದು. ವಿಷನ್ ಬೈ ಆಲ್ ಮೀನ್ಸ್ ಅಂತ. ಸುಮ್ಮನೆ ನೋಡಿದ್ರೆ ಗೇಜಿಂಗ್ ಅಟ್ ಇಟ್, ಗ್ಲಾನ್ಸಿಂಗ್ ಅಟ್ ಇಟ್. ವಿಷನ್ ಆಗಬೇಕು ಅಂತಂದರೆ ಅದು ಎಲ್ಲ ಕಡೆಯಿಂದ, ಎಲ್ಲ ದಿಕ್ಕಿನಿಂದ ಆಗಬೇಕಾದದ್ದು. ಶಿವ ಹಾಗೆ ತನ್ನ ಪಾದ ಮುದ್ರಿಕೆಯಿಂದ ಲೋಕವನ್ನು ಪಾವನ ಮಾಡಿದ್ದಾನೆ. ನಿಮಗೆಲ್ಲ ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತಾ ಇಲ್ಲ. ಶಿವನ ಪಾದ ಮುದ್ರೆಗಳಿಂದ ಪವಿತ್ರವಾದ ಹಿಮಾಲಯದಲ್ಲಿ ಎಲ್ಲ ಗಂಧರ್ವಾದಿಗಳು ಬಂದು ಪೂಜೆ ಮಾಡ್ತಾರೆ. ಯಸ್ಮಿನ್ ದೃಷ್ಟೇ ಕರ್ಣವಿಗಮಾದೂರ್ಧ್ವಮುದ್ಧೂತ ಪಾಪಾಹ ಸಂಕಲ್ಪಂತೆ ಸ್ಥಿರ ಗಣಪದ ಪ್ರಾಪ್ತಯೇ ಶ್ರದ್ಧದಾನಾಹ.
ಈ ಒಂದು ಪಾದ ಮುದ್ರಿಕೆಗಳನ್ನು ನೋಡಿ ಪೂಜೆ ಮಾಡಿದರೆ ನೀನು ದೇಹಾವಸಾನಕ್ಕೆ ಮುನ್ನವೇ ಶಿವಗಣಗಳಲ್ಲಿ ಸಾಯುಜ್ಯವನ್ನು ಪಡೆಯುತ್ತೀಯ. ಅದು ಶ್ರದ್ಧಾಳುಗಳ ಒಂದು ನಂಬಿಕೆಯಾಗಿದೆ ಎನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ. ಇದು ತುಂಬ ಸ್ವಾರಸ್ಯಕಾರಿ. ಕರ್ಣ ವಿಗಮಾತ್ ಅಂದರೆ ಕರ್ಣಗಳು ಎರಡು, ಅಂತಃಕರಣ ಬಹಿಷ್ಕರಣ ಅಂತ. ಬಾಹ್ಯಕರಣಗಳು ಕೈ, ಕಾಲು, ಕಣ್ಣು, ಮೂಗು ಇತ್ಯಾದಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಅಂತಃಕರಣ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಂತರ್ಬಹಿಷ್ಕರಣ ವಾಕು, ಮಾತು ಆಲೋಚನೆಯ ರೂಪದಲ್ಲೂ ಇದೆ, ಅಭಿವ್ಯಕ್ತಿಯ ರೂಪದಲ್ಲೂ ಇದೆ, ಎರಡೂ ರೀತಿಯಲ್ಲಿದೆ. ಹೀಗೆ ಇರುವಂಥ ಇವೆಲ್ಲವೂ ಸೇರಿ ಒಟ್ಟು 15 ಅಂತಾಯಿತು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 4 ಅಂತಃಕರಣ, ಅಂತರ್ಬಹಿಷ್ಕರಣವಾಗಿ ವಾಕು. ಇವೆಲ್ಲಕ್ಕೂ ಚೈತನ್ಯಭೂತವಾದಂಥದ್ದು ಆ ಪರತತ್ವ. ಅದು 16ನೇದು ಷೋಡಶೀ ಕಲಾ ಆಗಿರುವಂಥದ್ದು. ನಾವು ಯಾವುದೇ ಒಂದು ಕರ್ಣವನ್ನು ಅಂದರೆ ಯಾವ ಒಂದು ಟೂಲ್ ಪರಿಕರವನ್ನು ಅಂತರಂಗದ ಪರಿಪಾಕಕ್ಕೆ ತನ್ಮೂಲಕ ಆತ್ಮದರ್ಶನಕ್ಕೆ ಬಳಸ್ಕೊಳ್ಬೇಕು. ಹಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸನೇ ಹೇಳಿದನಲ್ಲ. ಅಭ್ಯುದಯ ನಿಶ್ರೇಯಸ್ಗಳಿಗಾಗಿ ದೇಹ ಇರುವಂಥದ್ದು. ಹಾಗಲ್ಲವಾದರೆ ಅದು ಬೀಳಬೇಕು. ಮತ್ತು ಸತ್ತ ಮೇಲೆ ಕೈವಲ್ಯ ಯಾರಿಗೆ ಗೊತ್ತು? ಇದ್ದಾಗ ಸಿಗಬೇಕು. ಅದು ಡಿಮ್ಯಾಂಡ್ ಡ್ರಾಫ್ಟ್ ಆಗಬೇಕೇ ಹೊರತು ಪೋಸ್ಟ್ ಡೇಟೆಡ್ ಚೆಕ್ ಆಗಬಾರದು. ಹಿಂದೆಯೇ ನಾನು ಹೇಳಿದ್ದೆ. ಹಾಗೆ ಕಂಡಾಗ ಕರ್ಣ ವಿಗಮಾದ್ ಪೂರ್ವಂ ಅಂದರೆ ದೇಹಾವಸಾನಕ್ಕೆ ಮುಂಚೆಯೇ ಆಗಬೇಕು. ಆದರೆ ಇದು ಕ್ರಮಮುಕ್ತಿ ಆದ್ದರಿಂದ ಕರ್ಣ ವಿಗಮಾದೂರ್ಧ್ವಂ ಅಂತ ಮಾಡಿದ್ದಾರೆ. ಇದು ಜ್ಞಾನಕ್ಕಿಂತ ಮಿಗಿಲಾಗಿ ಭಕ್ತಿ ಹಾಗೂ ಯೋಗಗಳಿಗೆ ಸಂಬಂಧಪಟ್ಟದ್ದರಿಂದ ಕಾಳಿದಾಸ ಈ ಒಂದು ಶಿವನ ಪಾದಗಳಿಗೆ ಶರಣಾಗುವ ಮೂಲಕ ದೇಹಾವಸಾನದ ಬಳಿಕ, ಕರ್ಣ ವಿಗಮದ ಬಳಿಕ ಊರ್ಧ್ವಂ ಉದ್ಧೂತ ಪಾಪಾಹ, ಸಕಲ ಪಾಪಗಳನ್ನು ಕಳೆದುಕೊಂಡು ಶಿವಗಣಗಳಲ್ಲಿ ಒಂದಾಗುತ್ತಾರೆ ಅಂತ. ಅಂದರೆ ಈ ಮೋಕ್ಷವನ್ನು ಸಾಮೀಪ್ಯ, ಸಾಲೋಕ್ಯ ಅಂತ ಕರೆಯಬಹುದು. ಮೋಕ್ಷ ಹಲವು ವಿಧ. ಸಾಷ್ಟಿ ಸಾಯುಜ್ಯ ಅಂದರೆ ಕೈಲಾಸದ ಹತ್ತಿರ ಇರುವಂಥ ಅವಕಾಶ. ಸಾಯುಜ್ಯ ಅಂದರೆ ಕೇವಲ ಐಕ್ಯವಾಗುವಂಥದ್ದು. ಅದರ ಮಧ್ಯದಲ್ಲಿ ಬರುವಂಥದ್ದು, ಇವೆರಡರ ನಡುವೆ ಬರುವಂಥದ್ದೊಳಗೆ ಸಾಮೀಪ್ಯ, ಸಾಲೋಕ್ಯ, ಸಾಮೀಪ್ಯ. ಸಾಲೋಕ್ಯ ಅಂದರೆ ಆ ಲೋಕದಲ್ಲಿ ಕೈಲಾಸದಲ್ಲೇ ಇರುವುದು. ಸಾಮೀಪ್ಯ ಅಂದರೆ ಅಲ್ಲಿ ಹತ್ತಿರಕ್ಕೆ ಬರುವಂಥದ್ದು. ಸಾರೂಪ್ಯ ಅಂದರೆ ಶಿವನ ರೂಪವನ್ನೇ ತಾಳುವಂಥದ್ದು. ಶಿವಗಣಗಳು ಶಿವರೂಪವನ್ನೇ ತಾಳಿದ್ದಾರೆ, ಶಿವನ ಸಮೀಪವೇ ಇದ್ದಾರೆ, ಶಿವಲೋಕದಲ್ಲಿಯೇ ಇದ್ದಾರೆ. ಹೀಗಾಗಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಬಂದಿದೆ. ಸಾಯುಜ್ಯ ಬರಬೇಕಾದರೆ ಅದು ಜ್ಞಾನದಿಂದಲೇ ಬರುವುದು. ಅದು ದೇಹ ಬೀಳುವ ಮುನ್ನವೇ ಬರುವಂಥದ್ದು, ಜೀವನ್ಮುಕ್ತಿ ರೂಪವಾದದ್ದು. ಹಾಗಾಗಿ ಕಾಳಿದಾಸ ಕುಮಾರ ಸಂಭವದಲ್ಲಿ ಈ ಜೀವನ್ಮುಕ್ತಿಯ ಸ್ವರೂಪವನ್ನು ಹೇಳ್ತಾನೆ. ಇಲ್ಲಿ ಈ ಕುಬೇರನ ಅನುಚರನಾದ ಯಕ್ಷನ ಸ್ಥಿತಿಗೆ ತಕ್ಕಂತೆ ದೇಹಾವಸಾನದ ಬಳಿಕ ಆಗುವಂತಹ ವಿದೇಹ ಮುಕ್ತಿಯ ಬಗ್ಗೆ ತುಂಬ ಚೆನ್ನಾಗಿ ಪ್ರಸ್ತಾವ ಮಾಡ್ತಾನೆ. ಹಾಗಾಗಿ ಆ ಪಾದಗಳನ್ನು ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ವಂದಿಸು, ನಿನಗೂ ಕೂಡ ಉತ್ತರೋತ್ತರ ಒಳ್ಳೆಯದಾಗುತ್ತೆ, ಪಾಪ ನಿವಾರಣೆ ಆಗುತ್ತದೆ ಎನ್ನುವ ಮಾತನ್ನು ಹೇಳ್ತಾನೆ. ಹಿಮಾದ್ರೌ ಶಾಂಭವಾದೀನಾಂ ಸಿದ್ಧಯೇ ಸರ್ವಕರ್ಮಣಾಂ ದೃಷ್ಟ್ವಾ ಶ್ರೀ ಚರಣನ್ಯಾಸಂ ಸಾಧಕ ಸ್ಥಿತಯೇ ತನುಂ ಇಚ್ಛಾಧೀನ ಶರೀರೋಹಿ ವಿಚರೈಚ್ಛ ಜಗತ್ರಯಂ ಇತಿ ಶಂಭುರಹಸ್ಯೇ ಅನ್ನುವ ಮಾತು ಬರುತ್ತೆ. ಅವ್ಯಕ್ತಂ ವ್ಯಂಜಯಾಮಾಸ ಶಿವಶ್ರೀ ಚರಣದ್ವಯಂ. ಅವ್ಯಕ್ತನಾಗಿದ್ದ ಶಿವ ತನ್ನ ಪಾದಗಳ ಮೂಲಕ ವ್ಯಕ್ತನಾದ. ಆ ಕಾರಣ ಆ ಪಾದಗಳು ಪರಮಶ್ರೇಯಸ್ಕರವಾದವು ಅಂತ. ನಮ್ಮ ಶಿಲ್ಪಾಗಮಗಳಲ್ಲಿ ಕೂಡ ಒಂದು ಪದ್ಧತಿ ಉಂಟು. ಯಾವುದೇ ಒಂದು ವಿಗ್ರಹವನ್ನು ಕೆತ್ತುವಾಗ ಪಾದವನ್ನು ಮೊದಲು ಕೆತ್ತಬೇಕು, ಆಮೇಲೆ ತಲೆಗೆ ಹೋಗಬೇಕು. ಹಾಗಲ್ಲದೆ ತಲೆಯಿಂದ ಮೊದಲು ಆರಂಭ ಮಾಡಿದ್ರೆ ಆ ಚಿತ್ರವಾಗಲಿ ಶಿಲ್ಪವಾಗಲಿ ಪೂರ್ಣವಾಗುವುದಿಲ್ಲ ಅಂತ. ಶ್ರದ್ಧೆ, ನಮ್ರತೆ ಅದು ಮೊದಲ ಲಕ್ಷಣವಾಗಬೇಕು ಅಂತ. ಆಮೇಲೆ ಹೀಗೆ ಮೋಕ್ಷ ಮತ್ತು ತ್ರಿವರ್ಗಗಳ ಬಗೆಗೆ ಹೇಳ್ತಾ ಮತ್ತೊಂದು ಮೋಕ್ಷಕಲ್ಪವಾದ ಕಲೆಯ ಬಗ್ಗೆ ಹೇಳ್ತಾನೆ. ನೋಡಿ ಎಷ್ಟು ಮೌಲ್ಯಗಳನ್ನು ಒಟ್ಟೊಟ್ಟಿಗೆ ತರ್ತಾನೆ ಅಂತಂದರೆ, ಧರ್ಮಾರ್ಥ ಕಾಮಗಳು ತ್ರಿವರ್ಗ, ಮೋಕ್ಷ ಅಪವರ್ಗವಾಯಿತು. ಈ ಮೋಕ್ಷ ಇದೇನುವುದು ಗೊತ್ತಾಗೋದು ನಮಗೆ ಹೇಗೆ? ಮೋಕ್ಷದ ಕಲ್ಪನೆಯಾದರೂ ಬರಬೇಕು ಅಂದರೆ ಕಲಾಸ್ವಾದದಿಂದ ಬರುತ್ತೆ. ಆ ಕಲೆಯ ಬಗೆಗೆ ಮತ್ತೊಂದು ಹೇಳ್ತಾನೆ. ಅದನ್ನು ನಾವು ಮೋಕ್ಷಕಲ್ಪವಾದದ್ದು ಅಂತ ಹೇಳ್ತೀವಿ. ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತೀವಿ ರಸಾನಂದವನ್ನು. ಹೀಗಾಗಿ ಅವರ ಬ್ರಹ್ಮಾನಂದದ ಬಗ್ಗೆ ಹೇಳಿ ಬ್ರಹ್ಮಾನಂದ ಸಹೋದರದ ಬಗ್ಗೆ ಬರ್ತಾನೆ. ಬ್ರಹ್ಮಾನಂದಕ್ಕೆ ಇರುವಂಥ ಅತ್ಯಂತ ಸುಂದರವಾದ ಪ್ರವೇಶ ದ್ವಾರ ಅಂದರೆ ರಸಾನಂದವೇ. ಶಬ್ದಾಯಂತೆ ಮಧುರ ಮಲಿನೈ ಕೀಚಕೈ ಪೂರ್ಯಮಾಣಾ ಸಂಸಕ್ತಾಭಿಸ್ತ್ರಿಪುರ ವಿಜಯೋ ಗೀಯತೆ ಕಿನ್ನರೀಭಿ ನಿರ್ಹ್ಲಾದಸ್ತೆ ಮುರಜ ಇವಚೇತ್ ಕಂದರೇಶು ಧ್ವನಿ ಸ್ಯಾತ್ ಸಂಗೀತಾರ್ಥೋ ನನು ಪಶುಪತೇಸ್ತತ್ರ ಭಾವೀ ಸಮಗ್ರ. ಈ ಶಿವನ ಆನಂದ ತಾಂಡವಕ್ಕಾಗಿ ಒಂದು ಸಂಗೀತಕ ಆರ್ಕೆಸ್ಟ್ರಾ ಸಿದ್ಧವಾಗುತ್ತದೆ, ಅದಕ್ಕೆ ನೀನು ಭಾಗಿಯಾಗಬೇಕು ಅಂತಾನೆ.
ಅಂದರೆ ದೊಡ್ಡದರೊಳಗೆ ನಾವು ಭಾಗಿಯಾಗಬೇಕು. ನಮ್ಮದೇನಲ್ಲಿ ಪಾತ್ರ ಅಂತಲ್ಲ, ನಮಗೆ ಪಾತ್ರ ಇದೆಯಾ ಅಂತಷ್ಟೇ. ಎಂಥ ಪಾತ್ರ ಅನ್ನುವಂಥದ್ದಲ್ಲ. ಯಜ್ಞದಲ್ಲಿ ಭಾಗ ಅಂದರೆ ಕಸ ಗುಡಿಸುವುದರಿಂದ ಮೊದಲುಗೊಂಡು ಪ್ರಧಾನಾಹುತಿ ಕೊಡುವವರೆಗೂ ಎಲ್ಲದರೊಳಗೂ ನಮಗೆ ಒಂದೇ ರೀತಿಯಾದ ದೃಷ್ಟಿ ಇರಬೇಕು. ಹಾಗಾಗಿ ಮಹತ್ತಿನ ಜೊತೆಗೆ ವಿ ಶುಡ್ ಬಿಕಮ್ ಪಾರ್ಟ್ ಆಫ್ ದಿ ಹಿಸ್ಟ್ರಿ ಅಂತೀವಲ್ಲ, ಹಾಗಾಗಬೇಕು ಅಂತ ಅದಕ್ಕೆ ತೊಡಗಿಸಿಕೊಳ್ಳುವ ಭಾವ ಹೇಳ್ತಾನೆ. ಕಲೆಯ ಮುಖ್ಯ ಲಕ್ಷಣವೇ ನಮ್ಮಲ್ಲಿ ನಮ್ರತೆಯನ್ನು ಮೈಗೂಡಿಸುವುದು. ಪೂತಿನ ಅವರು ಕಲೆಯಲ್ಲಿ ಸತ್ಯ ಶಿವ ಸುಂದರಗಳ ಸಾಕ್ಷಾತ್ಕಾರ ಹೇಗೆ ಅಂತ ಹೇಳ್ತಾರೆ. ಕಲೆಯ ಮೂಲಕವಾಗಿ ನಮಗೆ ಭಯಾನಕವಾದ ಲೋಕಸತ್ಯಗಳು ಶಂಕರವಾಗಿ ತೋರುತ್ತವೆ. ಮಾನವ ಸ್ವಭಾವ, ಲೋಕ ಸ್ವಭಾವ ನಮಗೆ ತುಂಬ ರಮಣೀಯವಾದ ರೂಪದಲ್ಲಿ ಕಾಣಿಸುತ್ತೆ. ಆಮೇಲಿಂದ ಅದು ನಮ್ಮಲ್ಲಿ ಉಂಟು ಮಾಡುವಂತಹ ಮಂಗಳದ ಪ್ರಜ್ಞೆ ಯಾವುದುಂಟು ಅದು ಶಿವ. ಶಿವದ ಮುಖ್ಯ ಲಕ್ಷಣ ನಿರ್ವೈರ. ಕಲೆಯಲ್ಲಿ ನಾವು ಒಳ್ಳೆಯ ಸೊಗಸಾದ ಕಾವ್ಯದಲ್ಲಿಯೋ ನಾಟಕದಲ್ಲಿಯೋ ಕಾದಂಬರಿಯಲ್ಲಿಯೋ ಕೆಟ್ಟ ಪಾತ್ರ ಒಳ್ಳೆಯ ಪಾತ್ರ ಅಂತ ಹೇಳಿದ್ರೆ ಎಲ್ಲಕ್ಕೂ ಸಹಾನುಭೂತಿ ಭಾಸುರವಾದ ದೃಷ್ಟಿಯನ್ನು ಬೀರ್ತೀವಿ. ಅಲ್ಲಿ ವಿರೋಧ ನಮಗಿಲ್ಲ. ಚಿತ್ರದಲ್ಲಿ ಕಪ್ಪು ಬಣ್ಣವಾಗಲಿ ಕೆಂಪು ಬಣ್ಣವಾಗಲಿ ಎಲ್ಲಕ್ಕೂ ಆಸ್ವಾದ ಸಲ್ಲುತ್ತೆ. ಸಂಗೀತದಲ್ಲಿ ಹಾಗೆ ಸಂವಾದಿ ಸ್ವರಕ್ಕಾಗಲಿ ವಿವಾದಿ ಸ್ವರಕ್ಕಾಗಲಿ ಶ್ರುತಿತ್ವ ರಂಜಕತ್ವ ಇದ್ದೇ ಇರುತ್ತೆ. ಹಾಗೆ ಆ ರೀತಿಯಲ್ಲೇನೆ ಶಿವ ಅಂದರೆ ನಿರ್ವೈರ, ಅದು ಸಿದ್ಧವಾಗುತ್ತೆ. ಇದೆಲ್ಲ ಸುಂದರದಿಂದ ಆಗುವಂಥದ್ದು ಅಂತ ಅವರು ತಮ್ಮ ರಸಪ್ರಜ್ಞೆ ಗ್ರಂಥದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ನೀನು ಮಹಾ ಸಂಗೀತಕದಲ್ಲಿ ಭಾಗಿಯಾಗಬೇಕು. ಇಲ್ಲಿ ಹಾಡುವವರು ಯಾರು? ಕಿನ್ನರಿಯರು. ಇನ್ನು ಆಡುವವನು ಯಾರು? ಪರಮಾತ್ಮ ಶಿವ. ಅದಕ್ಕೆ ನೀನು ಸನ್ನದ್ಧನಾಗಬೇಕು ಅಂತ ಹೇಳ್ತಾನೆ. ಹೇಗೆ? ಮಧುರ ಮನಿಲೈ ಕೀಚಕಾಫ್ ಪೂರ್ಯಮಾಣಾಹ. ಕೀಚಕ ಅಂತಂದರೆ ತೆಳ್ಳಗಿರುವಂತಹ ಒಂದು ಮೈಭಾಗವನ್ನು ಉಳ್ಳ ಬಿದಿರು. ಅಂದರೆ ಯಾವುದರ ಒಂದು ಬಿದಿರಿನ ಮೇಲ್ಮೆ ತೆಳ್ಳಗಿರುತ್ತೋ, ಕೊಳಲಿಗೆ ಬಳಸ್ತಾರೋ ಅಂಥ ಬಿದಿರು. ಬಾನ್ಸುರಿ ಕೊಳಲನ್ನು ಮಾಡೋದಕ್ಕಾಗಿಯೇ ಇರತಕ್ಕಂಥ ಬಿದಿರನ್ನು ಕೀಚಕ ಅಂತ ಕರೀತಾರೆ. ಅಲ್ಲಿ ದುಂಬಿಗಳು ರಂಧ್ರ ಮಾಡಿರುತ್ತವೆ. ಆ ರಂಧ್ರ ಹೇಗಿರುತ್ತೆ ಅಂದರೆ ಗಾಳಿ ಹೋಗಿ ಅಲ್ಲಿ ಆಡಿದರೆ ತಾನೇ ತಾನಾಗಿ ವೇಣುನಾದ ಬರುತ್ತದೆ ಅಂತ. ಇದು ಮೊದಲ ಬಾರಿಗೆ ಕಾವ್ಯ ಪ್ರಪಂಚದಲ್ಲಿ ಕಾಳಿದಾಸ ಕೊಟ್ಟಂಥ ಕಲ್ಪನೆ. ಅವನಿಗೆ ಈ ಕಲ್ಪನೆಯ ಬಗ್ಗೆ ಎಷ್ಟು ಪ್ರೀತಿ ಅಂತಂದರೆ ಇನ್ನೂ 2 ಕಾವ್ಯಗಳಲ್ಲಿ ಬಳಸಿದ್ದಾನೆ. ಕುಮಾರ ಸಂಭವದ ಮೊದಲನೇ ಸರ್ಗದಲ್ಲಿ ಹಿಮಾಲಯ ವರ್ಣನೆ ಮಾಡುವಾಗ ಯಃಪೂರಯನ್ ಕೀಚಕ ರಂಧ್ರಭಾಗೈಹಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಅದೇ ಮಾತನ್ನೇ ರಘುವಂಶದ 2ನೇ ಸರ್ಗದಲ್ಲಿ ದಿಲೀಪ ನಂದಿನಿ ಧೇನುವನ್ನು ಓಡಾಡಿಸಿಕೊಂಡು ರಕ್ಷಣೆ ಮಾಡುವಾಗ ಕಾಡಿನಲ್ಲಿರ್ತಕ್ಕಂಥ ಕೀಚಕ ಅನ್ನುವ ವೇಣುಜಾತಿಯ ಸಸ್ಯಗಳಲ್ಲಿ ಗಾಳಿ ಓಡಾಡಿ ನಾದವನ್ನು ಮಾಡ್ತಾ ಇತ್ತು. ಆ ಶ್ರುತಿಗೆ ಕಿನ್ನರಿಯರು ಈ ದಿಲೀಪ ಮಹಾರಾಜನ ಒಂದು ಕೀರ್ತಿಯನ್ನು ವೈಭವವನ್ನು ಹೇಳ್ತಾ ಇದ್ದರು ಅಂತ ಬರುತ್ತೆ. ಅಂದರೆ ಅವನಿಗೆ ಒಂದು ಕಲ್ಪನೆ ಇಷ್ಟವಾಯಿತು. ಒಬ್ಬ ಕವಿಗೆ ಒರಿಜಿನಲ್ ಆದ ಒಂದು ಕಲ್ಪನೆ ಚೆನ್ನಾಗಿರುವುದು ಬಂದರೆ ಅದನ್ನು ಇನ್ನೂ ಒಂದು 2 ಕಡೆಗೆ ಹಾಕಿ ತೋರಿಸ್ತಾನೆ. ಸಂಗೀತಗಾರರಿಗಾದರೂ ಅಷ್ಟೇ, ತಮ್ಮ ಕಲ್ಪನೆಯ ಯಾವುದೋ ಒಂದು ಸಂಗತಿ ಒಂದು ರಾಗದಲ್ಲಿ ವಿಶೇಷವಾಗಿ ಹೊಳೆದ್ರೆ ತಮ್ಮ ಕಚೇರಿಗಳಲ್ಲಿ ಅನಿವಾರ್ಯವಾಗಿ ಆ ಒಂದು ಐಟಮ್ ಇಟ್ಟುಕೊಳ್ತಾರೆ. ಅದು ಅವರೊಂದು ಸ್ಟೈಲ್, ಅವರೊಂದು ಕರಿಷ್ಮಾ ಅನ್ನುವಂತೆ ಇರುತ್ತೆ. ಆ ಕಾಳಿದಾಸನಿಗೆ ಕೂಡ ಅಂಥದ್ದು ಬಿಡಕ್ಕಾಗದಂತೆ ಇದನ್ನು ಸೇರಿಸಿಕೊಂಡಿದ್ದಾನೆ. ಕೀಚಕಾಫ್ ಪೂರ್ಯಮಾಣಾಹ ಅನಿಲೈಹಿ ಮಧುರಂ ಶಬ್ದಾಯಂತೆ. ಆಮೇಲೆ ಕಿನ್ನರಿಯರು ಏನು ಮಾಡ್ತಾರೆ? ತ್ರಿಪುರ ವಿಜಯ ಗೀಯತೆ. ತ್ರಿಪುರಾಸುರ ಸಂಹಾರದ ಆ ವಿಜಯ ವೈಜಯಂತಿಯನ್ನು ಅವರು ಹಾಡ್ತಾ ಇರ್ತಾರೆ ಅಂತ. ತ್ರಿಪುರದ ವಿಜಯ ಅನ್ನುವುದು ತ್ರಿಗುಣಗಳ ಮೇಲಿನ ವಿಜಯ ಅಲ್ಲವೇ? ಸೂರ್ಯ ಚಂದ್ರನನ್ನು ಚಕ್ರ ಮಾಡಿಕೊಂಡು, ಭೂಮಿಯನ್ನು ರಥವನ್ನಾಗಿಸಿಕೊಂಡು, 4 ವೇದಗಳನ್ನು ಕುದುರೆಗಳನ್ನಾಗಿ ಮಾಡಿಕೊಂಡು, ಮೇರು ಪರ್ವತವನ್ನು ಬಿಲ್ಲಾಗಿಸಿ, ವಾಸುಕಿಯನ್ನು ನಾಣಾಗಿಸಿ, ನಾರಾಯಣನನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಮಹಾದೇವ ಬಿಟ್ಟಾಗ ಆ ತ್ರಿಪುರಾಸುರರು ತಾರಕಾಸುರನ ಮಕ್ಕಳು ಸತ್ತರು ಅನ್ನುವ ಕಥೆ. ಪುರ ಅನ್ನುವುದಕ್ಕೆ ದೇಹ ಅನ್ನುವುದು ಗೊತ್ತೇ ಇದೆ ಅರ್ಥ. ಆ ಪುರದಲ್ಲಿ ಇರುವಂಥ ಆತ್ಮನೇ ಪುರುಷ. ಆ ಆತ್ಮನನ್ನು ಮಾಯೆಯಿಂದಾಗಿ ಸತ್ವರಜಸ್ತಮೋ ಗುಣಗಳು ಆವರಿಸಿಕೊಳ್ಳುತ್ತವೆ. ಆಗ ಈ ದೇಹ ಅನ್ನುವುದು ಭೂಮಿ. ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಗಳು ನಡೆಯೋದು ಮನಸ್ಸು ಬುದ್ಧಿ ಇವುಗಳಿಂದ. ಆ ದೇಹವನ್ನು ಸಾಗಿಸುವಂಥ 2 ಚಕ್ರಗಳು ಮನೋಬುದ್ಧಿಗಳು. ಮನಃಕಾರಕ ಚಂದ್ರ, ಬುದ್ಧಿಕಾರಕ ಸೂರ್ಯ. ಆ ರೀತಿಯಾಗಿ ನಡೆಯುವ ದೇಹಕ್ಕೆ ಅವಿದ್ಯೆ ಬಂದಾಗ ಮಾಡಿದ್ದೆಲ್ಲ ಅನರ್ಥ. ತ್ರಿಪುರಾಸುರರು ಅಂತಂದರೆ ಹಾಗೆ ಭೂಮಿಯ ಮೇಲೆ ಆಕಾಶದಲ್ಲಿ ಇರುವಂಥ ಅವರುಗಳು 3 ಜನ ಕಬ್ಬಿಣದ, ಬೆಳ್ಳಿಯ ಮತ್ತು ತಾಮ್ರದ ಅಥವಾ ಬಂಗಾರದ 3 ಪುರಗಳನ್ನು ಮಾಡಿಕೊಂಡು ಮೇಲಿಂದ ಬಂದು ಆಕ್ರಮಿಸಿ ಹಿಂಸೆ ಮಾಡ್ತಾಯಿದ್ರು ಅಂತ. ಅದು ಕಪ್ಪು, ಬಿಳುಪು ಮತ್ತು ಹಳದಿ ಅಥವಾ ಕೆಂಪು ಅಂತ ಸತ್ವ ರಜಸ್ತಮೋ ಗುಣಗಳ ಲಕ್ಷಣ.
ಈ ಗುಣತ್ರಯಗಳು ಬಂದು ಜೀವನನ್ನು ಅವಿದ್ಯೆಯಿಂದ ಶಬಲಿತವನ್ನಾಗಿ ಮಾಡಿದಾಗ ಜೀವನಿಗೆ ವಿಕಾರ ಉಂಟಾಗುತ್ತದೆ, ತಥ್ಯ ಸತ್ಯ ಮರೆತು ಹೋಗುತ್ತದೆ. ಆಗ ಮೇರು ಅಂದರೆ ಬೆನ್ನು ಹುರಿ, ಅಲ್ಲಿಂದ ವಾಸುಕಿ ಅಂದರೆ ಕುಂಡಲಿನಿ ಶಕ್ತಿ. ಅದು ಸಾಮಾನ್ಯವಾಗಿ ಸರ್ಪ ಕುಂಡಲಿತವಾಗಿ ಸುತ್ತುಕೊಂಡೇ ಇರುತ್ತದೆ. ಆ ಎಲ್ಲಿಯೋ ಪಾತಾಳದಲ್ಲಿ ಮಲಗಿಕೊಂಡು ಮುದುರಿಕೊಂಡು ಚಕ್ರೀಕೃತನಾಗಿರುವಂಥ ವಾಸುಕಿಯನ್ನು ನೆಟ್ಟಗೆ ಮಾಡಿ ಎಳೆದು ಹುರಿಯನ್ನು ಕಟ್ಟುವುದಲ್ವ. ಬಿಲ್ಲಿಗೆ ಹೆದೆ ಏರಿಸೋದು ಅಂದರೆ ಬಿಲ್ಲಿಗೆ ಸದಾ ಹೆದೆಯನ್ನೇ ಕಟ್ಟಿದರೆ ಅದರ ಒಂದು ಎಲಾಸ್ಟಿಸಿಟಿ ಅಂತ ಯಾವುದಿದೆ ಅದು ಹೊರಟೋಗುತ್ತೆ, ಅದರ ಪ್ಲುತಕ ಗುಣ ಹೋಗುತ್ತೆ. ಹಾಗಾಗಿ ಅದನ್ನು ಆಗಾಗ ನಾಣನ್ನು ಸುತ್ತಿರ್ತಾರೆ, ಸುಮ್ಮನೆ ಕಾಯಿಲ್ ಮಾಡಿರ್ತಾರೆ. ಆಮೇಲೆ ಯುದ್ಧ ಮಾಡಬೇಕಾದಾಗ ಅದನ್ನು ಬಿಚ್ಚಿಕೊಂಡು ಹುರಿಯನ್ನು ಮೇಲೆ ಏರಿಸುವಂಥದ್ದು. ಹೆದೆ ಏರಿಸುವುದು ಅಂದರೆ ಜಾರೋಪಣ ಅಂತ ಕರೀತಾರೆ. ಅದೇನೆ ಆ ಕುಂಡಲಿನಿ ಶಕ್ತಿಯನ್ನು ಜಾಗರಣ ಮಾಡಿದಾಗ ನೇರವಾಗಿ ಸುಷುಮ್ನಾ ನಾಡಿಯಲ್ಲಿ ಅದು ಪ್ರವೇಶ ಮಾಡುತ್ತೆ, ನೆಟ್ಟಗಾಗುತ್ತೆ ಅಂತ. ಹಾವು ಬಾಲದ ತುದಿ ಮೇಲೆ ನಿಂತುಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ಆಗ ಪ್ರಣವ ಅನ್ನುವಂಥ ಧನುಸ್ಸಿಗೆ ನಮ್ಮ ಅಂತಃಶಕ್ತಿಯನ್ನೇ ಬಾಣವಾಗಿ ಹೂಡಬೇಕು. ನರಾಣಾಂ ಅಯನಂ ನಾರಾಯಣ, ಮಾನವರೆಲ್ಲರ ಕಡೆಯ ದಾರಿ ನಾರಾಯಣ. ಆತನನ್ನು ಹೂಡಿದಾಗ ಆ ಗುಣತ್ರಯವನ್ನು ನಾರಾಯಣ ಧ್ವಂಸ ಮಾಡ್ತಾನೆ ಅಂತ. ಮನುಷ್ಯರಿಗೆಲ್ಲರಿಗೂ ಏಕಮೇವಾದ್ವಿತೀಯವಾದ ಮಾರ್ಗ ಜ್ಞಾನ. ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ ಅನ್ನುವಲ್ಲಿ ಜ್ಞಾನಾಗ್ನಿಯಿಂದ ಈ ಗುಣತ್ರಯ ಭಸ್ಮವಾಗಿಬಿಡುತ್ತೆ. ಅದೇ ಕಾಳಿದಾಸ ರಘುವಂಶದಲ್ಲಿ ರಘು ಮಹಾರಾಜ ತಾನು ತನ್ನ ಜ್ಞಾನದಿಂದ ಸಕಲ ಕರ್ಮಗಳನ್ನು, ಕರ್ಮಪ್ರೇರಕವಾದ ಗುಣಗಳನ್ನು ಕೂಡ ಧ್ವಂಸ ಮಾಡಿಕೊಂಡ ಭಸ್ಮಸಾಧಕರೋ ತನ್ನುವ ಮಾತನ್ನು ಹೇಳ್ತಾನೆ. ಹೀಗೆ ಕಂಡಾಗ ತ್ರಿಪುರಾಸುರ ಸಂಹಾರ ಅನ್ನುವುದು ಆತ್ಮದರ್ಶನವಲ್ಲದೆ ಮತ್ತಾವುದೂ ಅಲ್ಲ. ಇನ್ಯಾವ್ಯಾವುದೋ ಶಿವಲೀಲೆಯನ್ನು ಹೇಳೋಕ್ಕೆ ಬದಲಾಗಿ ಕಾಳಿದಾಸ ತ್ರಿಪುರ ವಿಜಯ ಅನ್ನುವುದರೊಳಗೆ ಇದು ಒಂದು ಸ್ವಾರಸ್ಯ. ಜೊತೆಗೆ ನಮ್ಮ ಸಂಸ್ಕೃತ ನಾಟಕ ಪರಂಪರೆಯಲ್ಲಿ ಮೊದಲಿಗೆ ಆದಂಥ ನಾಟಕ ಸಮುದ್ರ ಮಥನ ಅಥವಾ ಅಮೃತ ಮಥನ, ಅದು ಸರಸ್ವತಿ ಬರೆದದ್ದು. ಎರಡನೆಯದು ಮತ್ತೆ ಸರಸ್ವತಿಯೇ ಬರೆದದ್ದು ತ್ರಿಪುರದಾಹ ಅನ್ನುವಂಥದ್ದು. ಅಂದರೆ ಕಾಳಿದಾಸನಿಗೆ ಎಷ್ಟರ ಮಟ್ಟಿಗೆ ನಾಟ್ಯಶಾಸ್ತ್ರದ ಕಡೆಗೆ, ವೇದಾಂತ ಶಾಸ್ತ್ರದ ಕಡೆಗೆಲ್ಲ ಒಲವುಂಟು ಅಂದರೆ ವೇದಾಂತದ ತತ್ವವನ್ನು ಇದು ತೋರಿಸುತ್ತೆ. ಜೊತೆಗೆ ನಾಟ್ಯಶಾಸ್ತ್ರದಲ್ಲಿ ಶಿವನೆದುರಿಗೆ ಮಾಡಿಸಿದಂಥದ್ದು ಈ ನೃತ್ಯ, ಶಿವ ಮಾಡುವ ನೃತ್ಯ, ಶಿವನೆದುರಿಗೆ ಮಾಡಿಸಿದ ನೃತ್ಯ, ಅದು ಒಂದು ಸ್ವಾರಸ್ಯ ನೋಡಿ. ತಾನು ಮಾಡುವಾಗ ಕೃತ್ಯ, ಬೇರೆಯವರು ಮಾಡಿದಾಗ ನೃತ್ಯ, ಇದು ಮಾನವರಿಗೆ. ಆದರೆ ಪರಮಾತ್ಮನಿಗೆ ತಾನು ಮಾಡಿದ ಕೃತ್ಯವೂ ನೃತ್ಯವೇ, ನೃತ್ಯವೂ ನೃತ್ಯವೇ. ಅಂದರೆ ನಾವು ಮಾಡುವುದು ಕೆಲಸ ನಾವಾಗಿ, ನಾವಲ್ಲದೆ ಮಾಡಿದಾಗ ಅಂದರೆ ನಾವು ಇನ್ನೊಬ್ಬರ ವೇಷ ತಳೆದು ನಟನೆ ರಂಗಸ್ಥಳದಲ್ಲಿ ನಾನು ಗಣೇಶ ಅಂತ ಗಣೇಶನ ಪಾತ್ರವನ್ನೇ ಹಾಕ್ಕೊಂಡು ಮಾಡೋದಿಲ್ವಲ್ಲ. ನಾನು ಇನ್ನೊಬ್ಬರದು ಟಾಮ್ ಡಿಕ್ ಅಂಡ್ ಹ್ಯಾರಿ ವೇಷ ಹಾಕ್ಕೊಂಡಾಗ ಆಗ ಅದು ನೃತ್ಯ, ನಟನೆ. ನಾವು ನಿಜವಾಗಿ ನಮ್ಮ ಬದುಕಿನಲ್ಲಿಯೂ ಹಾಗೆ ಇರಬೇಕು. ಇದು ನನ್ನ ವೇಷ ಅಂದುಕೊಳ್ಬೇಕು, ನಾನು ಅಂತ ಅಂದುಕೊಳ್ಬಾರ್ದು. ಆ ಸ್ಥಿತಿ ನಮಗೆ ಯಾವಾಗ ಬರುತ್ತೆ? ಜ್ಞಾನಿಗಳಿಗೆ ಮಾತ್ರ ಬರುವಂಥದ್ದು. ಶಿವ ನಿತ್ಯ ನಿಷ್ಕಲನಾದಂತಹ ನಿತ್ಯ ನಿರಂಜನನಾದ ಕೇವಲ ಜ್ಞಾನಿಯಾದ ಕಾರಣ ಅವನ ಕೃತ್ಯವೂ ನೃತ್ಯವೇ ಅನ್ನುವುದು. ಹಾಗಾಗಿ ಅವನ ಎದುರಿಗೆ ಅವನ ಕಲೆಯನ್ನೇ ಪ್ರದರ್ಶನ ಮಾಡಿ ತೋರಿಸಿದ್ದು. ಅದು ಭರತ ಮಾಡಿದ್ದು. ಶ್ರೀರಾಮನ ಎದುರಿಗೆ ಲವಕುಶರು ಬಂದು ಹಾಡ್ತಾರೆ. ಹಾಡಿದಾಗ ರಾಮಾಯಣವನ್ನು ಕೇಳಿ ಅವನು ತುಂಬ ಸಂತೋಷ ಪಡ್ತಾನೆ. ರಾಮ ಆದರೆ ಆತ್ಮಾನಂ ಮಾನುಷಮ್ಮನ್ನಿ ಅಂತ ಇದ್ದುಕೊಂಡವನು. ಆ ಕಾರಣ ನೋಡಿ ಒಂದು ಸ್ವಾರಸ್ಯ. ರಾಮ ಹೇಳ್ತಾನೆ, ಈ ಕಥೆಯನ್ನು ಕೇಳಿದ್ರೆ ನನಗೂ ಪುಣ್ಯ ಬರುತ್ತೆ ಅಂತ ಅನಿಸುತ್ತೆ ಅಂತ. ಇದೆಂಥ ಕೊಬ್ಬು ನೋಡಿದ್ರ ರಾಮನದು, ಅವನ ಕಥೆ ಕೇಳ್ಕೊಂಡು ಅವನೇ ಸಂತೋಷ ಪಡುವಂಥ ನಾರ್ಸಿಸಸ್ ಕಾಂಪ್ಲೆಕ್ಸ್ನವನು ಅಂತ ಬೇಕಾದರೆ ಗೂಬೆ ಕೊಡಿಸೋಕೆ ಸಿದ್ಧರಾಗಿರ್ತಾರೆ. ಆದರೆ ಅದಲ್ಲ, ನಮ್ಮ ಬದುಕು ಕಾವ್ಯವಾದಾಗ ಅದು ನಮ್ಮದಾಗಿರೋಲ್ಲ. ಇಷ್ಟು ಸೊಗಸೆ ಅಂತ ಅನಿಸುತ್ತೆ. ನಮ್ಮ ಫೋಟೋ ನಾವಿದ್ದಂತೆ ಬರಬಹುದು, ಆದರೆ ನಮ್ಮ ಪೇಂಟಿಂಗು ಪೋರ್ಟ್ರೇಟ್ ನಾವಿದ್ದಂತೆ ಇರುವುದಿಲ್ಲ. ನಾವಿದ್ದಂತೆ ಇರಲೂಬಾರ್ದು, ಆದರೆ ನಾವಿದ್ದಂತೆ ಸ್ವಲ್ಪ ತೋರಲೂಬೇಕು. ರಾಮನ ಬದುಕು ಬೇರೆ, ರಾಮನ ಜೀವನ ಬೇರೆ, ರಾಮಾಯಣ ಬೇರೆ. ವಾಲ್ಮೀಕಿ ಕವಿ ಬರೆದ ರಾಮಾಯಣದಲ್ಲಿ ರಾಮನನ್ನು ಸಾಧಾರಣೀಕೃತವನ್ನಾಗಿ ಮಾಡಿ, ಅಂದರೆ ಯೂನಿವರ್ಸಲೈಸ್ ಮಾಡಿದ್ರಿಂದ ರಾಮನಿಗೂ ಇವನು ನಾನು ಅಂತ ಅನ್ನಿಸ್ತಿಲ್ಲ. ರಾಮ ಕುಡ್ ಎಂಜಾಯ್ ಹಿಸ್ ಲೈಫ್ ಆ್ಯಸ್ ಪೊಯೆಟ್ರಿ. ನಾನು ಇಲ್ಲಿ ಮಾಡಿರುವ ಒಂದು ಅಹಂಕಾರ ಬಿಟ್ಟು ಇನ್ಯಾರ್ದೋ ಒಂದು ದೊಡ್ಡ ಮನುಷ್ಯನ ಚರಿತ್ರೆ ಅಂತ ನೋಡಬಲ್ಲವನಾದ. ತನ್ನ ಕಾವ್ಯಕ್ಕೆ ತಾ ಮಹಾಕವಿ ಮಣಿಯುವಂತೆ ಅಂದರೆ ಇದೇನೆ. ಅದೇನಾದ್ರು ಅಹಂಕಾರವ, ನಾನು ಬರೆದಿದ್ದ ಕಾವ್ಯ ಅಂತ. ಈಗ ನಾನೆಲ್ಲ ಅದರ ಕರ್ತೃ ಅಂತ ಕರ್ತೃತ್ವವನ್ನು, ಭೋಕ್ತೃತ್ವವನ್ನು ಬಿಟ್ಟಾಗ ಆಗುವಂಥದ್ದು. ಹೀಗೆ ಶಿವನ ಮುಂದೆ ತ್ರಿಪುರದಾಹ ಅನ್ನುವ ಡಿಮವನ್ನು ಮಾಡಿದಾಗ ಶಿವ ಅದನ್ನು ಎಂಜಾಯ್ ಮಾಡಬಲ್ಲ. ಓಹೋ, ನಾನಾ ಸುಟ್ಟಿದ್ದು, ಇದನ್ನೆಲ್ಲ ನಾನೇ ಅಲ್ವೇ ಮಾಡಿದ್ದು ಅಂತ ಪಾರ್ವತಿಗೆ ಗಣಪತಿಗೆ ಎಲ್ಲ ತೋರಿಸಿ ಹೆಮ್ಮೆ ಪಡುವುದಲ್ಲ. ಹಿ ಕುಡ್ ಐಸೋಲೇಟ್ ಹಿಮ್ಸೆಲ್ಫ್ ಅಟ್ ಎನಿ ಟೈಮ್, ಅಟ್ ಎನಿ ಪ್ಲೇಸ್.
ಹೀಗೆ ಈ ರೀತಿಯಾಗಿ ನಮ್ಮನ್ನು ನಾವು ಆಚೆ ಕಡೆ ಮಾಡಿಕೊಂಡಾಗ ಮಾತ್ರ ಸ್ವಾರಸ್ಯ ಕಾಣಿಸುತ್ತೆ. ಒಳಗಾದಾಗ ಮಾಡೋಕ್ಕಾಗತ್ತೆ, ಅದರಿಂದ ಆಚೆ ಬಂದಾಗ ಸ್ವಾರಸ್ಯ ಕಾಣಿಸುವುದಾಗುತ್ತೆ. ಅಂದರೆ ಕರ್ಮ ಯಾವುದು ಒಳಗೆ ಸೇರಿಕೊಂಡಾಗ, ಜ್ಞಾನ ಯಾವುದು ಹೊರಗೆ ಬಂದಾಗ. ಹೀಗಾಗಿ ಅಭ್ಯುದಯ ನಿಶ್ರೇಯಸಗಳು, ಅವಿದ್ಯೆ ವಿದ್ಯೆಗಳು ಈ ರೀತಿಯಾಗಿರುವಂಥದ್ದು. ಇದು ಎರಡೂ ಕೂಡ ಲೋಕಹಿತಕ್ಕೆ ಬೇಕಾಗಿರುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಕಾಳಿದಾಸ ಎಷ್ಟು ಚೆನ್ನಾಗಿ ಇಹಪರಗಳನ್ನು ಸೇರಿಸ್ತಾನೆ, ಕಲೆ ಜೀವನವನ್ನು ಸೇರಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ. ಕಿನ್ನರಿಯರೇನೋ ಹಾಡ್ತಾರೆ, ಅವರಿಗೆ ವೇಣುವಾದನ ಸೊಗಸಾಗಿ ಬರ್ತದೆ ಈ ಕೀಚಕ ರಂಧ್ರ ಭಾಗಗಳಿಂದ ಓಡಾಡುವ ಗಾಳಿಯ ಮೂಲಕ. ಗಾಳಿ ಮೋಡಕ್ಕೆ ಗೆಳೆಯ, ಮೋಡದ ಗೆಳೆಯ ಗಾಳಿ ವೇಣುವಾದನಕ್ಕೆ ಕೈ ಹಾಕಿದರೆ ಮೋಡ ಅದು ಶ್ರುತಿವಾದ್ಯ, ಇದೀಗ ಲಯವಾದ್ಯ ಆಗಬೇಕಲ್ವ. ಹಾಗಾಗಿ ನಿನ್ನ ಗರ್ಜನೆ ನಿರ್ಹ್ರಾದ ಅದು ಮುರಜ ಇವ, ಅಂದರೆ ಮೃದಂಗದ ಧ್ವನಿಯನ್ನು ಉಂಟು ಮಾಡುತ್ತದೆ ಅಂತ. ಅಂದರೆ ಗಾಳಿ ಮೋಡ ಸೇರಿ ಮಳೆಯಾಗುತ್ತೆ. ಮಳೆ ಸಂಗೀತ ಗಾನ ಆ ಕಿನ್ನರಿಯರದು. ಅಲ್ಲಿ ಮಿಂಚುವುದು ಯಾರು? ಮಹಾನಟ. ನಾಟ್ಯ ಮಿಂಚಿನಂತೆ ವಿದ್ಯುದ್ಭ್ರಾಂತ ಕರ್ಣವನ್ನು ಮಾಡ್ತಾ ಕುಣಿತಾ ಇದ್ದಾನೇನೋ ಶಿವ ಅಂತ ಅನಿಸುತ್ತೆ. ಸಂಗೀತಾರ್ಥೋ ನನು ಪಶುಪತೆ ತತ್ರ ಭಾವೀ ಸಮಗ್ರ ಆಗಬೇಕು. ಅದಕ್ಕೆ ಸಮಗ್ರತೆ ಬರುವುದು ಹೇಗೆ? ತಾಳಬೇಕು, ತಕ್ಕ ಮೇಳಬೇಕು. ಆ ನರ್ತಕಿಯರು ಗಾಯಕರು ಎಲ್ಲ ಸೇರ್ಕೋತಾರಲ್ಲ, ಅದಕ್ಕೆ ನೀನು ಸೇರಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕಿನ್ನರಿಯರು ಅಂತಂದರೆ ಕಲಕಂಠಿಯರು, ಜೊತೆಗೆ ದೈವಿಕವಾದಂಥ ವೇಣು. ಅದು ಎಲ್ಲ ಶ್ರುತಿಗಳಲ್ಲಿ ಏಕಕಾಲದಲ್ಲಿ ನುಡಿಯಬಲ್ಲಂಥದ್ದು. ಒಂದು ಆರ್ಕೆಸ್ಟ್ರಾ ಸಿಂಫನಿಯನ್ನು ಮಾಡುತ್ತೆ. ಮೋಡ ಒಂದಲ್ಲ, ನೂರಾರು ಮೋಡಗಳು, ಅವು ಬೇರೆ ಬೇರೆ ರೀತಿಯಲ್ಲಿ, ಯಾವುದನ್ನು ನಾವು ಮೃದಂಗ ತರಂಗ ಅಂತೀವಿ, ಬೇರೆ ಬೇರೆ ಶ್ರುತಿಗಳಲ್ಲಿ ಆ ರಾಗಕ್ಕೆ ಬೇಕಾಗಿರುವ ಸ್ವರಗಳನ್ನೆಲ್ಲ ಸೇರಿಸಿ ನುಡಿಸುವಂಥದ್ದು. ಅನುಭವಿಸುವ ಶಕ್ತಿ ಇದ್ದವರಿಗೆ ಈ ಶ್ಲೋಕದ ಬಗ್ಗೆನೇ 1 ಗಂಟೆ ಅನುಭವ ಮಾಡಿಕೊಳ್ಬಹುದಾದಷ್ಟು ಸಾಮಗ್ರಿ ಉಂಟು. ಹೀಗಿರುವ ಶಿವನ ನೃತ್ಯ ಆಗತ್ತೆ, ನೀನಲ್ಲಿ ಭಾಗಿಯಾಗುವಂತ. ಹಿಂದೆ ಒಮ್ಮೆ ಹೇಳಿದ್ದ ಉಜ್ಜಯಿನಿಯಲ್ಲಿ, ನೀನು ಅಪ್ಯನ್ಯಸ್ಮಿನ್ ಜಲಧರ ಮಹಾಕಾಲ ಮಾಸಾಧ್ಯ ಕಾಲೇ ಸ್ಥಾತವ್ಯಂತೆ ನಯದೇಶಂ ಯಾವದತ್ಯೇತಿ ಭಾನು. ಸೂರ್ಯ ಮುಳುಗುವವರೆಗೂ ನೀನು ಅಲ್ಲಿ ಕಾದಿದ್ದು ಮಹಾದೇವನ ನರ್ತನಕ್ಕೆ ಅಣಿಯಾಗಬೇಕು ಅಂತೆಲ್ಲ ಹೇಳಿದ್ದ. ಅದು ಭೂಮಿಯ ಮೇಲೆ ನಡೆಯುವಂತಹ ಶಿವನ ಪೃಥ್ವಿಯಲ್ಲಿ ಒಂದು ನೆಲೆಯಾದಂಥ ಜ್ಯೋತಿರ್ಲಿಂಗವಾದ ಮಹಾಕಾಲ ಲಿಂಗ ಸಾನ್ನಿಧ್ಯದಲ್ಲಿ ಆಗುವಂತಹ ಭೌಮವಾದ ನೃತ್ಯ. ಇದು ಹಿಮಾಲಯದಲ್ಲಿ ನಡೆಯುವಂಥದ್ದು, ಆಕಾಶಿಕಿಯಾದಂಥದ್ದು. ದಟ್ ವಾಸ್ ಟೆರೆಸ್ಟ್ರಿಯಲ್, ಇಟ್ ಈಸ್ ಸೆಲೆಸ್ಟಿಯಲ್. ಆ ರೀತಿಯಾದದ್ದು ಮತ್ತೆ ಮತ್ತೆ ಬೇರೆ ಬೇರೆ ಸ್ತರಗಳಲ್ಲಿ ಒಂದೇ ಕ್ರಿಯೆಯನ್ನು ವಿನೂತನ ಎಂಬಂತೆ ತೋರಿಸ್ತಾನೆ. ಹಿಂದೊಮ್ಮೆ ಆ ನವಿಲುಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಕಾಡಿನ ನವಿಲುಗಳು ಯಾವ ರೀತಿ ಆನಂದ ಬಾಷ್ಪದಿಂದ ಎದುರುಗೊಳ್ಳುತ್ತವೆ ಮೋಡವನ್ನು ಕಂಡು. ಅವುಗಳಿಗೆ ನೃತ್ಯ ಮಾಡೋದು ಮರ್ತೋಗ್ಬಿಡುತ್ತವೆ. ಪಾಪ ಕಾಡಿನ ಮುಗ್ಧವಾದ ನವಿಲುಗಳು. ಅದೇ ಭವನ ಶಿಖಿಭಿ ನರ್ತಯೇತಾಹ, ಊರಿನ ನವಿಲುಗಳನ್ನು ಅವು ಸ್ವಲ್ಪ ಬಿಂಕ, ಅವು ಕುಣಿಯುತ್ತವೆ, ಆನಂದ ಬಾಷ್ಪ ಮಾಡೋದಿಲ್ಲ. ಅದು ಉಜ್ಜಯಿನಿಯ ನವಿಲುಗಳು, ಕೇಳಬೇಕೆ? ತುಂಬ ತುಂಬ ನಾಗರಿಕವಾದಂಥ ನವಿಲುಗಳು. ಆಮೇಲೆ ದೇವಗಿರಿಯಲ್ಲಿ ಸ್ಕಂದನ ನವಿಲು, ಅದನ್ನು ಇದೇ ಮೋಡವೇ ಪ್ರಯತ್ನಪಟ್ಟು ಕುಣಿಸಬೇಕು. ಎಷ್ಟರವರೆಗೆ ಕುಣಿಸಬೇಕು ಅಂದರೆ ಅದು ಗರಿಗಳನ್ನು ತೆರೆದು ಉದುರಿಸಿಕೊಳ್ಳಬೇಕು. ಆ ಉದುರಿದ ಗರಿಯನ್ನು ಪಾರ್ವತಿ ಕಿವಿ ಮೇಲೆ ಅಲಂಕಾರವಾಗಿ ಸಿಕ್ಕಿಸಿಕೊಳ್ಳಬೇಕು. ಆ ಮಟ್ಟದವರೆಗೂ ನರ್ತನ ಮಾಡಿಸಬೇಕು ಅಂತ. ನವಿಲುಗಳಲ್ಲಿಯೇ 3 ಬಗೆ ಮಾಡಿದವನಿಗೆ, ನೀಲಕಂಠನಿಗೆ 3 ಬಗೆ ಮಾಡಿದವನಿಗೆ, ಸ್ವಯಂ ನೀಲಕಂಠನಾದ ಶ್ರೀಕಂಠ ಶಿವನಿಗೆ 2 ಬಗೆ 3 ಬಗೆ ಮಾಡೋದೊಳಗೆ ಏನು ಅತಿಶಯವೆ. ಆ ರೀತಿ ಕಾವ್ಯ ಅನಂತ ಸ್ತರಗಳಲ್ಲಿ ವ್ಯಾಪಾರಾತ್ಮಕವಾಗಿ ವ್ಯಂಜನ ವ್ಯಾಪಾರವನ್ನು ತೋರಿಸ್ತಾ ಇರುತ್ತೆ. ಮುಂದಿನ ಪದ್ಯ ಹೇಳ್ತಾನೆ ಕವಿ, ಪ್ರಾಲೇಯಾದ್ರೇಹೇ ಉಪತಟ ಮತಿಕ್ರಮ್ಯ ತಾಂಸ್ತಾನ್ ವಿಶೇಷಾನ್ ಹಂಸದ್ವಾರಂ ಭೃಗುಪತಿ ಯಶೋ ವರ್ತ್ಮಯತ್ ಕ್ರೌಂಚರಂಧ್ರಂ ತೇನೋದೀಚೀಂ ದಿಶಮನುಸರೇ ತಿರ್ಯ ಗಾಯಾಮ ಶೋಭಿ ಶ್ಯಾಮಃ ಪಾದೋ ಬಲಿ ನೇಮನಾದ್ ಬಲಿ ನೇಮನಾದ್ ಅಭ್ಯುತಸ್ಯೇವ ವಿಷ್ಣೋ. ಅಂದರೆ ಶಿವನನ್ನು ತಂದ ತತ್ಕ್ಷಣ ಕವಿಯ ಹರಿಹರಾಭೇದವಾದ ಕೇವಲಾದ್ವೈತ ಪ್ರಜ್ಞೆ ವಿಷ್ಣುವನ್ನು ತರಿಸುತ್ತೆ. ಕಾಳಿದಾಸನಿಗೆ ಶಿವ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ, ಯಾವ ರೀತಿಯಾದ ಭಿನ್ನ ವೈರಗಳನ್ನು ಮಾಡಿಕೊಂಡವನಲ್ಲ. ಅವನಷ್ಟು ಇನ್ಕ್ಲೂಸಿವ್ ಪೊಯೆಟ್ ಇನ್ಯಾರೂ ಇಲ್ಲ ಜಗತ್ತಿನಲ್ಲಿ. ಅದೇ ಸಂದರ್ಭದಲ್ಲಿ ಇನ್ಕ್ಲೂಸಿವ್ ಅಂತಂದರೆ ತೊಂಡೇಂ ಗಂಡೇಂ ಅಂತ ಹೇಳ್ಬಿಟ್ಟು ಎಲ್ಲವನ್ನ ತಿಂದು ತೇಗುವ ಸತರಣಾಭ್ಯವಹಾರಿ ಅಲ್ಲ. ಕಸ ಕಡ್ಡಿ ಮಣ್ಣು ಮಸಿ ಅಮೃತ ಎಲ್ಲವನ್ನ ತಿನ್ನುವಂಥದ್ದಲ್ಲ. ಸಂವಿಭಾಗ ಉಂಟು, ವಿವೇಕ ಉಂಟು. ಅಂದರೆ ತಾರತಮ್ಯ ವಿನಾಶ ಕವಿಯದಲ್ಲ, ತಾರತಮ್ಯ ವಿವೇಕ ಇದೆ. ತಾರತಮ್ಯ ವಿವೇಕದಲ್ಲಿ ತಾದಾತ್ಮ್ಯ ಉಂಟು. ಆ ಕಾರಣದಿಂದಲೇ ವಿಷ್ಣುವನ್ನು ಕೂಡ ತರ್ತಾನೆ.
ಅಂದರೆ ನೋಡಿ, ಅವನು ಎಷ್ಟು ಮಟ್ಟಿಗೆ ಭಾರತೀಯ ಸಂಸ್ಕೃತಿಯನ್ನು ಸ್ಪಂದಿಸಿ ತೋರಿಸ್ತಾ ಇದ್ದಾನೆ, ಮೈಗೂಡಿಸ್ಕೊಂಡಿದ್ದಾನೆ. ಅಂದರೆ ಶಕ್ತಿಯನ್ನು ತರ್ತಾನೆ, ಶಿವನನ್ನು ತರ್ತಾನೆ, ಸ್ಕಂದನನ್ನು ತರ್ತಾನೆ, ಪರಶುರಾಮನನ್ನು ತರ್ತಾನೆ, ಯಾವುದನ್ನು ಬಿಡುವುದಿಲ್ಲ. ಅಂಗೀಕಾರದ ಮತ್ತೊಂದು ಪರ್ಯಾಯ ಶಬ್ದವೇ ಕವಿತ್ವ ಅಲ್ವೇ? ಅಂಗೀಕರಿಸದೆ ಕಲೆ ಹೇಗೆ ಬರುತ್ತೆ? ತಿರಸ್ಕರಿಸಿದಾಗ ಬರುವಂಥದ್ದು ಆಕ್ರೋಶ ಮಾತ್ರ, ಇನ್ಯಾವುದೂ ಅಲ್ಲ. ಅದು ಪ್ರತಿಕ್ರಿಯೆ ರೂಪದಲ್ಲಿರುತ್ತೆ. ಕ್ರಿಯೆ ಆಗಬೇಕು ಅಂದರೆ ಅಂಗೀಕಾರದಲ್ಲಿ. ರಿಯಾಕ್ಷನರೀಸ್ ಅಂತೆಲ್ಲ ಅಂತಾರಲ್ಲ, ಅದು ಬರುವಂಥದ್ದು ತಿರಸ್ಕಾರದಿಂದಲೇ. ಅಂಗೀಕಾರದಿಂದ ಬರುವಂಥದ್ದು ಆ್ಯಕ್ಷನ್ನಿಂದಲೇ ಜಗತ್ತಿರುವಂಥದ್ದು. ಇಲ್ಲಿ ನೀನು ಮುಂದೆ ಹೋಗುತ್ತಾ ಹಂಸದ್ವಾರ ಅನ್ನುವ ಒಂದು ಪ್ರದೇಶ ಕಾಣಿಸುತ್ತೆ ಅಂತಾನೆ. ಇದು ಭೌತಿಕವಾಗಿ ಕೂಡ ಇಂದು ಹಿಮಾಲಯದಲ್ಲಿ ಕಾಣುವಂಥದ್ದಾಗಿದೆ. ಹಿಮಾಲಯದ ಶಿಖರಗಳು ಎಷ್ಟು ದೊಡ್ಡದಾಗಿ ಬೆಳೆದಿವೆ ಅಂತಂದರೆ, ಮೈಗ್ರೇಟಿಂಗ್ ಬರ್ಡ್ಸ್ ಅಂತ ಯಾವುದನ್ನು ಕರಿತೀವಿ, ವಿಶೇಷತಃ ಚೈನಾದ ಕಡೆಯಿಂದ, ಮಂಗೋಲಿಯಾ ಕಡೆಯಿಂದ ಚಳಿಗಾಲದಲ್ಲಿ ಹಂಸಗಳು ಭಾರತಕ್ಕೆ ಹಾರಿ ಬರುತ್ತವೆ. ಇವುಗಳು 15,000 ಅಡಿಗಳಿಂದ 20,000 ಅಡಿಗಳ ಅಂತರದಲ್ಲಿ ಹಾರುತ್ತವೆ. ಅದು ಹಂಸ ಮಾರ್ಗ. ಅಷ್ಟು ಎತ್ತರಕ್ಕೆ ಮತ್ಯಾವ ಪಕ್ಷಿಯು ಅಷ್ಟು ದೀರ್ಘಕಾಲ ಹಾರಾಡೋದಿಲ್ಲ. ಕತಿಪಯ ದಿನ ಸ್ಥಾಯಿ ಹಂಸ ದಶಾರ್ಣಾಹ ಅಂತ ಹೇಳಿದ್ದ. ಮೊದಲು ರಾಜಹಂಸ ಸಹಾಯ ಅಂತ ಹೇಳಿದ್ದ. ನಿನಗೆ ರಾಜಹಂಸಗಳು ಸಹಾಯವಾಗಿ ಮಾನಸೋತ್ಕಾಹ, ಮಾನಸ ಸರೋವರಕ್ಕೆ ಹೋಗುವ, ಮಾನಸ ಸರೋವರ ಆ ಒಂದು ದಿವ್ಯವಾದ ಕೈಲಾಸ ಪರ್ವತದ ಪಕ್ಕದಲ್ಲಿರುವಂಥ ಸರೋವರ, ಅಲ್ಲಿವರೆಗೂ ಹೋಗುವಂತಹ ಹಂಸಗಳು ನಿನ್ನ ಜೊತೆಗೆ ಸದಾ ಗೆಳೆಯರಾಗಿ ಬರುತ್ತವೆ, ಜರ್ನಿಗೆ ಫೆಲೋ ಟ್ರಾವೆಲರ್ಸ್ ಆಗಿರುತ್ತವೆ ಅಂತ ಹೇಳಿದ್ದ. ಆಮೇಲೆ ದಶಾರ್ಣವನ್ನು ನೋಡ್ತೀಯ, ಅಲ್ಲಿ ಕೆಲಕಾಲ ಹಂಸಗಳು ನಿಂತು ಹೋಗುತ್ತವೆ, ಆ ರೀತಿಯಾದಂಥ ಒಂದು ಸರೋವರ ಎಲ್ಲ ಉಂಟು ಅಂತ ಹೇಳಿದ್ದೆ. ಅಲ್ಲಿ ಮೈಗ್ರೇಟರಿ ಬರ್ಡ್ಸ್ ಇಂದೂ ಬರುತ್ತವೆ ಅಂತ ನಾನು ತಿಳಿಸಿದ್ದೆ. ಈಗ ಅವು ಆ ಒಂದು ಕ್ರೌಂಚದ್ವಾರದ ಮೂಲಕ ಹಿಮಾಲಯವನ್ನು ಹಾರುತ್ತವೆ ಅಂತ. ಅಲ್ಲಿ ಒಂದು ಸಣ್ಣಗಿರತಕ್ಕಂಥ ಸ್ಲಿಟ್ ಅಂತ ಕರಿತೀವಲ್ಲ, ಒಂದು ಛೇದ ಉಂಟು ಹಿಮಾಲಯದ ನಡುವೆ. ಆ ಛೇದದ ಮೂಲಕ ಹಂಸ ಪಕ್ಷಿಗಳು ಹಾರಿ ಹೋಗುತ್ತವೆ. ಅದಕ್ಕಾಗಿ ಹಂಸದ್ವಾರ ಅಂತ. ಡಾಕ್ಟರ್ ಭಾವಿ ಅವರದರದೆಲ್ಲ ಫೋಟೋಗ್ರಾಫ್ಸ್ ತೆಗೆದು ಸ್ಲೈಡ್ ಶೋನಲ್ಲಿ ನಮಗೆಲ್ಲ ಮನಗಾಣಿಸಿದ್ರು. ಅದು ಎಷ್ಟು ಚೆನ್ನಾಗಿ ಇಂದೂ ಕೂಡ ಹಂಸಗಳು ಹಾಗೆಯೇ ಹೋಗುತ್ತವೆ, ಮೈಗ್ರೇಟ್ ಮಾಡುತ್ತವೆ ಅಂತ ಹೇಳ್ಬಿಟ್ಟಿದ್ರು. ಜಗತ್ತಿನಲ್ಲಿ ಮತ್ಯಾವ ಪಕ್ಷಿಗಳು ಆ ಎತ್ತರಕ್ಕೆ ಹಾರೋದಿಲ್ಲ, ಹಂಸಗಳು ಮಾತ್ರ ಹಾರುತ್ತವೆ ಅನ್ನೋದಕ್ಕೆ ಅದೊಂದು ದೊಡ್ಡ ದೃಷ್ಟಾಂತವಾಗಿ ನಿಂತಿದೆ. ಈ ಹಂಸ ಪಕ್ಷಿಗಳು ಹೋಗುವ ಹಂಸದ್ವಾರ ಅದು ಕ್ರೌಂಚರಂಧ್ರ ಅಂತ ಕೂಡ ಕರೀತಾರೆ. ಇದು ಪುರಾಣದಲ್ಲಿರುವುದು. ಪ್ರಕೃತಿಯಲ್ಲಿರುವುದು ಹಂಸದ್ವಾರ, ಪುರಾಣದಲ್ಲಿರುವುದು ಕ್ರೌಂಚರಂಧ್ರ. ಕವಿ ಪುರಾಣವನ್ನು, ಇತಿಹಾಸವನ್ನು ಅಂದರೆ ವಾಸ್ತವವನ್ನು ಎರಡನ್ನೂ ಬೆರೆಸಿ ತನ್ನ ಕಾವ್ಯದ ಕಲ್ಪನೆಯನ್ನು ಸೇರಿಸ್ತಾನೆ. ಅಂದರೆ 3 ಆಯಾಮಗಳು: ರಿಯಲಿಸಮ್, ಮಿಥ್ ಆ್ಯಂಡ್ ಪೊಯೆಟ್ರಿ. ಕಾವ್ಯ ಇವೆಲ್ಲಕ್ಕೂ ಪೂರಕ ಸಾಮಗ್ರಿ ಆದದ್ದು. ವಾಸ್ತವವನ್ನು ಒಂದು ಮೆಟ್ಟಲಾಗಿ, ಪುರಾಣವನ್ನು, ಮಿಥನ್ನು ಮತ್ತೊಂದು ಮೆಟ್ಟಲಾಗಿ ಹೀರಿ ತನ್ನ ಕಲ್ಪನೆಯನ್ನು ಮಾಡುತ್ತೆ. ನೋಡಿ, ವಾಸ್ತವ ಪ್ರಭು ಸಂಹಿತೆ, ಜಗತ್ತು ನಮಗೆ ಡಿಕ್ಟೇಟ್ ಮಾಡುತ್ತೆ. ಪುರಾಣ ಗೆಳೆಯನಂತೆ, ಸುಹೃತ್ ಸಂಹಿತೆ ಮಿತ್ರನಾಗಿ ಹೇಳುತ್ತೆ. ಕಾವ್ಯ ಕಾಂತಾ ಸಂಹಿತೆ ಆತ್ಮೀಯ ಸಂಗಾತಿಯಂತೆ ತನ್ನ ಇಂಗಿತದಲ್ಲಿಯೇ, ಹಾವಭಾವಗಳಲ್ಲಿಯೇ ಹೇಳಬೇಕಾದನ್ನೆಲ್ಲ ಹೇಳಿ ಕಮ್ಯುನಿಕೇಟ್ ಮಾಡಿರುತ್ತೆ. ಕಾಳಿದಾಸ 3 ತೋರಿಸ್ತಾನೆ. ಅದು ಹೇಗೆ? ಹಂಸದ್ವಾರ ಕಾಣಿಸುತ್ತೆ. ಹಿಂದೊಮ್ಮೆ ಪುರಾಣದಲ್ಲಿ ಬರುವಂಥ ಕಥೆ ಕ್ರೌಂಚ ರಂಧ್ರ ಅಂತನ್ನುವಂಥದ್ದು. ಅದನ್ನು ಕ್ರೌಂಚ ಪರ್ವತವನ್ನು ಕುಮಾರಸ್ವಾಮಿ ಸೀಳಿದ. ಅದನ್ನು ಕಂಡು ಪರಶುರಾಮನಿಗೆ ನಾನೇನು ಕಡಿಮೆ ಕುಮಾರಸ್ವಾಮಿಗಿಂತ ಅಂತ ಅನಿಸಿ ಆದ್ಯಂತವಾಗಿ ಥ್ರೂ ಹೋಲ್ ಮಾಡ್ದ. ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಬ್ಲೈಂಡ್ ಹೋಲ್, ಥ್ರೂ ಹೋಲ್ ಅಂತ ಉಂಟು. ಬ್ಲೈಂಡ್ ಹೋಲ್ ಅಂತಂದರೆ ಹಿಂದೆ ಮುಚ್ಚಿದೆ, ಥ್ರೂ ಅಲ್ಲ. ಈಗ ಥ್ರೂ ಹೋಲ್ ಮಾಡ್ದ. ಅದು ಏನಂದರೆ ಆದ್ಯಂತವಾಗಿ ಹೋಗಿ ಬರ್ಬೋದು, ಒಂದು ಟನಲ್ ತರಹ. ಆ ರೀತಿಯಾಗಿ ಒಂದು ಸುರಂಗ ಆಯಿತು ಅಂತ. ಅಂದರೆ ಸ್ಕಂದ ಮಾಡಿದ್ದನ್ನು ಪರಶುರಾಮ ವಿಸ್ತರಿಸಿದ್ದ ಅಂತ. ಪರಶುರಾಮ ಶಿವನಿಂದ ದಿವ್ಯಾಸ್ತ್ರಗಳನ್ನೆಲ್ಲ ಪಡೆದ ಅಂತ ಕೂಡ ಪದ್ಮಾದಿ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ. ಶಿವನ ಮಗನನ್ನು ತಾನು ಅತಿಶಯಿಸಬೇಕು ಅಂತ ಮಾಡಿದ್ದು. ಹಿಂದಿನವರು ಮಾಡಿದ್ದನ್ನು ಇವರು ಮೀರಿಸಬೇಕಲ್ವ. ಅವನು ಒಂದಷ್ಟು ಮಟ್ಟಿಗೆ ರಂಧ್ರ ಮಾಡ್ದ, ಇವನಿನ್ನೂ ಪೂರ್ಣವಾಗಿ ಮಾಡಿಬಿಟ್ಟ ಅಂತ. ಹೀಗೆ ಅದನ್ನು ಕಂಡ ತಕ್ಷಣ ಪ್ರಕೃತಿಯ ಒಂದು ವ್ಯಾಪಾರವನ್ನು, ಪ್ರಕೃತಿಯ ವೈಚಿತ್ರ್ಯವನ್ನು ನೋಡಿದ ತಕ್ಷಣ ನಮ್ಮ ಪೂರ್ವಿಕರು ಅದಕ್ಕೊಂದು ಪುರಾಣದ ಕಥೆ ಕಲ್ಪಿಸ್ತಾ ಇದ್ರು. ಅಂದರೆ ಪ್ರಕೃತಿಯ ಒಂದು ವೈಚಿತ್ರ್ಯ ಇಟ್ಸ್ ಎ ಫ್ಯಾಕ್ಟ್. ಅದನ್ನು ಒಂದು ವ್ಯಾಲ್ಯೂ ಆಗಿ ಮಾಡಬೇಕು ಅಂದರೆ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಪುರಾಣ. ಅದನ್ನೊಂದು ಹದ ಮಾಡಬೇಕಾದ ಒಂದು ಮಜಲು. ಅಂದರೆ ನಾವು ಹಾಲನ್ನು ತುಪ್ಪ ಮಾಡಬೇಕಾದರೆ ಮೊಸರು ಬೆಣ್ಣೆಗಳು ಹೇಗೋ ಹಾಗೆ ಒಂದು ಮಜಲು ಬೇಕಾಗುತ್ತೆ. ತುಪ್ಪ ಕಡೆಗೆ ಬರುವಂಥದ್ದು ಕಾವ್ಯ, ಅಥವಾ ಅದು ಕಟ್ಟ ಕಡೆಗೆ ಬರುವ ಅನುಭವ ಅಂತ ಇಟ್ಕೊಂಡ್ರೆ ಕಾವ್ಯ ಬೆಣ್ಣೆ ಆಗುತ್ತೆ, ಮೊಸರು ಪುರಾಣ ಆಗುತ್ತೆ, ಹಾಲು ವಾಸ್ತವ ಆಗುತ್ತೆ. ಹೀಗೆ ಕ್ರೌಂಚ ರಂಧ್ರ ಹಂಸದ್ವಾರದಿಂದ ಒಂದು ಪ್ರಮೋಷನ್ ಪಡ್ಕೊಂಡಿದೆ. ಅಂದರೆ ಫ್ಯಾಕ್ಟ್ ಹ್ಯಾಸ್ ಬಿಕಮ್ ಮಿಥ್.
ಆ್ಯಂಡ್ ಮಿತ್ ಹ್ಯಾಸ್ ಬಿಕಮ್ ವ್ಯಾಲ್ಯೂ ಆಫ್ ಆರ್ಟ್ ಆ್ಯಂಡ್ ಪೊಯೆಟ್ರಿ ಆ್ಯಂಡ್ ದಟ್ ವಿಲ್ ಬಿಕಮ್ ಎಕ್ಸ್ಪೀರಿಯನ್ಸ್. ಹಾಗಾಗುವಾಗ ಇಲ್ಲಿ ಕವಿ ಏನು ಮಾಡ್ತಾನೆ, ನೀನು ಅದರೊಳಗೆ ಪ್ರವೇಶ ಮಾಡಬೇಕು. ತೇನ ಉದೀಚಿ ಉತ್ತರ ದಿಕ್ಕಿಗೆ ಹೋಗಿರ್ತಕ್ಕಂಥ ನೀನು ತಿರ್ಯ ಗಾಯಾಮ ಶೋಭಿ, ಸಣ್ಣಗಾಗಿ ದೂರಿಸಬೇಕು ನಿನ್ನ ಶರೀರವನ್ನು. ದೊಡ್ಡ ಮೋಡ ನೀನು, ಅದು ಹೇಗೆ ಒಂದು ಪೈಪ್ ತರಹ ದೂರಿಸ್ಕೊಂಡು ಹೋಗ್ತೀಯ, ಆಗ ಆಕಾಶವನ್ನು ಅಳೆಯೋಕ್ಕೆ ಹೊರಟ ತ್ರಿವಿಕ್ರಮನ ಪಾದದಂತೆ ಚಾಚಿಕೊಳ್ತೀಯ ಅಂತ. ಇಲ್ಲಿ ನೋಡಿ ಕವಿ ತನ್ನ ಕಲ್ಪನೆ ಮಾಡಿದ. ಪುರಾಣದಲ್ಲಿ ಇಲ್ಲದ್ದು, ಅರೆ ಪುರಾಣದಲ್ಲಿ ಇರುವಂಥದ್ದು. ಮಹಾವಿಷ್ಣು ತ್ರಿವಿಕ್ರಮನಾಗಿದ್ದು ಪುರಾಣದಲ್ಲಿ ಇರುವ ಕಥೆ. ಆದರೆ ಈ ಹಂಸರಂಧ್ರದ ಮೂಲಕ, ಹಂಸದ್ವಾರದ ಮೂಲಕ ಹೋದ ಅಂತಿಲ್ಲ. ಹಂಸದ್ವಾರ ಇರುವಂಥದ್ದು, ಮೋಡ ಇರುವಂಥದ್ದು ವಾಸ್ತವಗಳನ್ನು ಬಳಸಿಕೊಂಡು, ಪುರಾಣಗಳನ್ನು ನಿಲ್ಲಿಸಿಕೊಂಡು ತನ್ನ ಕಾವ್ಯಕಲ್ಪನೆಯಿಂದ ಎರಡನ್ನು ಬೆಸೀತಾನೆ. ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ. ವಾಟ್ ಈಸ್ ಪೊಯೆಟ್ರಿ? ಇಟ್ ದಿ ಸಿಂಥಸಿಸ್ ಆಫ್ ಡೈವರ್ಜಿಂಗ್ ಥೀಸೀಸ್ ಆ್ಯಂಡ್ ಡೈವರ್ಜಿಂಗ್ ವಿಷನ್ಸ್, ಡೈವರ್ಜಿಂಗ್ ಎಕ್ಸಿಸ್ಟೆನ್ಸ್, ಡೈವರ್ಜಿಂಗ್ ರಿಯಾಲಿಟೀಸ್. ದೇ ವಿಲ್ ಆಲ್ ಬಿ ಕನ್ವರ್ಜ್ಡ್ ಅಟ್ ದಿ ಫೋಕಸ್ ಆಫ್ ಪೊಯೆಟ್ರಿ. ಅದೊಂದು ದಿವ್ಯವಾದ ಮಸೂರ, ಒಂದು ಲೆನ್ಸ್. ಅಲ್ಲಿ ಎಲ್ಲವೂ ಫೋಕಸ್ ಆಗುತ್ತೆ. ಲೆನ್ಸ್ ಎಲ್ಲವನ್ನು ಸುಡುತ್ತೆ, ಇದು ಎಲ್ಲವನ್ನು ತಂಪು ಮಾಡುತ್ತೆ. ಅದು ಒಂದು ವಿಲಕ್ಷಣವಾದ ವೈಚಿತ್ರ್ಯ. ಅದು ನಮ್ಮ ಕಣ್ಣಿಗಿರುವ ಲೆನ್ಸ್ನ ಶಕ್ತಿ ತಾನೆ. ಇಟ್ ವಿಲ್ ಕನ್ವರ್ಜ್ ಆಲ್ ಲೈಟ್. ಅರೆ ರೆಟಿನಾ ಮಾತ್ರ ಇವತ್ತಿಗೂ ಸುಟ್ಟು ಹೋಗಿಲ್ಲ. ಯಾಕೆ? ಇದು ಸಜೀವವಾದ ಲೆನ್ಸು, ನಿರ್ಜೀವವಾದದ್ದಲ್ಲ. ಕವಿ ಪ್ರತಿಭೆ ಸಜೀವವಾದದ್ದಾದ ಕಾರಣ ಎಷ್ಟು ಫೋಕಸ್ ಮಾಡಿದ್ರೂ ಇಟ್ ವಿಲ್ ನಾಟ್ ಬಿ ಹೀಟ್, ಇಟ್ ವಿಲ್ ಓನ್ಲಿ ಬಟ್ ಲೈಟ್. ಆರ್ದ್ರಂ ಜ್ಯೋತಿರ್ಜ್ವಲತಿ ಜ್ಯೋತಿರಹಮಸ್ಮಿ. ಇಟ್ ಈಸ್ ಕೂಲ್ ಲೈಟ್, ಆಪೋಜ್ ಜ್ಯೋತಿ. ಈ ಸ್ಥಿತಿಯಲ್ಲಿ ನೋಡಿದಾಗ ಕಾಳಿದಾಸನ ಪ್ರತಿಭೆಯು ಹಾಗೇನೆ ಪೂರ್ವಸೂರಿಗಳು ಮಾಡಿದಂತಹ, ಸ್ಕಂದ ಮಾಡಿದ, ಪರಶುರಾಮ ಮಾಡಿದ ರಂಧ್ರವನ್ನು ಮೀರಿ ವ್ಯೋಮಗಾಮಿಯಾದ ತ್ರಿವಿಕ್ರಮ ಪಾದದಂತೆ ಪ್ರತಿಭಾನ್ವಿತವಾಗಿ ಹೋಗುವುದು. ಆ ಪಾದದ ಅಂಚಿನಿಂದ, ಬ್ರಹ್ಮ ತೊಳೆದ ಪಾದದಿಂದ ಬಿದ್ದದ್ದು ಗಂಗೆ. ಕಾಳಿದಾಸನ ಪ್ರತಿಭೆಯಿಂದ ಬಿದ್ದದ್ದಾದರೂ ಸಪ್ತಸ್ರೋತಸ್ವಿನಿಯಾದ ಗಂಗೆಯಂತೆ ಸಪ್ತಸ್ರೋತಸ್ವಿನಿಯಾದ 3 ನಾಟಕಗಳು, 2 ಖಂಡಕಾವ್ಯಗಳು, 2 ಮಹಾಕಾವ್ಯಗಳ ಸಪ್ತಸ್ರೋತೋ ವಚೋ ಗಂಗೆ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನ ವೈದುಷ್ಯ ಯಾವ ಮಟ್ಟದ್ದು ಅಂತ. ಆ ಹಂಸದ್ವಾರದಿಂದ ಚಾಚಿಕೊಂಡು ಆಚೆಗೆ ಹೋಗುವ ಮೋಡ ಮಹಾವಿಷ್ಣುವಿನ ಪಾದದಂತೆ ಆಗಬೇಕು ಅನ್ನುವಲ್ಲಿ ವಿಷ್ಣುವಿನ ಸ್ಮರಣೆ ಉಂಟು, ವಿಷ್ಣುವಿನ ಲೀಲೆಯ ನೆನಕೆ ಉಂಟು. ಅದು ಮಾತ್ರವಲ್ಲ, ನೀನು ತ್ರಿವಿಕ್ರಮನಪ್ಪ, ಹಾಗಾಗಿ ನನಗೆ ಸಂದೇಶ ಕೊಡುವಂಥದ್ದೇನು ಕಷ್ಟ ಇಲ್ಲ, ನೀನು ಎಂಥ ದೊಡ್ಡವನು, ಲೀಲಾಜಾಲವಾಗಿ ಏನೂ ಮಾಡಬಲ್ಲೆ ಎನ್ನುವ ಪುಸಲಾವಣೆ ಕೂಡ ಉಂಟು. ಆಮೇಲೆ ಮುಂದೆ ಹೇಳ್ತಾನೆ, ಗತ್ವಾ ಚೋರ್ಧ್ವಂ ದಶಮುಖ ಭುಜೋಚ್ಛ್ವಾಸಿತ ಪ್ರಸ್ಥರಂಧ್ರೈ ಪ್ರಸ್ಥ ಸಂಘೈ ಸಂಧೇಃ ಗತ್ವಾ ಚೋರ್ಧ್ವಂ ದಶಮುಖ ಭುಜೋಚ್ಛ್ವಾಸಿತ ಪ್ರಸ್ಥ ಸಂಧೇಃ ಕೈಲಾಸಸ್ಯ ತ್ರಿದಶ ವನಿತಾ ದರ್ಪಣಸ್ಯಾತಿಥಿಸ್ಯಾಃ ಶೃಂಗೋಚ್ಛ್ರಾಯೈಃ ಕುಮುದ ವಿಶದೈರ್ಯೋ ವಿತತ್ಯ ಸ್ಥಿತಂ ಕಂ ರಾಶೀಭೂತಃ ಪ್ರತಿದಿನಮಿವ ತ್ರ್ಯಂಬಕಸ್ಯಟ್ಟಹಾಸಃ. ಏಕಕಾಲದಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರ ಸ್ಮರಣೆಯನ್ನು, ರಾಮಾಯಣದ ಶಿವಪುರಾಣದ 2ರ ಸ್ಮರಣೆಯನ್ನು ಕವಿ ಮಾಡ್ತಾ ಇದ್ದಾನೆ. ನೀನು ಇನ್ನೂ ಮುಂದಕ್ಕೆ ಹೋದಾಗ ನಿನಗೆ ಕೈಲಾಸ ಕಾಣಿಸುತ್ತೆ, ಅದು ಹೇಗಿದೆ ಅಂತ ತೋರಿಸ್ತಾನೆ. ಈಗ ಕೈಲಾಸದ ದರ್ಶನ, ಕೈಲಾಸ ಲಿಂಗಾಕಾರವಾಗಿರುವಂಥದ್ದು, ಅದು ಪೂರ್ಣವಾಗಿ ಶಿವಮಯವಾದದ್ದು. ಆ ಕೈಲಾಸ ಏನಾಗಿತ್ತು? ರಾವಣಾಸುರ ತನ್ನ 20 ತೋಳುಗಳಿಂದ ಹಿಸುಕಿ ಮುದ್ದೆ ಮಾಡಿ ಅಲ್ಲಾಡಿಸಿಬಿಟ್ಟಿದ್ದ. ಅದಕ್ಕೆ ಇವತ್ತಿಗೂ ಈ ಕೈಲಾಸಕ್ಕೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಇದೆಯೋ ಏನೋ ಅಂತ ಅನಿಸುತ್ತೆ. ದಶಮುಖ ಭುಜೋಚ್ಛ್ವಾಸಿತ ಪ್ರಸ್ಥ ಸಂಧೇಃ, ಅವನ ಭುಜಗಳಿಂದ ಉಚ್ಛ್ವಾಸಿತವಾದ, ಹೊಯ್ದಾಡಿಸಲ್ಪಟ್ಟಂಥ ಸಂಧಿಗಳನ್ನು, ಜಾಯಿಂಟ್ಸನ್ನು ಉಳ್ಳಂಥದ್ದು ಹಿಮಾಲಯ ಅಂತ. ರಾಕ್ಷಸ ಆದರೆ ಏನು, ಶಕ್ತಿಶಾಲಿ ಅಲ್ಲವೇ? ಅವನಿಗೂ ಒಂದು ಜಾಗ ಇದೆ. ನಮ್ಮ ನಿತ್ಯದ ಗೃಹಸ್ಥರು ಮಾಡುವಂತಹ ವೈಶ್ವದೇವ ಬಲಿಕರ್ಮದಲ್ಲಿ ರಾವಣ, ಬಾಣಾಸುರ ಇವರುಗಳಿಗೂ ಕೂಡ ಬಲಿ ಹಾಕೋದು ಉಂಟು. ಇವರನ್ನು ಬಲಿ ಹಾಕಿದ್ದು ವಿಷ್ಣು ಮತ್ತು ಶಿವ. ಆದರೆ ಇವರಿಗೂ ನಾವು ಬಲಿ ಹಾಕಬೇಕು, ಕಾರಣ ಅವರು ಒಂದಷ್ಟು ಅಚೀವ್ಡ್ ಗ್ರೇಟ್ ಇದಾರಲ್ಲ, ಅದಕ್ಕಾಗಿ ಅಷ್ಟೆಷ್ಟು ಮಾಡಬೇಕು, ಅವರಿಗೂ ಕೂಡ ಸಲ್ಲಿಸಬೇಕಾದುಂಟು. ನಮ್ಮ ದಿಕ್ಪಾಲಕರಲ್ಲಿ ಒಂದು ದಿಕ್ಕು ನೈಋತ್ಯಕ್ಕೆ ಅಧಿಪತಿ, ನಿವೃತ್ತಿ ರಾಕ್ಷಸನೇ ಅಲ್ವೇ? ಅಂದರೆ ನಾವು ಯಾವುದನ್ನು ಕೂಡ ರೂಟ್ ಔಟ್ ಮಾಡೋಲ್ಲ. ನಮ್ಮ ಸಂಸ್ಕೃತಿ ಯಾವುದನ್ನು ಕೂಡ ನಿರ್ಮೂಲನೆ ಮಾಡುವುದಿಲ್ಲ, ಎಲ್ಲಕ್ಕೂ ಅವಕಾಶ ಕೊಟ್ಟೇ ಇರುತ್ತೆ. ಮುಟ್ಟೋದಕ್ಕೆ ಅಸಹ್ಯವಾಗುವಂಥ ಎಕ್ಕದ ಗಿಡಕ್ಕೆ ಒಂದು ದಿವಸ ನಮ್ಮ ತಲೆ ಮೇಲೆ ಇರುವಂಥ ಸೌಭಾಗ್ಯ ಉಂಟು, ಎಲ್ಲಕ್ಕೂ ಉಂಟು. ಬೈಗಳಿಗೆ ಒಂದು ದಿವಸ ಇದೆಯಲ್ಲ ಕಾಮನ್ ಹಬ್ಬ. ಇನ್ನು ಯಾವುದನ್ನು ನಾವು ಬಿಟ್ಟಿದ್ದೀವಿ? ಇನ್ಕ್ಲೂಸಿವ್ ಬಹುಸಂಸ್ಕೃತಿ, ಪ್ಲೂರಲಿಸ್ಟಿಕ್ ಅಂತ ಕೊಚ್ಚುವಂಥವರು ಇದನ್ನು ನೋಡಬೇಕಾಗತ್ತೆ. ನಮ್ಮಲ್ಲಿ ಎಲ್ಲಕ್ಕೆ ಅವಕಾಶ ಇದೆ ಅಂತ ರಾವಣನಿಗೆ ಅವಕಾಶ ಕೊಡ್ತಾನೆ ಮೇಘದೂತದಲ್ಲಿ ಕವಿ. ಮತ್ತು
ಆ ಒಂದು ಶಿಖರಗಳು ಯಾವ ರೀತಿಯಾಗಿವೆ ಅಂತಂದರೆ ಕುಮುದ ವಿಷದೈಹಿ, ನೈದಿಲೆಯ ಹಾಗೆ ಫಳಫಳ ಅಂತ ಬೆಳ್ಳಗೆ ಹೊಳಿತಾ ಇವೆ ಅಂತ. ನೈದಿಲೆಯ ಮೊಗ್ಗು ಹೇಗಿರುತ್ತೋ ಹಾಗೆ ಶಿಖರ ಉಂಟು, ಜೊತೆಗೆ ಅದರ ಬಿಳುಪು ಉಂಟು. ಮತ್ತು ನೈದಿಲೆಗೂ ಚಂದ್ರನಿಗೂ ಸಾಹಚರ್ಯ. ಇಲ್ಲಿ ಚಂದ್ರಶೇಖರನೇ ಇದ್ದಾನಲ್ಲ, ಹಾಗಾಗಿ ನೈದಿಲೆಗೆ ಚಂದ್ರ ಇದ್ದಾಗ ಮಾತ್ರ ಸೊಗಸು, ಅದಕ್ಕೆ ಸಂತೋಷ, ಅದಕ್ಕೆ ಹಾಸ. ಚಂದ್ರ ಸದಾ ಅಲ್ಲಿರುವುದರಿಂದ ಹಿಮಾಲಯ ಅಂದರೆ ಕೈಲಾಸ ಅನ್ನುವ ನೈದಿಲೆಗೆ ಎಂದೂ ಕೊರತೆಯೇ ಇಲ್ಲ, ಎಂದೂ ವ್ಯಥೆಯೇ ಇಲ್ಲ ಅನ್ನುವುದರ ಧ್ವನಿ ಕೂಡ ಉಂಟು. ಮತ್ತು ಆ ಹಿಮ ಹೇಗಿದೆ, ಅತ್ಯದ್ಭುತವಾದ ಕಲ್ಪನೆಯನ್ನು ಮಾಡ್ತಾನೆ. ರಾಶೀಭೂತ ಪ್ರತಿದಿನಮಿವ ತ್ರ್ಯಂಬಕಸ್ಯ ಅಟ್ಟಹಾಸ, ಮಹಾದೇವನ ಅಟ್ಟಹಾಸದಂತೆ, ಮಹಾದೇವನ ಅಟ್ಟಹಾಸವೇ ರಾಶಿಯಾದಂತೆ ಕಾಣಿಸ್ತಾ ಇದೆ ಅಂತ. ನಮ್ಮಲ್ಲಿ ನಗುವನ್ನು ಬಿಳುಪಿಗೆ ಹೋಲಿಸ್ತಾರೆ, ಧವಲಸ್ಮಿತ ಅಂತ. ಆ ನಗು ಅಮೂರ್ತ, ಮೂರ್ತವಾದರೂ ಮುಷ್ಟಿಗ್ರಾಹ್ಯವಲ್ಲ, ಮುಷ್ಟಿಮೇಯವಲ್ಲ. ಆ ನಗುವೇ ರಾಶಿ ಆದರೆ ಹೇಗೋ ಹಾಗೆ ಹಿಮಾಲಯ ಅಂತ. ಹಿಮವೂ ನೋಡಿ ಹಾಗೆ ಕಣ್ಣಿಗೆ ಕಾಣಿಸುತ್ತೆ, ಹಿಡ್ಕೊಂಡ್ರೆ ಕರಗೋಗಿ ಕೈಗೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದಲೂ ಒಂದು ಸಾಮ್ಯ ಇದೆ. ಅದು ಮಾತ್ರವಲ್ಲ, ಹಿಮವನ್ನು ನೋಡಿದ್ರೆ ನಮಗುಂಟಾಗುವುದು ತುಂಬ ದೊಡ್ಡ ಸಂತೋಷ. ಅಂಥ ಒಂದು ಶುಭ್ರತೆ, ಅಂಥ ಒಂದು ನಿರ್ಮಲತೆ, ಅಂಥ ಒಂದು ಸೌಕುಮಾರ್ಯ. ಐಸ್ ಗಟ್ಟಿಯಾಗಿರುತ್ತೆ, ಆದರೆ ಫಾಗ್ ಗಟ್ಟಿಯಾಗಿರುವಂಥದ್ದಲ್ಲ. ಸ್ನೋ ಈಸ್ ವೆರಿ ಸಾಫ್ಟ್. ಹಾಗಿರುವಂಥದ್ದು ಪರಮಾತ್ಮನ ನಗು ಮೃದುವಾದದ್ದು ಹೌದು, ಕಾಣಿಸುತ್ತೆ ಆದರೆ ಎಟುಕುವಂಥದ್ದಲ್ಲ. ಪರಮಾತ್ಮನೂ ಹಾಗೇನೆ ತೋರಿಕೊಳ್ತಾನೆ, ಆದರೆ ಸಿಗುವಂಥವನಲ್ಲ. ಅಷ್ಟು ಜಾರಿಕೊಂಡು ಹೊರಟೋಗ್ತಾ ಇರ್ತಾನೆ. ಎದೇ ಜತಿ ಎನ್ನೇ ಜತಿ, ಎದ್ದೂರೆ ಯದ್ವದಂತಿಕೆ, ಹತ್ತಿರ ಇದೆ ಆದರೂ ದೂರ ಇದೆ, ನಿಲ್ಲುವಂತೆ ಕಾಣಿಸುತ್ತೆ ಆದರೂ ಓಡ್ತಾ ಇದೆ ಅನ್ನುವಂಥದ್ದು. ಈ ವಿರೋಧಾಭಾಸಗಳ ತವರಲ್ಲೇ ಪರತತ್ವ. ಅದನ್ನು ಕೂಡ ಅಲ್ಲಿ ಕವಿ ಧ್ವನಿಸ್ತಾ ಇದ್ದಾನೆ. ಮತ್ತು ಆ ಹಿಮ ಎಂಥದ್ದು, ಸಕಲ ಜೀವನವನ್ನು ಒಳಗೊಂಡದ್ದು. ನೀರು ಅಲ್ಲಿದೆ, ಆದರೆ ನೀರಾಗಿ ನಮಗೆ ತೋರ್ತಾ ಇಲ್ಲ. ಇಂಥ ಒಂದು ಹಿಮ ಶಿವನ ನಗೆ. ನಿತ್ಯವೂ ಅವನು ನಗುತ್ತಾ ಇದ್ದಾನೆ. ನಾವು ಅಳ್ತೀವಿ. ಜೀವಕ್ಕೆ ಅವಿದ್ಯೆಯಿಂದಲೇ ಭಯ ಶೋಕ ಮೋಹಗಳು. ಭಯಶೋಕ ಮೋಹ ಇಲ್ಲದೆ ಇದ್ದವನಿಗೆ ನಿತ್ಯ ನಗೆಯೇ ತಾನೇ ಇರುವಂಥದ್ದು. ನೀವು ನೋಡಿ, ಯಾವ ಜ್ಞಾನಿಯ ಒಂದು ವಿಗ್ರಹವನ್ನು ನಮ್ಮ ಪರಂಪರೆಯಲ್ಲಿ ಮಾಡಿರೋದು, ಒಂದು ಅಲೌಕಿಕವಾದ ಮಂದಸ್ಮಿತ ಇದೆ. ಆ ಗೋಮಟೇಶ್ವರನಿಂದ ಮೊದಲುಗೊಂಡು ಎಲ್ಲ ಕಡೆಯಲ್ಲಿ ಕಾಣಿಸುತ್ತೆ. ಅದು ಶಂಕರರ ವಿಗ್ರಹ ಇರಲಿ, ರಾಮಾನುಜರ ವಿಗ್ರಹ ಇರಲಿ, ಮಧ್ವಾಚಾರ್ಯ ವಿಗ್ರಹ ಇರಲಿ, ಜಿನರ ವಿಗ್ರಹ ಇರಲಿ, ಬುದ್ಧನ ವಿಗ್ರಹ ಇರಲಿ, ಎಲ್ಲಿಯೂ ಕೂಡ ಒಂದು ಅಲೌಕಿಕ ಸ್ಮಿತ ಉಂಟು. ಜಗತ್ತನ್ನು ಜೀವನ್ಮುಕ್ತ ಕಾಣುವುದು ಹಾಗೆ ತಾನೆ. ನೋವಿಂದ ಕಾಣ್ತಾನೆಯಾ, ನಂಜಿಂದ ಕಾಣ್ತಾನೆಯಾ? ಇವರೆಲ್ಲರಿಗೆ ಅಧೀಶ್ವರನಾದ ಶಿವನ ಅಟ್ಟಹಾಸ ಇನ್ನೆಂಥದ್ದು. ಮಹಾ ಕೋಲಾಹಲದಲ್ಲಿ ನಗುತ್ತಾ ಇರ್ತಾನೆ, ಆನಂದದಲ್ಲಿ ನಗುತ್ತಾ ಇರ್ತಾನೆ. ಅದು ಸ್ಮಿತ, ಹಸಿತ, ಪ್ರಹಸಿತ, ವಿಹಸಿತ, ಅತಿಹಸಿತ, ಅಪಹಸಿತ, ಅಟ್ಟಹಸಿತ ಅಂತ ಇಷ್ಟು ಸ್ತರಗಳನ್ನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಹೈಯೆಸ್ಟು ಅಟ್ಟಹಸಿತ. ಆ ಗಹಗಹಿಸಿ ನಗುತ್ತಾ ಇರ್ತಾನೆ. ಇದು ಏನು ಜಗತ್ತಿನ ಅವಿವೇಕ, ಐಲು ಪೈಲುತನ ಅಂತ ಹೇಳ್ಬಿಟ್ಟಿದನು. ಅವನು ಭೂತನಾಥ, ಪ್ರಮಥೇಶ್ವರ, ಮಹಾಶ್ಮಶಾನವಾಸಿ ನಗುತ್ತಾ ಇರ್ತಾನೆ. ಆ ನಗೆಯಂತೆ ತೋರುತ್ತೆ ಆ ಹಿಮಾಲಯ. ಆ ನಗೆಯ ರಾಶಿಯೇ ಆಗಿದೆ ಅಂತ. ತ್ರ್ಯಂಬಕಸ್ಯ ಅಟ್ಟಹಾಸ. ಮತ್ತೆ ನೋಡಿ, ಅವನು 3 ಕಣ್ಣವನು. 3ನೇ ಕಣ್ಣಿದ್ದವರು ಮಾತ್ರ ನಗಬಹುದು, 2 ಕಣ್ಣಿದ್ದವರಿಗೆ ಅಳು ಮಾತ್ರ ಗಟ್ಟಿ ಅಂತ. ಪ್ರತಿಭಾ ನೇತ್ರ, ಥರ್ಡ್ ಐ, ಸೂಪರ್ವಿಷನ್ ಇದ್ದವರು ಮಾತ್ರ ನಗಬಲ್ಲವರು. ಸೂಪರ್ವೈಸರ್ಸ್ ಮಾತ್ರ ನಗಬಲ್ಲರು, ಸ್ಲೇವ್ಸ್ ನಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಧ್ವನಿ. ಮತ್ತು ಇನ್ನೊಂದು ಸ್ವಾರಸ್ಯ, ಆ 3ನೇ ಕಣ್ಣು ಬೆಂಕಿಯ ಕಣ್ಣು, ಆದರೆ ಅದು ಹಿಮವನ್ನು ಕರಗಿಸ್ತಾ ಇಲ್ಲ ಅಂತ. ಅಂದರೆ ಆ ಜ್ಞಾನ ತನ್ನ ತರ್ಕ ಕರ್ಕಶತೆಯನ್ನು ಬಳಸಿ ಕಾವ್ಯ ಸ್ವಾರಸ್ಯವನ್ನು ನಾಶ ಮಾಡ್ತಾ ಇಲ್ಲ ಅಂತನ್ನುವುದು ಅಲ್ಲಿಯ ಸ್ವಾರಸ್ಯ. ತುಂಬ ಬುದ್ಧಿವಂತರಿಗೆ ಜಗತ್ತಲ್ಲಿ ಅನುಭವಿಸೋಕ್ಕೆ ಆಗೋಲ್ಲ. ತುಂಬ ಸಂಗೀತ ಕಲಿತವ್ರಿಗೆ ಎಲ್ಲರ ಸಂಗೀತವೂ ಅಪಸ್ವರವೇ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಅವರಿಗೆ ತರ್ಕದ ಮನೆ ತೆಗೆದಿದೆಯೇ ಹೊರತು ಬಾಗಿಲು, ಭಾವನೆಯ ಬಾಗಿಲು ತೆಗೆದೇ ಇಲ್ಲ. ಅದಕ್ಕೆ ಪರ್ಮನೆಂಟ್ ಲಾಕೌಟ್ ಆಗಿರುವಂಥದ್ದು. ಆದರೆ ಶಿವ ಹಾಗಲ್ಲ. ಅವನು ಸೂರ್ಯ ಚಂದ್ರರನ್ನು ಎರಡರನ್ನೂ ಸೇರಿಸಿಕೊಂಡವನಲ್ವೇ. ಆ ಅಗ್ನಿನೇತ್ರವೂ ಕೂಡ ಆರ್ದ್ರಂ ಜ್ಯೋತಿ, ಆಪೋಜ್ಯೋತಿಯಾಗಿರುವಂಥದ್ದು. ಅದು ಬೆಳಕನ್ನು ಕೊಡುತ್ತಲ್ಲದೆ ಬೆಂಕಿಯನ್ನು ಕೊಡ್ತಾ ಇಲ್ಲ ಅನ್ನುವ ಅರ್ಥ. ಅದು ಕಾಮವನ್ನು ಸುಡುತ್ತೆ, ಆ ಕಾಮವನ್ನು ಸುಡಲ್ಲ. ಕಾಮ ಇದ್ದಾಗ ಕಾವ್ಯ ಆಗೋಲ್ಲ, ಕಾಮ ಅಕಾಮವಾದಾಗ ಮಾತ್ರ ಕಾವ್ಯವಾಗುತ್ತೆ. ಇದು ಪರಮಾತ್ಮನ ಕಾವ್ಯ. ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ. ಈ ಜಗತ್ತು ಪರಮಾತ್ಮನ ಕಾವ್ಯ. ಅವನ ನಗೆಯೇ ಅವನ ಕಾವ್ಯವಾಗಿ ಕೈಲಾಸವಾಗಿದ್ದಾಗ ಅವನ ಕಾವ್ಯವನ್ನು ಅವನ ನಾಶನ ಮಾಡ್ತಾನ. ಅಂಥ ಅರಸಿಕನ ಖಂಡಿತ ಅಲ್ಲ ಅನ್ನುವಂಥ ಎಲ್ಲ ಧ್ವನಿಗಳಿಂದ ಕಂಡಾಗ ತ್ರ್ಯಂಬಕಸ್ಯ ಅಟ್ಟಹಾಸ, ಅದು ಏನು ಪ್ರತಿದಿನವೂ ಬೆಳೀತಾ ಇದೆ ಅಂತ. ಲೀಲೆಗೆ ಕೊನೆಯಲ್ಲಿ ನಿರಂತರ ಪ್ರವರ್ಧಮಾನವಾಗಿರುವಂಥದ್ದು. ಅದನ್ನು ನೀನು ಕಾಣು ಅಂತಾನೆ.
ಕಾಳಿದಾಸನ ಕಾವ್ಯ ಕೂಡ ತ್ರ್ಯಂಬಕಸ್ಯ ಅಟ್ಟಹಾಸ, ಶಿವನ ಅಟ್ಟಹಾಸವೇ ಕಾಳಿದಾಸನ ಕಾವ್ಯ. ಹಾಗಾಗಿ ಅದು ಕರಗೋದಿಲ್ಲ. ನಮ್ಮ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಹಿಮಾಲಯ ಬೆಳೀತಾ ಇದೆ, ಇಟ್ಸ್ ಎ ಗ್ರೋಯಿಂಗ್ ಮೌಂಟೇನ್ ಅಂತ, ನಿತ್ಯ ನಿತ್ಯ ಅದು ಬೆಳೀತಾ ಇರುವಂಥದ್ದು ಅಂತ. ಕಾಳಿದಾಸನ ಕಾವ್ಯದ ಅರ್ಥ ಪ್ರಪಂಚ ಕೂಡ ಹಾಗೆ ಬೆಳೀತಾ ಹೋಗುತ್ತೆ. ಇಂದು ಬೆಳಗ್ಗೆ ಈ ಭಾಗವನ್ನು ನೋಡ್ಕೊಳ್ಳುವಾಗ ನನಗೆ ಇವಾಗ ಏನು ಹೇಳ್ತಿದ್ದೀನೋ ಒಂದೂ ಹೊಳೆದಿರಲಿಲ್ಲ. ಈಗ ಹೇಳುವಾಗ ಹೊಳಿತಾ ಇದೆ, ಹೇಳ್ತಿದ್ದೀನಿ, ಮತ್ತು ತೊಳೆದೂ ಹೋಗಬಹುದು, ಗೊತ್ತಿಲ್ಲ. ಅಂದರೆ ನವೋ ನವ್ಯವಾದದ್ದು. ಆ ಕಾರಣ ಒಂದು ಮೇಘದೂತವನ್ನೋ, ಒಂದು ರಘುವಂಶವನ್ನೋ, ಒಂದು ಮೃಚ್ಛಕಟಿಕವನ್ನೋ, ಒಂದು ಮುದ್ರಾ ರಾಕ್ಷಸವನ್ನೋ, ಒಂದು ಉತ್ತರಾಮಚರಿತವನ್ನು ಇಟ್ಕೊಂಡ್ರೆ ಜನ್ಮ ಇಡೀ ಸಾಕು, ಇನ್ನೆಷ್ಟು ಜನ್ಮಗಳಿಗೂ ಸಾಕು. ಕಾಳಿದಾಸ ಹೇಳ್ದ ನನಗೆ ಜನ್ಮ ಬೇಡ, ಕ್ಷಪಯತು ನೀಲಲೋಹಿತ ಪುನರ್ಭವಂ. ನಾನು ಹೇಳ್ತೀನಿ, ಶ್ರೀರಂಗರು ಹಿಂದೆ ಹೇಳಿದ್ರು, ಆದ್ಯ ರಂಗಾಚಾರ್ಯರು ಕಾಳಿದಾಸ ಪುಸ್ತಕದಲ್ಲಿ, ನಮಗೆ ಎಷ್ಟು ಜನ್ಮನಾದರೂ ಕೊಡಲಿ ಪರವಾಗಿಲ್ಲ, ದೇವರು ಈ ಕಾವ್ಯ ಇರೋವರೆಗೂ ನಾವು ಓದಿಕೊಂಡು ಸಂತೋಷ ಪಡ್ತೀವಿ, ಒಂದು ಜನ್ಮಕ್ಕೆ ತಣಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಸ್ವಾರಸ್ಯವನ್ನು ಕವಿ ಇಟ್ಟ. ಆ ಕವಿಗೆ ಎಷ್ಟು ಹೇಳ್ತಾನೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಅವನು ಹೇಳ್ತಾನೆ, ನೀನು ಈಗ ಕೈಲಾಸದ ಮೇಲೆ ಹೇಗೆ ಕಾಣಿಸ್ತೀಯ ಅಂತ. ಆಗ ಕನಕಲದಲ್ಲಿ ಹಿಮಾಲಯದ ಪ್ರವೇಶದ ಕಾಲದಲ್ಲಿ ನೀನು ಹೇಗೆ ಕಂಡೆ, ಹೇಗೆ ಕಾಣ್ತೀಯ ಅನ್ನೋದನ್ನು ಕವಿ ಹೇಳ್ದ. ಈಗ ಅದೇ ಬೆಳ್ಳಿಯ ಬೆಟ್ಟದ ಹಿನ್ನೆಲೆಯಲ್ಲಿ ನೀನು ಹೇಗೆ ಕಾಣಿಸ್ತೀಯ ಅಂದರೆ, ನಂದಿಕೇಶ್ವರನ ಕಕುತ್ ಹಿಳಿಲಿನ ಭಾಗಕ್ಕೆ ಬಂದಿದ್ದಾನೆ, ಬಂದಾಗ ಹೇಗೆ ಕಾಣಿಸ್ತೀಯ ಅನ್ನೋದಕ್ಕೆ ಹೇಳ್ತಾನೆ. ಇಲ್ಲಿ ಬಲರಾಮನನ್ನು ತರ್ತಾನೆ. ನಮ್ಮಲ್ಲಿ ಚತುರ್ವ್ಯೂಹಗಳು ಅಂತ ಉಂಟು, ಪಾಂಚರಾತ್ರಾಗಮದಲ್ಲಿ ಪ್ರಸಿದ್ಧ. ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ ಹೇಳ್ಬಿಟ್ಟು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಆ ಚತುರ್ವ್ಯೂಹಗಳಲ್ಲಿ ಸಂಕರ್ಷಣ ಬಹಳ ಮುಖ್ಯ. ಕೃಷ್ಣ ಬಲರಾಮರಿಬ್ಬರೂ ಸೇರಿ ಒಬ್ಬ ಕೃಷಿಯ ಮತ್ತೊಬ್ಬ ಗೋರಕ್ಷೆಯ ಒಡೆಯನಾಗಿ ವೈಶ್ಯವೃತ್ತಿಯನ್ನು ಸಂಕೇತಿಸ್ತಾ, ಏಕಕಾಲದಲ್ಲಿ ಈ ವೈಶ್ಯವೃತ್ತಿ ಅನ್ನುವಂಥದ್ದು ಸಮಾಜಕ್ಕೆ ಒಂದು ಮುಖದಲ್ಲಿ ಬ್ರಾಹ್ಮವಾಗಿ, ಮತ್ತೊಂದು ಮುಖದಲ್ಲಿ ಕ್ಷಾತ್ರವಾಗಿ, ಇನ್ನೊಂದು ಮುಖದಲ್ಲಿ ಶೌದ್ರವಾಗಿ ಕಾಪಾಡುತ್ತೆ ಅಂತ. ನಮ್ಮ ಎಷ್ಟೋ ಜನ ರಾಜರುಗಳು ವೈಶ್ಯರು, ಕ್ಷತ್ರಿಯರಾದವರು. ಹಾಗೆಯೇ ನಮ್ಮಲ್ಲಿ ಎಷ್ಟೋ ಜನ ರಾಜರುಗಳು ಮಹಾಕವಿಗಳಾಗಿ, ಋಷಿಗಳಾಗಿ ಇರುವಂಥವರು. ಹಾಗೆಯೇ ನಮ್ಮಲ್ಲಿ ಎಷ್ಟೋ ಜನ ತ್ರಿವರ್ಗದವರು ಶೂದ್ರರೂ ಆಗಿದ್ದಾರೆ. ಸೇವಾ ದೃಷ್ಟಿಯಿಂದ ಈ ವರ್ಣ ಚತುಷ್ಟಯ ಸಮಾಹಾರವಾದದಲ್ಲಿ ಶ್ರೀಕೃಷ್ಣ ಹೇಗೋ ಹಾಗೆ ಬಲರಾಮಕೃಷ್ಣರದು ಕೂಡ ಅನ್ಯೋನ್ಯ ಸಾಂಗತ್ಯ ಉಂಟು. ಮತ್ತು ಅವರು ಕಾಮನ್ ಮೆನ್ಸ್ ಗಾಡ್ಸ್, ಅಂದರೆ ರೈತರ ದೇವರುಗಳು, ಗೊಲ್ಲರ ದೇವರುಗಳು. ದೇ ಆರ್ ಗಾಡ್ಸ್ ಆಫ್ ಕೌಬಾಯ್ಸ್ ಆ್ಯಂಡ್ ಫಾರ್ಮರ್ಸ್, ಪೇಸೆಂಟ್ಸ್. ಆ ಬಲರಾಮ ತುಂಬ ನೇಗಿಲನ್ನು ಕೈನಲ್ಲಿ ಹಿಡಿದು, ಮುಸಲವನ್ನು ಹಿಡಿದು ಕೃಷಿಯ ಆರಂಭ ಅಂತ್ಯಗಳನ್ನು ಸಂಕೇತ ಮಾಡ್ತಾ ಇದ್ದಾನೆ. ಆ ಬಲರಾಮನನ್ನು ತಂದು ಕೊಡ್ತಾನೆ. ಬಲರಾಮನನ್ನು ಅಪ್ಪಟ ಹಳ್ಳಿಯ ನೇಗಿಲನ್ನು ಹಿಡಿದು ಉಳುವ ಒಕ್ಕಲಿಗನನ್ನಾಗಿ ಚಿತ್ರಿಸ್ತಾನೆ. ಬಲರಾಮನನ್ನು ಕಪ್ಪು ಬಣ್ಣದ ಕಂಬಳಿಯನ್ನು ಹೆಗಲ ಮೇಲೆ ಹೊದ್ದವನನ್ನಾಗಿಯೇ ನಮ್ಮ ಪುರಾಣ ಚಿತ್ರಿಸಿದೆ, ನೀಲಾಂಬರ ಅಂತ. ಉತ್ಪಶ್ಯಾಮಿ ತ್ವಯಿ ತಟಗತೆ ಸ್ನಿಗ್ಧ ಭಿನ್ನಾಂಜನಾಭೆ ಸದ್ಯ ಕೃತ್ತದ್ವಿರದ ದಶನಚ್ಛೇದ ಗೌರಸ್ಯ ತಸ್ಯ ಶೋಭಾಮದ್ರೆ ಸ್ಥಿಮಿತನಯನ ಪ್ರೇಕ್ಷಣೀಯಾಂ ಭವತ್ರೀಂ ಸ್ಥಿಮಿತನಯನ ಪ್ರೇಕ್ಷಣೀಯಾಂ ಭವಿತ್ರೀಂ ಅಂಸನ್ಯಸ್ತೆ ಸತಿ ಹಲಭೃತೋ ಮೇಚಕೆ ವಾಸಸೀವ. ನಿನ್ನನ್ನು ಮೇಲೆ ನೋಡ್ತೀನಿ, ನಾನು ಕುತ್ತಿಗೆ ಎತ್ತಿ ನೋಡ್ತೀನಿ ಅಂತಾನೆ. ಆ ಯಕ್ಷ ರಾಮಗಿರಿಯಲ್ಲೇ ನಿಂತು ಹಿಮಾಲಯವನ್ನು ಕಾಣ್ತಾ ಇದ್ದಾನೆ, ಕೈಲಾಸವನ್ನು ಕಾಣ್ತಾ ಇದ್ದಾನೆ. ಭಾವಯಿತ್ರಿ ಪ್ರತಿಭೆ ಅಂದರೆ ಹೀಗೆ, ಕೂತ ಜಾಗದಲ್ಲಿ ನಾವು ರಾಮಾಯಣ ಮಹಾಭಾರತವನ್ನು ಕಾಣಬೇಕು. ನಿನ್ನನ್ನು ನಾನು ಮೇಲೆ ನೋಡ್ತಾ ಇದ್ದೀನಪ್ಪ, ಎತ್ತರದಲ್ಲಿರಿಸಿ ನೋಡ್ತಾ ಇದ್ದೀನಿ. ತಟಗತೆ, ಆ ಕೈಲಾಸದ ತಟಗತನಾದಾಗ ನೀನು ಸ್ನಿಗ್ಧ ಭಿನ್ನಾಂಜನಾಭೆ, ನೀನು ಹೇಗಿದ್ದೀಯಾ ಅಂತಂದರೆ ಪುಡಿ ಮಾಡಿ, ಮಸಿಯನ್ನು ಪುಡಿ ಮಾಡಿ ಎಣ್ಣೆ ಸೇರಿಸಿದ್ರೆ ಹೇಗೋ ಹಾಗೆ ಇರುವ ಬಣ್ಣದಲ್ಲಿದೆಯಾ ಅಂತ. ಅಂಜನ ಅಂತಂದರೆ ಮಸಿ ಅಂತ, ಅದು ಸ್ನಿಗ್ಧ ಭಿನ್ನಾಂಜನ. ಭಿನ್ನ ಅಂದರೆ ಪುಡಿ ಮಾಡಿದ ಮಸಿ, ಸ್ನಿಗ್ಧ ಅಂದರೆ ಎಣ್ಣೆ ಬೆರೆತದ್ದು. ಅಲ್ಲಿ ಸ್ನಿಗ್ಧ ಅನ್ನುವಲ್ಲಿ ನೋಡಿ, ನೀನು ಕಪ್ಪಗಿದ್ದರೂ ಸ್ನೇಹಮಯನಾಗಿದ್ದೀಯಾ ಅಂತ. ಆ ಸ್ನೇಹ ಉಂಟು, ಅದು ಬಹಳ ಸೊಗಸಾದದ್ದು. ಕೆಲವರು ಕಪ್ಪಗಿದ್ದರೂ ಕಳಕಳಿಯಾಗಿರ್ತಾರೆ, ಕೆಲವರು ಬೆಳ್ಳಗಿದ್ದರೂ ಜೀವವೇ ಇರುವುದಿಲ್ಲ. ಈ ಕಪ್ಪಿಗೆ ಅದಂಥ ಸ್ವಾರಸ್ಯ ಉಂಟು. ನಮ್ಮ ಮೂರ್ತಿ ಶಿಲ್ಪದಲ್ಲಿ ವಿಶೇಷತಃ ದಕ್ಷಿಣ ಭಾರತದಲ್ಲೆಲ್ಲ ದೇವತಾ ಮೂರ್ತಿಗಳೆಲ್ಲ ಕೃಷ್ಣಶಾಲಿಗ್ರಾಮ ಮೂರ್ತಿಗಳೇನೆ ಬಹಳ ಚೆನ್ನಾಗಿ ಕಾಣಿಸುತ್ತವೆ. ಅದು ಏನೋ ಎಣ್ಣೆಯನ್ನು ಬಳಿದುಬಿಟ್ಟು ಅದಕ್ಕೆ ಪೊಲಿಕಾಪ್ಪು ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡಿಬಿಟ್ಟಾಗ ತುಂಬ ಸೊಗಸಾಗಿರುತ್ತದೆ ಆ ಮೂರ್ತಿಯ ಸೌಂದರ್ಯ. ಹಾಗೆ ಕಾಣಿಸ್ತೀಯ ನೀನು ಅಂತ. ಆ ಸ್ನಿಗ್ಧ ಭಿನ್ನಾಂಜನಾಭವಾಗಿ ನೀನು. ಹಿಮಾಲಯದ ಬಣ್ಣ ಎಂಥದ್ದು? ಸದ್ಯ ಕೃತ್ತದ್ವಿರದ ರಜನಚ್ಛೇದ ಗೌರ, ಆಗತಾನೇ ಕತ್ತರಿಸಿದ ಆನೆಯ ದಂತದ ಬಣ್ಣ ಅಂತ. ಆನೆಯ ದಂತದ ಬಣ್ಣ ಅಂತ ಹೇಳಿದ್ರೆ ಸಾಕಾಗೋಲ್ಲ, ಫ್ರೆಶ್ ಆಗಿ ಸ್ಲೈಸ್ ಮಾಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಅನ್ನುವಂಥದ್ದು ಹೇಳ್ತಾನೆ.
ಒಂದು ಆನೆಯ ದಂತದ ಸದ್ಯಕೃತ್ತ, ಆಗಷ್ಟೇ ಕತ್ತರಿಸಿದ ಆನೆಯ ಕೊಂಬಿನ ಬಣ್ಣ, ಇದು ಎಣ್ಣೆ ಬೆರೆಸಿದಂಥ ಪುಡಿ ಮಾಡಿದ ಮಸಿಯ ಬಣ್ಣ ಅಂತ. ಆ ಕಪ್ಪು ಬಿಳುಪುಗಳಿಗೆ ಕೊಡೋ ವಿಶೇಷಣಗಳನ್ನು ನೋಡಿ, ಅಲ್ಲಿ ಎಷ್ಟು ಆಸಕ್ತಿ ಕವಿಗೆ. ಏನೋ ಒಂದು ಬಣ್ಣ ಅಂತ ಹೇಳೋದಿಲ್ಲ, ಇಂಟ್ರಿಕೆಸೀಸ್ ಅಂತ ತರ್ತಾನಲ್ಲ. ಜೀವನದಲ್ಲಿ ಅದೇ ಸ್ವಾರಸ್ಯ. ಸಣ್ಣದನ್ನು ಕೂಲಂಕಷವಾಗಿ ಗಮನಿಸಿ ನೋಡಬೇಕು. ಎಲ್ಲವೂ ಬಿಳಿಯೇ ನಮಗೆ. ಮಲ್ಲಿಗೆಯೂ ಬಿಳಿಯೇ, ಸಂಪಿಗೆಯೂ ಬಿಳಿಯೇ, ಮತ್ತು ಹಾಲು ಬಿಳಿ, ಮೊಸರು ಬಿಳಿ, ಬೆಣ್ಣೆನೂ ಬಿಳಿ. ಆದರೆ ಒಬ್ಬ ಬಾಣನಿಗೋ, ಒಬ್ಬ ಕಾಳಿದಾಸನಿಗೋ, ಒಬ್ಬ ಸ್ಪೆನ್ಸರ್ನಿಗೋ ಎಷ್ಟೆಷ್ಟು ಬಣ್ಣಗಳಿವೆ ಬಿಳಿಯಲ್ಲಿ ಅಂತ ಗೊತ್ತಾಗುತ್ತೆ. ಈ ಶೇಡ್ಸ್, ಜೀವನದ ಶೇಡ್ಸಲ್ಲಿ ಕೌತೂಹಲ ಇಟ್ಕೊಳ್ಳದೆ ಇದ್ದರೆ ಇನ್ನು ಆ ಜೀವನ ಯಾತಕ್ಕೆ ಬೇಕು? ಸೂಕ್ಷ್ಮದರ್ಶಿ ಆಗಬೇಕಲ್ವ ಕವಿ. ಸೂಕ್ಷ್ಮದರ್ಶಿ ಆಗಬೇಕು ಅಂದರೆ ವಿರಾಮ ಬೇಕು. ವಿರಾಮ ಬೇಕು ಅಂದರೆ ಐಸೋಲೇಷನ್ ಬೇಕು. ಐಸೋಲೇಷನ್ ಬೇಕು ಅಂತಂದರೆ ತತ್ವಜ್ಞಾನ ಬೇಕು. ತತ್ವಜ್ಞಾನ ಇಲ್ಲದೆ ಇದ್ದವನು ಪ್ರಪಂಚವನ್ನು ಸಾವಕಾಶವಾಗಿ, ಸಾವಧಾನವಾಗಿ ನೋಡಲಾರ. ಅವಕಾಶವೂ ಬೇಕು, ಆಕರ್ಷಣೆಯೂ ಬೇಕು, ಏಕಾಗ್ರತೆಯೂ ಬೇಕು. ಇವೆಲ್ಲ ಇದ್ದು ನೋಡಿದಾಗ ಅವನಿಗೆ ಸಂತೋಷ ಕಾಣಿಸುತ್ತೆ. ಇಷ್ಟು ರೀತಿಯಲ್ಲಿ ಕಾಣಿಸ್ತಾ ಬರ್ತಾನೆ. ಒಂದು ಕಡೆಗೆ ಪ್ರೌಢ ವಂಶಪ್ರಕಾಶ ಅಂತ ಹೇಳ್ತಾನೆ ಮುಂದೆ. ಬಲಿತ ಬಿದಿರಿನ ಬಣ್ಣ ಅಂತ. ಅಂದರೆ ಬಣ್ಣಗಳಲ್ಲಿ ಎಷ್ಟು ಥರ ಬಣ್ಣಗಳನ್ನು ಇಟ್ಕೊಂಡಿರ್ತಾನೆ ಕವಿ. ಆ ಬೆಟ್ಟ ಹೇಗೆ ಕಾಣಿಸುತ್ತೆ? ಹಂಸನ್ಯಸ್ತೆ ಸತಿ ಹಲಭೃತೋ ಮೇಚಕೆ ವಾಸಸೀವ. ಬಲರಾಮನ ಎಡ ಹೆಗಲಿನ ಮೇಲೆ ಇರುವಂತಹ ಕಂಬಳಿಯ ಹಾಗೆ ತೋರ್ತೀಯ ನೀನು ಅಂತ. ಅಂದರೆ ಬಲರಾಮನ ಹೆಗಲ ಮೇಲಿರತಕ್ಕಂಥ ಕಂಬಳಿ ಈ ಮೋಡ, ಮತ್ತು ಬಲರಾಮ ಆ ಕೈಲಾಸ ಪರ್ವತ ಅಂತ ಹೇಳುವ ಮೂಲಕ ವಿಷ್ಣುವಿನ ಒಂದು ಅವತಾರವನ್ನು ಸಂಕೇತ ಮಾಡ್ತಾ ಇದ್ದಾನೆ. ಪರಶುರಾಮನ ಅವತಾರವನ್ನು ತಂದ, ರಾಮಾವತಾರವನ್ನು ತಂದ, ಬಲರಾಮ ಅವತಾರವನ್ನು ತಂದ, 3 ರಾಮರನ್ನು ತಂದುಬಿಟ್ಟಿದ್ದಾನೆ ಕವಿ. ಆಮೇಲೆ ಹೇಳ್ತಾನೆ, ಹಿತ್ವಾ ತಸ್ಮಿನ್ ಭುಜಗ ವಲಯಂ ಶಂಭುನಾ ದತ್ತಹಸ್ತ ಕ್ರೀಡಾಶೈಲೆ ಯದಿ ಚ ವಿರಚೇತ್ ಪಾದಚಾರೇಣ ಗೌರಿ ಭಂಗೀ ಭಕ್ತ್ಯಾ ವಿರಚಿತ ವಪುಃ ಸ್ತಂಭಿತಾಂತರ್ಜಲೌಘ ಸೋಪಾನತ್ವಂ ಕುರು ಮಣಿತಟಾರೋಹಣಾಯಾಗ್ರಯಾಯಿ. ಇದು ಅತಿಶಯವಾದಂಥ ಭಾವ. ಎಲ್ಲ ಗಂಡು ದೇವತೆಗಳಾಯ್ತು ರೀ, ಹೆಣ್ಣು ದೇವತೆ ಇಲ್ರಿ, ಕಾಳಿದಾಸ ಮೇಲ್ಶಿವನಿಷ್ಠ ಅಂದರೆ ಇಲ್ಲ. ಹಿಮಾಲಯವನ್ನು ಹೇಳುವಾಗ ಗೌರಿ ಗುರು ಅಂತಾನೆ, ಗೌರಮ್ಮನ ಅಪ್ಪ ಅಂತ. ಅಂಥದ್ದು ಗೌರಿ ಗುರು ಪಾವನಾನಿ ಅಂತನೂ ಬರುತ್ತೆ, ಶಾಕುಂತಲದಲ್ಲಿ ಬರುತ್ತೆ. ಹಾಗಾಗಿ ಈಗ ಪಾರ್ವತಿಯನ್ನು ಹೇಳ್ತಾ ಇದ್ದಾನೆ. ಅದು ಶಿವಪಾರ್ವತಿಯರ ಅನ್ಯೋನ್ಯ ಸಂಬಂಧದ ಬಗ್ಗೆ ಕವಿಗೆ ಹೇಳುವಾಗಲಂತೂ ಎಕ್ಸ್ಟಸಿ. ಹಿತ್ವಾ ತಸ್ಮಿನ್ ಭುಜಗ ವಲಯಂ ಶಂಭುನಾ ದತ್ತಹಸ್ತ. ಪಾರ್ವತಿಗೆ ಹಿಮಾಲಯದಲ್ಲಿ ಅದೊಂದು ಕ್ರೀಡಾಶೈಲ, ಜಾಯ್ ಮೌಂಟೇನ್, ಪ್ಲೆಷರ್ ಮೌಂಟೇನ್ ಅನ್ನುವಂತೆ ಓಡಾಡಬೇಕು ಅಂತ ಆಸೆ. ಆದರೆ ಎತ್ತರ ಹತ್ತಲಾರಳು ಪಾಪ, ಅವಳು ಸಹಜವಾಗಿ ಸ್ತ್ರೀ ಅಂಥವಳು. ಹಾಗಾಗಿ ಶಿವನ ಕೈಯ ಆಲಂಬನ ಬೇಕು, ಕರಾವಲಂಬನ ಬೇಕು ಅಂತಾಳೆ. ಕೈ ಹಿಡ್ಕೊಳ್ಳೋಕ್ಕೋರೆ ಬುಸ್ ಅಂತ ಹಾವು ಅಡ್ಡ ಬರುತ್ತೆ. ಅದಕ್ಕಾಗಿ ಪಾರ್ವತಿಯ ಅನುಕೂಲಕ್ಕಿಂತ ಶಿವ ತನ್ನ ಸರ್ಪ ಕಂಕಣವನ್ನು ಪ್ರತ್ಯೇಕವಾಗಿ ತೆಗೆದಿಡ್ತಾರಂತೆ. ಅದರಿಂದಲೇ ಹಿತ್ವಾ ತಸ್ಮಿನ್ ಭುಜಗ ವಲಯಂ ಶಂಭುನಾ ದತ್ತಹಸ್ತ ಅಂತ. ಈ ಕಾಳಜಿಯನ್ನು ತೋರಬಲ್ಲವನಲ್ವೇ ಕವಿ. ಸುಮ್ಮನೆ ಶಿವ ಕೈ ಹಿಡ್ಕೊಂಡು ನಡೆಸ್ತಾ ಅಂದರೆ ನಮಗೇನು ಕನಸು ಬೀಳ್ತಾ ಇತ್ತಾ? ಇಲ್ಲ. ಆದರೆ ಡೀಟೇಲ್ಸ್ಗೆ ಹೋಗ್ತಾನೆ. ಶಿವನಿಗೆ ಪಾರ್ವತಿಯ ಅವಲಂಬನವಾಗಿ ಕೈ ಕೊಡೋದಕ್ಕಾಗಬೇಕು ಅಂತಂದರೆ ಆ ಹಾವಿನ ಕಂಕಣ ಇರಬಾರದು, ಅವಳು ಮುಗ್ಧೆ, ಹೆದರ್ತಾಳೆ, ಭೀರು ಅಂತ ಹೇಳಿಬಿಟ್ಟಿದ್ನು. ಆಮೇಲೆ ಕ್ರೀಡಾಶೈಲೆ ಯದಿಚ ವಿಚರೇತ್ ಪಾದಚಾರೇಣ ಗೌರಿ. ಒಂದು ವೇಳೆ ಪಾದಚಾರಿಣಿಯಾಗಿ ಗೌರಿ ಓಡಾಡೋದಾದರೆ, ಶಿವನ ಕೈಯನ್ನು ಹಿಡ್ಕೊಂಡಲ್ಲಿ ಹೋಗ್ತಾ ಇದ್ದಾಳೆ ಅಂತಾದರೆ, ಬೆಟ್ಟ ತುಂಬ ಸ್ಟೀಪ್, ಕಡಿದಾಗಿರುವಂಥದ್ದು. ನೀನು ಏನು ಮಾಡಬೇಕು ಅಂತಂದರೆ, ನೀನು ನೀರ ಮೈಯವನಲ್ವ, ಆರ್ದ್ರವಾದವನು, ನೀನು ಕರುಣೆಯಿಂದ ಕರಗುವಂಥವನು. ಒಬ್ಬ ಹೆಣ್ಣಿಗಾಗಿ, ವಿರಹಿಣಿಯಾದಂಥ ಯಕ್ಷಿಗಾಗಿ ಸಂದೇಶ ತೆಗೆದುಕೊಂಡು ಹೋಗ್ತಾ ಇರುವವನು. ಸ್ತ್ರೀಯರಲ್ಲಿ ಆದಿಮ ಸ್ತ್ರೀ, ಆದಿಮಾಯೆ, ಜಗನ್ಮಾತೆ, ಅವಳ ಕಷ್ಟಕ್ಕೆ ಕರಗದೇ ಇದ್ದರೆ ಹೇಗೆ? ನೀನು ಕರಗಬೇಡ, ಘನೀಭವಿಸು. ಹೇಗೆ? ನಿನ್ನೊಳಗಿರುವ ನೀರನ್ನು ಗಟ್ಟಿ ಮಾಡಿಕೊಂಡು ಮಂಜುಗಡ್ಡೆಯ ಮೆಟ್ಲುಗಳಾಗುವಂತ. ಭಂಗೀ ಭಕ್ತಿಯ ಭಂಗಿಯಿಂದ ವಿರಚಿತ ವಪುಹು ಸ್ತಂಭಿತ ಅಂತರ್ಜಲೌಘ. ನಿನ್ನ ಒಳಗಿರುವ ನೀರನ್ನು ಸ್ತಂಭನ ಮಾಡಿಕೊಂಡು ಸೋಪಾನತ್ವಂ ಕುರು, ಸೋಪಾನವಾಗು. ಮತ್ತು ಅದು ಎಂಥ ಸೋಪಾನವಾಗಬೇಕು? ಮಣಿಮಯ, ಫಳಫಳ ಹೊಳೆಯುವಂಥ ದಿವ್ಯ ಮಣಿಗಳಿರುವಂಥದ್ದು. ಯಾಕೆ? ನಿನ್ನಲ್ಲಿ ಆ ಒಂದು ಇಂದ್ರಧನುಸ್ಸು ಇದೆ, ಕಾಮನ ಬಿಲ್ಲು, ಮಿಂಚು ಇದೆ. ಮಿಂಚು ವಜ್ರಗಳಾದರೆ ಕಾಮನ ಬಿಲ್ಲಿನ 7 ಬಣ್ಣಗಳು, ಅದು ಪದ್ಮರಾಗ, ಗೋಮೇಧಿಕ, ಪುಷ್ಯರಾಗ ಮತ್ತು ನೀಲಮಣಿ,
ಹಾಗೆ ಮರಕತ ಮೊದಲಾದ ಎಲ್ಲ ಬಣ್ಣಗಳ ಮಣಿಗಳು ಆದಾಗ ಪಾರ್ವತಿಗೆ ಮಣಿಮಯವಾದಂತಹ ವಜ್ರಮಯವಾದಂಥ ಸೋಪಾನಗಳಾಗಿ ಕೈಲಾಸವನ್ನು ಹತ್ತುವುದಕ್ಕಿಂತ ಅನುಕೂಲತೆ ಬರುತ್ತೆ. ನಿನ್ನನ್ನು ದಯಾರ್ದ್ರವಾದ ನೋಟದಿಂದ ನೋಡದೇ ಇರ್ತಾಳ ಅಂತ ಜಗದಂಬಿಕೆಯನ್ನು ಈ ರೀತಿ ತೃಪ್ತಿಪಡಿಸುವಂಥ ಕಲ್ಪನೆಯನ್ನು ಕವಿ ಮಾಡ್ತಾನಲ್ಲ, ಅದಕ್ಕೆ ಎಷ್ಟೆಲ್ಲ ಸಾಮಗ್ರಿ ಕೊಡಬೇಕು ಅಂದರೆ ಅವನ ಪ್ರತಿಭೆಯಷ್ಟು ಘನೀಭವಿಸಿರಬೇಕು. ನಮ್ಮ ಪ್ರತಿಭೆ ತುಂಬ ತರಳವಾಗಿ ವೋಲಟೈಲಾಗಿ ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಹೋಗೋದ್ರಿಂದ ಏನೂ ಕಾವ್ಯ ಬರೆಯೋಕ್ಕಾಗೋದಿಲ್ಲ. ನೆನೆದರೆ ದುಃಖವಾಗುತ್ತೆ. ಕನಿಷ್ಠ ಕಾಳಿದಾಸನಿಗೆ ಹೋಗಿ ಕವಿಯ ಮಾತಿಗೆ, ರಸಕವಿಯ ಮಾತಿಗೆ ದುಡಿ ದಾಸಿಯಾಗಿ ಅಂತ ಬೇಂದ್ರೆ ತನ್ನ ಪ್ರತಿಭೆಯನ್ನು ಕಳಿಸ್ತಾರೆ ಅಂತ ಮೇಘದೂತಲ್ಲಿ ಬರೀತಾರೆ. ಸುಕವಿ ಮಾತಿಗೆ ರಸದಾಸಿಯಾಗಿ ಹೋಗು ಅಂತ. ನಾವು ಹಾಗಾದರೂ ಮಾಡುವುದು ಯಾವಾಗ ಅಂತ ಅನಿಸುತ್ತೆ. ಅಷ್ಟು ಪ್ರತಿಭಾಪಾರಮ್ಯದಿಂದ ಘನೀಭವಿಸಿದ ಕವಿಗೆ ಅವನು ಏನನ್ನೂ ಕಾಣಬಹುದಾದ ಶಕ್ತಿ ಬಂತು. ಹೆಪ್ಪುಗಟ್ಟಿತಲ್ವ. ಗೋಪಾಲಕೃಷ್ಣ ಅಡಿಗರು ಅದಕ್ಕೆ ಹೇಳ್ತಾರೆ, ಹುತ್ತಗಟ್ಟಬೇಕು ಚಿತ್ತ, ಆಗಲೇ ವಾಲ್ಮೀಕಿ ರಾಮಾಯಣವನ್ನು ಬರೆಯೋದಕ್ಕೆ ಸಾಧ್ಯವಾಗುತ್ತೆ, ರಾಮನಂಥ ಎತ್ತರದ ಶಿಲ್ಪವನ್ನು ಮಾಡೋಕ್ಕಾಗುತ್ತೆ ಅಂತ. ಅಂದರೆ ಯಾವುದೇ ಬೇರೆ ಅಡಚಣೆಗಳಿಗೆ, ಕಲ್ಮಶಗಳಿಗೆ ತೊಡಗಿಸಿಕೊಳ್ಳದೆ ತನ್ನೊಳಗೆ ತಾನು ಸಂತೆಯಲ್ಲಿದ್ದು ಸನ್ಯಾಸಿ ಆಗಬೇಕು. ಕಾಳಿದಾಸ ಹಾಗೆ ಆದಂಥವನು. ಹೊರಗೆ ಸಕಲ ಆಸಕ್ತಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ ಅಂತಾರಲ್ಲ DVG. ಅವರೇ ಇನ್ನೊಂದು ಕಡೆ ಬರೀತಾರೆ, ಕಾವ್ಯ ಸುಂದರಿಯ ಹೊರಮೈಯಲ್ಲಿ ಬೇಕಾದಷ್ಟು ಅಲಂಕಾರ, ತಳಕು ಬಳಕು, ಒಳಗಡೆ ಶಮೆ, ಹುಟ್ಟಿದ್ದು ಕಾಷಾಯ, ಹೊರಗೆ ತೋರಿಸುವಂಥದ್ದು ಆಡಂಬರದ ರಾಣಿಯರ ಅಲಂಕಾರ ಅಂತ ಇವನು ಹಾಗೆ ಮಾಡ್ತಾನೆ. ಅದರಿಂದಲೇ ಪಾರ್ವತಿಗೆ ಇವನು ಸೋಪಾನವಾದ. ಪ್ರತಿಭೆಗೆ ಮಾತ್ರವಲ್ಲ, ಮೋಕ್ಷಕ್ಕೆ ಸೋಪಾನವಾಗ್ತಾನೆ. ಆಗ ಅಲ್ಲಿ ಬರುವಂಥ ಮತ್ತೊಂದು ಚಿತ್ರವನ್ನು ಕೂಡ ಹೇಳ್ತಾನೆ. ತತ್ರ ಅವಶ್ಯಂ ವಲಯ ಕುಲಿಶೋದ್ಘಟ್ಟನೋದ್ಗೀರ್ಣತೋಯಂ ನೇಷ್ಯಂತಿ ತ್ವಾಂ ಸುರಯುವತಯೋ ಯಂತ್ರಧಾರಾ ಗೃಹತ್ವಂ ತಾಭ್ಯೋ ಮುಕ್ಷಸ್ತವ ಯದಿ ಸಖೇ ಘರ್ಮಲಬ್ಧಸ್ಯ ನ ಸ್ಯಾತ್ ಕ್ರೀಡಾಲೋಲ ಶ್ರವಣ ಪರುಷೈ ಗರ್ಜಿತೈರ್ಭಾಯಯೇಸ್ತಾಹ. ಈಗ ನೋಡಿ, ಒಬ್ಬ ಹೆಣ್ಣು, ಅವಳು ಜಗನ್ಮಾತೆ, ಮೊದಲ ಹೆಣ್ಣು, ಅವಳಿಗೆ ಸೋಪಾನವಾಗು ಅಂತ ಹೇಳ್ತಾನೆ. ಆಮೇಲೆ ನೀನು ಎಲ್ಲರೂ ಕೂಡ ನಿನ್ನನ್ನು ಬಳಸ್ಕೊಳ್ಳೋ ತರಹ ದಿ ಶುಡ್ ನಾಟ್ ಮಿಸ್ಯೂಸ್, ದಿ ಶುಡ್ ನಾಟ್ ಟೇಕ್ ಯು ಫಾರ್ ಎ ರೈಡ್ ಅಂತ ಅದನ್ನು ಕೂಡ ಹೇಳ್ತಾನೆ. ಯಾತಕ್ಕೆ ಇವನು ಸಂದೇಶವನ್ನು ಬೇರೆ ತೊಗೊಂಡು ಹೋಗಬೇಕಾಗಿದೆ. ಇವನು ಪರ್ಮನೆಂಟ್ ಮೆಟ್ಲಾಗಿಬಿಟ್ರೆ ಇವನ ಸಂದೇಶವನ್ನು ಕೊಡುವಂಥ ಮೆಟ್ಲಾಗೋದು ಹೇಗೆ, ಇವನಿಗೆ ಸದ್ಗತಿ ಸಿಗುವಂಥ ಸೋಪಾನ ಹೇಗೆ? ಹಾಗಾಗಿ ಅದು ಆಗಬಾರದು ಅಂತ ಬೇರೆ ಹೇಳ್ತಾನೆ. ಮತ್ತು ಈ ಥರ ಮಿಸ್ಯೂಸ್ ಮಾಡಿಕೊಳ್ಳೋರು ಯಾರು? ಜವಾಬ್ದಾರಿ ಇಲ್ಲದೇ ಇದ್ದವರು. ಅವರು ಯಾರು? ಅಪ್ಸರೆಯರು. ಅವರಲ್ಲಿ ವಿನೋದವಾಗಿ ಅವರು ಕೂಡ ವನವಿಹಾರಕ್ಕೆ ಬಂದಿರ್ತಾರೆ, ಓಡಾಡ್ತಿರ್ತಾರೆ. ಅವರು ಮೋಡವಾಗಿ ನೀನು ಮೇಲಕ್ಕೆ ಹೋದಾಗ ಮಂಜುಗಡ್ಡೆಯಂತೆ ಆದ ನಿನ್ನನ್ನು ತಮ್ಮ ಬಳೆಗಳಿಂದ ಕುಟ್ಟಿ ಕುಟ್ಟಿ ನೀರನ್ನು ಹನಿಸಿಕೊಂಡು ಅಲ್ಲೇನೋ ಒಂದು ಶವರ್ ಬಾತ್ ಮಾಡ್ಕೊಳ್ತಾರೆ. ಆ ಥರ ಮಾಡಿ ನಿನ್ನ ಮೈಯನ್ನೆಲ್ಲ ತೂತು ಮಾಡ್ಕೊಳ್ಬೇಡ, ಖಾಲಿ ಮಾಡ್ಕೊಳ್ಬೇಡ, ಹಾಗೆಲ್ಲ ಆಗುವುದು ಸರಿಯಲ್ಲಪ್ಪ. ಸ್ವಲ್ಪ ಸೆಕೆ ಇರ್ಬೋದು, ಅವ್ರಿಗೊಂದು ಸ್ವಲ್ಪ ತುಂತುರು ಹನಿ ಮಾಡು. ಮತ್ತಷ್ಟು ಇನ್ನಷ್ಟು ನಿನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಒಂದು ಸರ್ತಿ ಗುಡುಗು ಗದರು, ಆ ಖದರಿನ ಗದರ್ ಹಾಕಿದ ತಕ್ಷಣ ಅವರೆಲ್ಲ ದೂರ ಓಡಿ ಹೋಗ್ತಾರೆ. ಆಮೇಲೆ ನೀನು ನೆಮ್ಮದಿಯಾಗಿ ಸಂದೇಶವನ್ನು ತೆಗೆದುಕೊಂಡು ಹೋಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಎಷ್ಟು ಸೊಗಸಾದ ಮತ್ತು ವಿಭಿನ್ನವಾದ ಕಲ್ಪನೆಯನ್ನು ಮಾಡ್ತಾನೆ ನೋಡಿ. ಸಹಾಯ ಮಾಡಬೇಕು, ಆದರೆ ಆತ್ಮಘಾತುಕ ಆಗಬಾರ್ದು ಅಂತ. ಬೇರೆಯವರಿಗೆ ಅವಕಾಶ ಕೊಡಬೇಕು, ಆದರೆ ಸ್ವದೇಶವೇ ನಾಶವಾಗುವಷ್ಟಲ್ಲ. ಪರಮತ ಸಹಿಷ್ಣುತೆಯೋ, ಪರ ಸಮಯ ಸಹಿಷ್ಣುತೆಯೋ, ಪರವರ್ಗ ಸಹಿಷ್ಣುತೆಯೋ ಸ್ವವರ್ಗ ನಾಶಕವಾಗಿ ಅಲ್ಲ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆಗಬಾರ್ದು ಅಂತ. ಅಂದರೆ ಹದ ಎಲ್ಲಿಟ್ಟುಕೊಳ್ಬೇಕು ಅಂತ ಹೇಳ್ತಾನೆ. ಎಲ್ಲಿವರೆಗೂ ಉಪಕಾರ? ಪಾಂಡವರಿಗೆ ಕೃಷ್ಣ ಬೋಧಿಸಿದ್ದು ಅದೇ ಅಲ್ವಾ? ಅರ್ಜುನನಿಗೆ ಜಯಶತ್ರುನ್ ಅಧಾರ್ಮಿಕಾನಂತಂದನಲ್ವ? ಕಾಳಿದಾಸ ಈ ಧರ್ಮದೃಷ್ಟಿಯನ್ನು ಎಂದೂ ಬಿಡುವುದಿಲ್ಲ. ಉದಾರತೆ, ಜನರಾಸಿಟಿ, ಬಹುಸಂಸ್ಕೃತಿ ಅನ್ನುವ ದೃಷ್ಟಿಯಿಂದ ದೇಶವನ್ನೇ ಹರಾಜು ಹಾಕುವಂಥದ್ದಲ್ಲ. ಅದು ಎಲ್ಲಿಗಿರಬೇಕು ಅಲ್ಲಿಗಿರಬೇಕು, ಯಾವ ಚೌಕಟ್ಟು ಬೇಕೋ ಆ ಚೌಕಟ್ಟು ಬೇಕು. ಪರಮಹಂಸರು ಹೇಳಿದ್ರಲ್ಲ, ಕಚ್ಚಬಾರದು ಆದರೆ ಬುಸುಗುಟ್ಟದೇ ಇರಬಾರದು ಅಂತ ಹಾವಿಗೆ. ಅಹಿಂಸೆ ಅನ್ನುವುದು ನಮ್ಮ ದೌರ್ಬಲ್ಯವಾಗಬಾರ್ದು, ಹಿಂಸೆ ಅನ್ನುವುದು ಪಾಶವಶಕ್ತಿ ಆಗಬಾರ್ದು. ಅದರಿಂದಲೇ ಏನೇವ ಸೃಜೇ ಘೋರಂ ತೇನೇವ ಶಾಂತಿರಸ್ತುನಃ, ಯಾವುದು ಘೋರವನ್ನು ಸೃಷ್ಟಿ ಮಾಡ್ತೋ ಆ ಘೋರವೇ ನಮಗೆ ಶಾಂತಿಯನ್ನು ತಂದುಕೊಡುವಂತೆ ಆಗಲಿ ಅಂತ ಅಥರ್ವವೇದದ ಋಷಿಯ ದರ್ಶನ ಕಾಳಿದಾಸನದು ಆಗಿದೆ. ನಮ್ಮ ಕವಿಗಳದೆಲ್ಲ ಅಖಂಡ ಪರಂಪರೆ, ಯಾರು ತುಂಡಾಗಿ ಅಡ್ಡದಾರಿ ಹಿಡಿದು ಹೋದವರೇ ಅಲ್ಲ, ಹಾದಿ ಹಳಿ ತಪ್ಪಿದವರಲ್ಲವೇ ಅಲ್ಲ. ಆ ವ್ಯವಸ್ಥೆಯನ್ನು, ಆ ಶಿಸ್ತನ್ನು ಸದಾ ಮನನೀಯವಾಗಿ ಕಂಡಂಥವರು ಹಾಗೆ ಮಾಡು ಅಂತ ಹೇಳ್ಬಿಟ್ಟಂತಾನೆ. ಇನ್ನು ಮುಂದೆ ಅದ್ಭುತವಾದಂಥ 2 ಪದ್ಯಗಳು ಇವೆ. ಆ ಪದ್ಯಗಳಾದ ಮೇಲೆ
ಉತ್ತರ ಮೇಘದ ಕಡೆಗೆ ನಾವು ಹೋಗ್ತೀವಿ. ಅದು ಲೋಕೋತ್ತರವಾದಂಥ ಸಂಚಾರ. ಆ 2 ಪದ್ಯಗಳನ್ನು ನಾಳೆ ನೋಡೋಣ. ನಾಳೆ ಬಂದಿದೆ ಅಂತ ಸುದ್ದಿ ಇದೆ, ಆದರೂ ನಾನು ಬರ್ತೀನಿ. ಬಂದವರಿಗೆ ಮೇಘದೂತವನ್ನು ಹೇಳ್ತೀನಿ. ನಮಸ್ಕಾರ.